ಒಂದ್ ಕಡೆ ಸಾರ್ವಜನಿಕರಿಗೆ ಕಷ್ಟ ಅಂದ್ರೆ ಜಗದೀಶ್ ಅವರು ಮುಂದೋಗ್ತಾರೆ, ಹೆಲ್ಪ್ ಮಾಡ್ತಾರೆ. ಅದೇ ಸಾರ್ವಜನಿಕರ ಜೊತೆ ಲಾಯರ್ ಜಗದೀಶ್ ಅವರು ಗಲಾಟೆ ಅಂದ್ರೆ ದೊಡ್ಡದಾಗಿ ಗಲಾಟೆ ಮಾಡ್ಕೊಂಡು ಜೈಲಿಗೆ ಹೋದ್ರು. ಯಾಕೆ? ನಾನು ಯಾರನ್ನು ಎದುರಿಸಲ್ಲ. ನಾವು ವಿರೋಧ ಮಾಡೋದು ಕೆಟ್ಟದನ್ನ, ನಾವು ವಿರೋಧ ಮಾಡೋದು ಭ್ರಷ್ಟಾಚಾರವನ್ನ, ನಾವು ವಿರೋಧ ಮಾಡೋದು ಮಾಫಿಯಾಗಳನ್ನ. ಅದು ಪೊಲೀಸ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪುಡಾರಿಗಳಾಗಿರ್ಬೋದು. ಒಂದ್ ಕಡೆ ಅಧಿಕಾರಿಗಳು, ಒಂದ್ ಕಡೆ ಸರ್ಕಾರ, ಎಲ್ಲರ ಸಹಕಾರ ಇದೆ. ಯಾರು ಕೂಡ ಈ ಒಂದು ನೋಡು ಕಂಡಿದ್ದು ಕೂಡರಂತೆ ಇದಾರೆ. ಓಂ ಪ್ರಕಾಶ್ ಸೋತೋದ ಡಿಜಿಪಿ, ಫಾರ್ಮರ್ ಡಿಜಿಪಿ, ಐಜಿಪಿ ಹೇಳಿದ್ರೆ ಕೊಚ್ಚಿ ಸಾಯಿಸಕ್ಕಿದ್ರು. ಈಗ ಏನ್ ಮೆಸೇಜ್ ಕೊಟ್ರಿ ಅದು? ವಾಟ್ ಇಸ್ ದ ಮೆಸೇಜ್ ಫಾರ್ ಡಿಜಿಪಿನ? ಡಿಜಿಪಿ ಎಂತೇನೇ ಬಿಡಲ್ಲ ಅಂದ್ರೆ ಸಮಾಜ ಯಾವ ಮಟ್ಟಿಗೆ ತಗೊಂಡೋಗಿದೆ? ಎಲ್ಲೆಲ್ಲೂ ಕೂಡ ರಾಜಾತಿಥ್ಯ. ರಾಜಾತಿಥ್ಯ ದರ್ಶನ್ ನನಗಲ್ಲ. ಚಲನಚಿತ್ರದಲ್ಲಿ ಮುಖೋಡ ಹಾಕೊಂಡು ಜನರಿಗೆ ಹೀರೋಯಿನ್ ಸೂಚಿದ್ರು, ನಿಜ ಜೀವನದಲ್ಲಿ ವಿಲನ್ಗಳಾಗಿರೋದಿದೆಯಲ್ಲ, ಅದು ಸಮಾಜಕ್ಕೆ ಬೇಕಾ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಸೋನು ನಿಗಮ್, ಒಂದ್ ಕಡೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಗೌರವನೇ ಕೊಡ್ದಂಗೆ ಮಾತಾಡ್ತಾ ಇದ್ದಾರೆ. ಕನ್ನಡ ಅನ್ನೋದನ್ನ ಇವರು ದಬ್ಬಾಳಿಕೆಗೆ ಬಳಸ್ಕೊಳ್ಳೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಕನ್ನಡ ಅನ್ನೋದು ಯಾರೋ ಮಾಡೋ ವ್ಯವಹಾರಕ್ಕೆ ಪ್ರೊಟೆಕ್ಷನ್ ಅಲ್ಲ, ಅದು ಐಡೆಂಟಿಟಿ. ನಾವ್ ಯಾವ್ದಕ್ಕೂ ಕುಗ್ಗಲ್ಲ, ತಗ್ಗಲ್ಲ, ಬಗ್ಗಲ್ಲ. ಇಂತ ಏನೋ ಬೀಳುಗಳನ್ನ ಸಾವಿರಾರು ನೋಡಿದೀವಿ ಜೀವನದಲ್ಲಿ. ಸಿಡಿ ವಿಚಾರ ಯಾವ ರಾಜಕಾರಣಿಯ ಸಿಡಿ ನೆಕ್ಸ್ಟ್ ಬರ್ಬೋದು? ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲ ಚಿತ್ರಗಳನ್ನ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡುವಂತ ರಾಜಕಾರಣಿಗಳು ಕೂಡ ಇವತ್ತು ಕರ್ನಾಟಕದ ಮಣ್ಣಲ್ಲಿ ಹುಟ್ಟವ್ರೆ, ಮೀಸೆ ತಿರ್ತಾರೆ ಅಂತಂದ್ರೆ ಅದ್ರಲ್ಲಿ ಏನು ಡೌಟೇ ಇಲ್ಲ. ನೆಕ್ಸ್ಟ್ ಸಿಎಂ ಅನ್ನೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೋಲಿಸ್ಬೇಕಂತ ಹೇಳ್ತಾ ಇದ್ದೀರಾ? ಯಾವ ಮುಖದ ಸರ್, ಯಾವ ಸಾಧನೆ ಮಾಡಿರೋದು ಸಿಎಂ ಕೊಡ್ಬೇಕು ಸರ್? 11 ಜನ ಸಾವಿಗೆ ಕಾರಣಕರ್ತ, ಜರ್ಸಿ ಹಾಕೊಂಡು ಸಣ್ಣ ಹುಡುಗನ ತರ ಅಲ್ಲಿ ಹೋಗಿ ಪೋಸ್ಗಳನ್ನ ಕೊಡ್ತಾನೆ. ಡಿ.ಕೆ. ಶಿವಕುಮಾರ್ ಸ್ವಂತ ಆಸ್ತಿ ಏನಲ್ಲ ಕಾಂಗ್ರೆಸ್, ಸಿದ್ದರಾಮಯ್ಯ ಸ್ವಂತ ಆಸ್ತಿ ಏನಲ್ಲ, ಅಥವಾ ರಾಹುಲ್ ಗಾಂಧಿಯ ಸ್ವಂತ ಆಸ್ತಿ ಏನಲ್ಲ. ಅದು ಪಬ್ಲಿಕ್ ಪಕ್ಷ. ಅದು ಹಿಂಗೇನೆ ಇವರು ಅದನ್ನ ಮಾಫಿಯಾ ಹೇಳ್ತಾರೆ, ಕಂಟ್ರೋಲ್ ಇಟ್ಕೊಂಡು ನಮ್ದೇ ಅಂತ ಹೇಳಿ ಬಿಡ್ತಾರೆ ಬಿಟ್ರೆ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇಡೀ ಕರ್ನಾಟಕದಾದ್ಯಂತ ಅವರು ಮನೆ ಮಾತು ಮತ್ತೆ ಪರಿಚಯ ಎಲ್ಲರಿಗೂ ಕೂಡ ಅವರು ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವರು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಕೂಡ ಹೌದು. ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದ್ರ ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ದುಪ್ಸ್ವಪ್ನದಂತೆ ಕಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ವೃತ್ತಿಯಲ್ಲಿ ಇವರು ವಕೀಲರು. ಇಷ್ಟೆಲ್ಲ ಹಿಂಟ್ ಕೊಟ್ಮೇಲೆ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಅವ್ರೇನು ಬೇರೆ ಯಾರು ಅಲ್ಲ, ವಕೀಲ್ ಸಾಬ್ ನಮ್ಮ ಲಾಯರ್ ಜಗದೀಶ್ ಅವರು ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಸೂಪರ್ ಆಗಿದ್ದೀರಾ? ಲಾಸ್ಟ್ ಟೈಮ್ಗಿನ್ನ ಇನ್ನೂ ಜೋಶಲ್ಲಿ ಇದ್ದೀರಾ? ಇಲ್ಲ, ಈ ಯಜ್ಞಗಳನ್ನ, ತಿಮಿಂಗಿಲಗಳನ್ನ, ಭ್ರಷ್ಟ ತಿಮಿಂಗಿಲಗಳನ್ನ ತುಳಿತಾ ಇದ್ದಂಗೆಲ್ಲ ನಮಗೂ ಒಂದು ಕಳೆ ಬರ್ತಾ ಇರ್ತದೆ. ಅದು ದೈಹಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು. ಇದು ಜನ ಕೊಟ್ಟಿರುವಂತ ಪ್ರೀತಿ. ತುಳಿದಷ್ಟು ಎದ್ದು ನಿಂತ್ಕೊಳ್ಳುವಂತ ವ್ಯಕ್ತಿ ನಾನು. ನಿಂತ್ಕೊಳ್ತಾ ಇದ್ವಿ. ಅಫ್ಕೋರ್ಸ್ ಮಾಧ್ಯಮ ಮಿತ್ರರು ಅಷ್ಟೇ ನಮ್ಮ ಬೆಳವಣಿಗೆಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಎವ್ರಿಬಡಿ ಫಾರ್ ದಟ್. ಸರ್, ನೀವು ಸಾಕಷ್ಟು ಇಂಟರ್ವ್ಯೂ ನೋಡಿರ್ತೀರಾ, ಇಂಟರ್ವ್ಯೂ ಮಾತಾಡಿದಿರಾ. ಸೊ ನಮ್ಮ ಇಂಟರ್ವ್ಯೂದಲ್ಲಿ ನೋ ಫಿಲ್ಟರ್ ಸರ್, ಏನು ಫಿಲ್ಟರ್ ಇಲ್ಲದೆ ಓಪನ್ ಆಗಿ ಮಾತಾಡೋಣ. ಫಿಲ್ಟರ್ ಇಲ್ಲದ ಇಂಟರ್ವ್ಯೂ ಎಲ್ಲ ಓಪನ್ ಆಗಿರುತ್ತೆ. ಸರ್, ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇಂಟರ್ವ್ಯೂ ಬಂದಿದ್ವಿ ಬಿಗ್ ಬಾಸ್ ಇಂದ ಬಂದ್ಮೇಲೆ. ಚೆನ್ನಾಗಿತ್ತು, ಖುಷಿಯಾಗಿದ್ರಿ. ಕಾರಣಾಂತರಗಳಿಂದ ಬಂದ್ರಿ, ಬಟ್ ಆದ್ರೂ ಕೂಡ ಒಂದು ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ನಿಮಗೆ ಕ್ರಿಯೇಟ್ ಆಗಿತ್ತು. ಎಲ್ಲವೂ ಚೆನ್ನಾಗಿತ್ತು. ಅದ್ರ ನಡುವೆ ನಿಮ್ಗೆ ಗೊತ್ತಿದೆ, ಈಗ ಲಾಸ್ಟ್ ಒಂದು 2-3 ಮಂತ್ಸ್ ಆಯ್ತು, ಗಲಾಟೆ ಆಯ್ತು. ಗಲಾಟೆಯಿಂದ ನೀವು ಜೈಲಿಗೂ ಕೂಡ ಹೋದ್ರಿ. ಏನ್ ಸರ್ ಅದು? ಜನಗಳಿಗೆ ಈಗ್ಲೂ ಕೂಡ ಕಾಯ್ತಾ ಇದೆ. ಒಂದ್ ಕಡೆ ಸಾರ್ವಜನಿಕರಿಗೆ ಕಷ್ಟ ಅಂದ್ರೆ ಜಗದೀಶ್ ಅವರು ಮುಂದೋಗ್ತಾರೆ, ಹೆಲ್ಪ್ ಮಾಡ್ತಾರೆ. ಅದೇ ಸಾರ್ವಜನಿಕರ ಜೊತೆ ಲಾಯರ್ ಜಗದೀಶ್ ಅವರು ಗಲಾಟೆ ಅಂದ್ರೆ ದೊಡ್ಡದಾಗಿ ಗಲಾಟೆ ಮಾಡ್ಕೊಂಡು ಜೈಲಿಗೆ ಹೋದ್ರು. ಯಾಕೆ? ಇದು RCB ನಲ್ಲಿ ಮೊನ್ನೆ 11 ಜನ ಸತ್ತರು. ಓಕೆ, ಯಾರು ಫೇಲ್ಯೂರ್? ಅದು ಪೊಲೀಸ್ ಅವರ ಫೇಲ್ಯೂರ್. ಕಾರಣ ಏನು? ಒಂದಷ್ಟು 95% ಸಾರ್ವಜನಿಕರು ಒಳ್ಳೆಯವರು, ಶಾಂತಿ ಬಯಸೋ ಜನರ ಜೊತೆ ಒಂದಷ್ಟು 5% ಕುಯುಕ್ತಿಗಳು, ಫ್ರಾಡ್ಗಳು ಮತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡೋ ತರ ಇರ್ತಾರಲ್ಲ. ಸೊ ನನ್ನ ಜೊತೆನೂ ಅಷ್ಟೇನೆ, ನಾವು 4 ಜನ ಇದ್ದಿದ್ದು, ಒಂದು 400 ಜನ ಇಂಟಾಕ್ಸಿಕೇಟೆಡ್ ಎಣ್ಣೆ ಹೊಡ್ಕೊಂಡು ಡ್ರಗ್ ಹೊಡ್ಕೊಂಡು ಒಂದು ವ್ಯಕ್ತಿಗಳನ್ನ ಒಂದಷ್ಟು ಜನ ಯಾರು ಎತ್ಕಟ್ಟಿದ್ರು, ಗಲಾಟೆ ಮಾಡಕ್ ಬಂದ್ರು. ಏನೋ ನಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾವು ಡಿಫೆನ್ಸ್ ತಗೊಂಡೆ. ಅಷ್ಟು ಬಿಟ್ರೆ ಅಲ್ಲಿ ಅಂತವ್ರನ್ನ ಬಗ್ ಬಡಿಬೇಕಾದಂತ ಪೊಲೀಸರ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗಾಗಿನೇ ಮೊನ್ನೆ ನೋಡಿ ನಿಂತ್ಕೊಂಡು ನೋಡಿದಕ್ಕೆ 11 ಜನರ ಬಲಿ ಆಯ್ತು, ಸರ್ಕಾರಕ್ಕೆ ಮುಖಭಂಗ ಆಯ್ತು. ಆ ಪೊಲೀಸ್ ಮಾಡಬೇಕಾದಂತ ಕೆಲಸನ RCB ನಲ್ಲೇ ಪೊಲೀಸರು ಮಾಡಿಲ್ಲ, ಸರ್ಕಾರ ಅದನ್ನ ಮುತುವರ್ಜಿ ವಹಿಸಿಲ್ಲ. 11 ಜನರ ಬಲಿ ಆಯ್ತು. 5 ಜನರ ಪೊಲೀಸ್ ಅಧಿಕಾರಿಗಳ ಸಾರಾಸಗಟಾಗಿ ಸಸ್ಪೆಂಡ್ ಮಾಡಿ ಮನೆಗೆ ಕಳ್ಸಿದ್ರು. ನನ್ನ ವಿರುದ್ಧ ತಿರುಗಿಬಿದ್ದಂತ ಒಂದಷ್ಟು ಇಂಟಾಕ್ಸಿಕೇಟೆಡ್ ಡ್ರಗ್ ನ ಬಳಸ್ಕೊಂಡು ಬಂದಂತ ಒಂದಷ್ಟು ಕ್ರಿಮಿನಲ್ಗಳು, ಪುಡಾರಿಗಳವರು. ಆ ಪುಡಾರಿಗಳಿಗೆ ಏನು ಉತ್ತರ ಕೊಡ್ಬೇಕಾದ್ರೆ ಕೊಟ್ಟಿದೀವಿ.
ಆಮೇಲೆ ಎಲ್ಲೋ ಒಂದ್ ಕಡೆ ನೀವೇ ಹೇಳ್ದಾಗ ಅವಾಗಲೇ ನೀವೇ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಭ್ರಷ್ಟ ಅಧಿಕಾರಿಗಳು ಅಂತ. ಪೊಲೀಸ್ ಇಲಾಖೆನಲ್ಲಿ ಹೆಚ್ಚು ಚೇಸ್ ಮಾಡಿರೋದು ನಾನು. ಈ ಪೊಲೀಸ್ ಇಲಾಖೆನ ಹೆಂಗ್ ಚೇಸ್ ಮಾಡಿದೀನಿ ಅಂತಂದ್ರೆ ಎಷ್ಟೋ ಜನ ಪೊಲೀಸರು ಇದೇ ಮಾಡಲ್ಲ. ಮನೇನೂ ಅಷ್ಟೇ, ನನ್ನನ್ನ 3.5 ತಿಂಗಳು ಜೈಲ್ಗೆ ಹಾಕಿ ಎಲ್ಲೋ ಒಂದ್ ಕಡೆ ಚಕ್ರ ರಚನೆ ಮಾಡಿದ್ರು. ಮೇಲೊಬ್ಬ ಇದ್ದೇ ಇದ್ದಾನೆ, ಹೊರಗಡೆ ಬಂದಿದ್ದ ಒಂದೇ 1 ತಿಂಗಳಿಗೆ ದಯಾನಂದ್ ಹೊಗೆ ಅಂಡ್ ಟೀಮ್ ಹೊಗೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಕಾನೂನು ಕ್ರಮ ಆಗುತ್ತೋ ಇಲ್ಲೋ ಸರ್, ಬಟ್ ಕರ್ಮ ಅಂತೂ ಬಿಡೋದಿಲ್ಲ. ಯಾರೇ ತಪ್ಪು ಮಾಡಿದ್ರು ಈಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಅವತ್ತು ಗುಂಡ್ ಆರಿಸಿದ್ವಿ, ನಮ್ ಗನ್ಮೆನ್ ಗುಂಡ್ ಆರಿಸ್ದ, ಲಾಠಿ ತಕೊಂಡ್ ನುಣಗಳು ಬಡ್ದು ಓಡಿಸಿದ್ವಿ. ಅವೆರಡೂ ಕೆಲಸವನ್ನ ಸಾರ್ವಜನಿಕರ ಪ್ರಾಣವನ್ನ ರಕ್ಷಣೆ ಮಾಡ್ಬೇಕಾದ್ದು, ಅದು ಸಾರ್ವಜನಿಕರ ನಾನು ಕೂಡ ಒಬ್ಬ ರಕ್ಷಣೆ ಮಾಡ್ಬೇಕಾದ್ದು ಪೊಲೀಸರ ಕೆಲಸ. ನಿಂತ್ಕೊಂಡು ನೋಡ್ತಾ ಇದ್ರು ಏನಾದ್ರೂ ವಿಕೆಟ್ ಈ ಕಡೆ ಇರುತ್ತಾ ಅಂತ. ಪ್ರಾಣ ಕಳ್ಕೊಳಕ್ ನಾವಂತೂ ರೆಡಿ ಇರಲ್ಲ, ನಾವು ರೆಡಿನೂ ಇಲ್ಲ. ನಮ್ ಹೋರಾಟನೂ ಗೊತ್ತು, ನಮ್ ರಕ್ಷಣೆ ಮಾಡ್ಕೊಳೋದು ಗೊತ್ತು, ಕಾನೂನು ಬದ್ಧವಾಗಿ ಏನಂತ ಮಾಡಿದೀವಿ. ಪೊಲೀಸ್ ಇಲಾಖೆ ಕುಯುಕ್ತಿಯಿಂದ ನನ್ನ ಮೇಲೆ FIR ಮಾಡಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ, ನಾನ್ ಕೊಟ್ಟ ಕಂಪ್ಲೇಂಟ್ಗೆ ಬೇಲೇಬಲ್ ಸೆಕ್ಷನ್ ಹಾಕಿ, ನನ್ನ ಮೇಲೆ ನಾನ್ ಬೇಲೇಬಲ್ ಹಾಕಿ ಒಂದ್ ರೀತಿ ನೋಡೋ ನಮಗೂ ದಮ್ಮು ತಾಕತ್ತು ನಮಗೂ ಐತೆ ಅಂತ ತೋರ್ಸಿದ್ರು. ನಾವು ಅದನ್ನ ಇದನ್ನ ಚಕ್ರವ್ಯೂಹನ ಭೇದಿಸಿ ಹೊರಗಡೆ ಬಂದ್ವಿ. ಅದು ಡೀಟೇಲ್ ಆಗ ನಾನು ಇಂಟರ್ವ್ಯೂನಲ್ಲಿ ಇಲ್ಲಿ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗಲ್ಲ. ಆ ರೀತಿ ಎಲ್ಲ ಒಂದಷ್ಟು ಚಕ್ರವ್ಯೂಹನ ರಚನೆ ಮಾಡಿದ್ರು. 3 ಅಂಗಗಳು ಸೇರ್ಕೊಂಡು ನನ್ನ ವಿರುದ್ಧ ಚಕ್ರವ್ಯೂಹ ಮಾಡಿದ್ರು. ಆಮೇಲೆ ನಾನೇನು ಯಾರಿಗೇನು ಅಲ್ಲಿ ಗನ್ ಇಟ್ಬಿಟ್ಟು ಯಾವ್ದೋ ರಿಯಲ್ ಎಸ್ಟೇಟೋ, ಯಾವ್ದೋ ಬಂಗ್ಲೆನೋ, ಜಮೀನೋ, ಅಥವಾ ಯಾರ್ದೋ ಹಣನೋ, ಯಾವ್ದೋ ಹೆಣ್ಮಗಳನ್ನ ಕಬ್ಜಾ ಮಾಡಕ್ ಹೋಗಿಲ್ಲ. ನಮ್ಮ ಕಾಂಪ್ಲೆಕ್ಸ್ ಹತ್ರ ಕುಡ್ಕೊಂಡು ಇಂಟಾಕ್ಸಿಕೇಟೆಡ್ ಆಗಿ ಡ್ರಗ್ ಓಡ್ಕೊಂಡ್ ಬಂದಂತವ್ರನ್ನ ನಮ್ ಪ್ರಾಣ ರಕ್ಷಣೆ ಮಾಡ್ಕೊಳಕ್ಕೆ ಲಾಠಿ ತಗೊಂಡು 2 ಬೀಸಿದ್ದು ನಿಜ, ನಮ್ಮ ಗನ್ ಮೆನ್ ಗುಂಡು ಏನೋ ಗಾಳಿಯಲ್ಲಿ ಆರಿಸಿದ್ದು ನಿಜ, ಅವ್ರು ಓಡೋಗಿದ್ದು ನಿಜ. ಆಮೇಲೆ ಇವ್ರು ಸುಳ್ ಕೇಸ್ ಮಾಡಿ ನಮ್ಮನ್ನು ಫಿಕ್ಸ್ ಮಾಡಿದ್ದು ನಿಜ. ಅದನ್ನ ಬೇಯಿಸ್ಕೊಂಡು ನಾನು ಹೊರಗಡೆ ಬಂದು ಮತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಜ ಅಂತ ಹೇಳಿದಿರಾ. ಸೊ ಆ ವಿಚಾರದಲ್ಲಿ, ಆ ಪ್ರಕರಣದಲ್ಲಿ ನಿಮ್ದೇನು ತಪ್ಪಿಲ್ಲ. ನಿಮ್ಮ ಒಂದು ಆತ್ಮರಕ್ಷಣೆಗೆ ನೀವು ಗಾಳಿಯಲ್ಲಿ ಗುಂಡಾರಿಸಿರು ನಿಮ್ಮ ಅಂಗರಕ್ಷಕರು. ಸೊ ಆ ಒಂದು ವಿಚಾರ ಅಷ್ಟೇ, ನಿಮ್ದೇನು ತಪ್ಪಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಈಗ ಸಮಾಜದಲ್ಲಿ ತಪ್ಪಾದಾಗ ತಪ್ಪು ಕೇಳೋ ನಾನು ತಪ್ಪು ಮಾಡ್ಲಿಕ್ಕೆ ಆಗತ್ತಾ? ಆಮೇಲೆ ಇಷ್ಟಕ್ಕೂನು ಯಾವ್ದಾದ್ರು ಯಾವ್ದಾದ್ರು ಒಂದ್ ಕ್ರೈಮ್ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇರ್ಬೇಕು. ಅಲ್ಲಿ ಯಾವ್ದು ಜಮೀನ್ ವಿಚಾರ ಇಲ್ಲ, ನಾನ್ ಯಾವ್ದು ಸೆಟ್ಲ್ಮೆಂಟ್ ಹೋಗಿಲ್ಲ, ಯಾವ್ದು ಹಫ್ತಾ ಬತ್ತಾ ಇಲ್ಲ, ಅಥವಾ ಯಾರನ್ನ ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡಿ ನಾನು ಕಬ್ಜಾ ಮಾಡೋದೇನಿಲ್ಲ. ನಮ್ಮ ಜಾಗದ ಹತ್ರ ಬಂದು ಅಂದ್ರೆ ಈ ಒಂದು 18 ದಿವಸದ ಬಿಗ್ ಬಾಸ್ ಕಾರ್ಯಕ್ರಮ ಏನು ತುಂಬಾ ದೊಡ್ಡ ಮಟ್ಟದ ನಂಗೊಂದು ಫ್ಯಾನ್ ಬೇಸ್ ನ ಕೊಡ್ತು, ಆಮೇಲೆ ಪ್ರಚಾರ ಕೊಡ್ತು. ದೊಡ್ಡ ಮಟ್ಟಕ್ಕೆ ದಿನಕ್ಕೆ 10-15 ಇಂಟರ್ವ್ಯೂಗಳನ್ನ ಕೊಡೋ ಮತ್ತು ಒಂದಷ್ಟು ವಿರೋಧಿಗಳಿಗೆ ಹೊಟ್ಟೆ ಅವರು ಏನಾದ್ರು ಮಾಡಿ ಡ್ಯಾಮೇಜ್ ಮಾಡೋದು. ಪಾಸಿಬಲಿ ಆ ಡ್ಯಾಮೇಜ್ ಪ್ರೋಸೆಸ್ ಇರ್ಬೋದು. ನಾವ್ ಯಾವ್ದಕ್ಕೂ ಕುಗ್ಗಲ್ಲ, ತಗ್ಗಲ್ಲ, ಬಗ್ಗಲ್ಲ. ಇಂತ ಏನೋ ಬೀಳುಗಳನ್ನ ಸಾವಿರಾರು ನೋಡಿದೀವಿ ಜೀವನದಲ್ಲಿ. ಒಂಟಿಯಾಗಿ ಕಣ್ಣೀರ್ ಹಾಕಿದೀವಿ, ಗೋವಾದಲ್ಲಿ ಒಬ್ಬೊಬ್ಬರೇ ಸುತ್ತಾಡಿದೀವಿ, ಸಮುದ್ರಕ್ಕಿಂತಲ್ಲಿ ಕೂತ್ಕೊಂಡು ಇದೆಲ್ಲ ಬೇಕಾ ಅಂತ ಅನ್ಕೊಂಡಿದೀವಿ. ಆದ್ರೂ ಕರ್ನಾಟಕದಲ್ಲಿ ಏನೋ ತಪ್ಪು ನಡೆದಾಗ ಧ್ವನಿ ಮಾಡೋದು ಸಹಜ. ಅವನು P1 ಆಗಿರ್ಬೋದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, IAS ಆಗಿರೋ IPS ಆಗಿರ್ಬೋದು, ಅಥವಾ ಒಬ್ಬ ದುಡ್ಡು ಗುಂಡಾನೇ ಆಗಿರ್ಬೋದು, ಸಮಾಜಕ್ಕೆ ಅದು ತಪ್ಪು ಸಂದೇಶ ಕೊಡ್ತಾ ಇದೆ ಅಂತಾಗ ಧ್ವನಿ ಖಂಡಿತ ಮಾಡ್ತೀವಿ ಸರ್. ಸೊ ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ಈ ತರ ಆಗಿದೆ ಅಂತ. ಇನ್ನ ಕೆಲವರು ಹೇಳ್ತಾರೆ ಲಾಯರ್ ಜಗದೀಶ್ ಅವ್ರ ಮುಂದೆ ಒಂದು ದಮ್ ಹೊಡೋರು ಕಷ್ಟ, ಸಿಗರೇಟ್ ಸೇದೋರು ಒಂದು ಕಡಕಾಗಿ ನಿಂತ್ ಮಾತಾಡಿದ್ರು ಅವ್ರ ಎದುರುಗಡೆ ನೋಡಿದ್ವಿ ಅಂದ್ರೆ ಕಷ್ಟ. ಲಾಯರ್ ಜಗದೀಶ್ ಅವರು ಮುಗಿ ಬೀಳ್ತಾರೆ ಸರ್. ಈಗ ಬೆಂಗಳೂರಲ್ಲಿ 6 ತಿಂಗಳು ಸರ್, ಜೂನ್ ತಿಂಗಳು ನಡೀತಾ ಇದೆ. ನೀವು ಜಸ್ಟ್ ಏನೋ ಪೊಲೀಸ್ ಕ್ರೈಮ್ ಡೇಟಾಬೇಸ್ ತೆಗೆದು ನೋಡಿ, ಕರ್ನಾಟಕ ಕ್ರೈಮ್ ಡೇಟಾಬೇಸ್ ತೆಗೆದು ನೋಡಿದ್ರೆ ಬೆಂಗಳೂರು 1ರಲ್ಲೇ 120-120ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳಾಗಿದೆ. ಕಾರಣ ಏನು? ಈ ಅತ್ಯಾಚಾರಗಳ ಪ್ರಕರಣ ಕಾರಣ ಏನು? ನೀವೇ ನೋಡಿದ್ರ 1-1.5 ತಿಂಗಳು 2 ತಿಂಗಳ ಮುಂಚೆ ಮಧ್ಯರಾತ್ರಿ ಒಬ್ಬ ಹೆಣ್ಣುಮಗಳಿಗೆ ಬಂದು ಮೊಲೆಸ್ಟೇಷನ್ ಮಾಡಿ ಒಯ್ತಾನೆ, ಕೇರಳದಲ್ಲೂ ಬಚ್ಚಿಕ್ಕಂತಾನೆ. 10 ದಿವಸ ಆದ್ರೂ ಇಟ್ಕೊಂಬರಕ್ ಆಗಲ್ಲ. ಬೆಂಗಳೂರಿನ ಜೈಲ್ ತುಂಬ ಹೋಗಿದೆ, ಬರೀ ಕ್ರಿಮಿನಲ್ಸ್, ಯಂಗ್ಸ್ಟರ್ಸ್. ಅಲ್ಲಿ ನಾನು 3 ತಿಂಗಳು ಅಲ್ಲಿ ನೋಡಿದ್ದೇನೋ ಅಂತಂದ್ರೆ ಜೈಲಲ್ಲಿ ಅಲ್ಲಿ ಬರೋರು ಒಂದು 50% ಈ ಪೋಕ್ಸೋ ಕೇಸಸ್ ಅತ್ಯಾಚಾರಗಳು ಮಾಡಿ ಬರ್ತಾರೆ, ಇಲ್ಲ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಒಳ ಬರ್ತಾರೆ. ನಾವೇನಾದ್ರೂ ಈ ದೃಷ್ಟಿಕೋನ ಇಟ್ಕೊಂಡು ಮಾಡ್ದಾದ್ರೆ, ಈಗ ನಾವು ಕೂಡ ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೂಡ ನಾವು ಕೂಡ ಫ್ರೆಂಡ್ ಜೊತೆಲಿ ಇರ್ತಾ ಇದ್ವಿ ಸರ್. ಇವತ್ತು ಸ್ಮೋಕಿಂಗ್ ಇಸ್ ಬ್ಯಾನ್ಡ್ ಇನ್ ಪಬ್ಲಿಕ್ ಪ್ಲೇಸಸ್. ಟೀ ಅಂಗಡಿಗಳಲ್ಲಿ ದಮ್ಮುಗಳನ್ನ ಹೊಡಿಯೋದು, ಅಲ್ಲಿ ಗಾಂಜಾವನ್ನ ಮಾರೋದು, ಆ ಇಂಟಾಕ್ಸಿಕೇಶನ್ ಮಾಡ್ಕೊಂಡು ಆ ಕಿಕ್ ಅಲ್ಲಿ ವೀಲಿಂಗ್ ಮಾಡೋದಂತೆ, ಬೇರೆಯವ್ರಿಗೆ ತೊಂದರೆ ಕೊಡೋದಂತೆ, ಮೊಲೆಸ್ಟೇಷನ್ ಗಳು ಮಾಡೋದಂತೆ, ನಂಬರ್ ಆಫ್ ರೇಪ್ಸ್ ಆಗಿರ್ಬೋದು. ಹೋದ ವರ್ಷ ನೀವು ತೆಗೆದು ನೋಡಿದ್ರೆ 4100 ಪೋಕ್ಸೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಕಾರಣ ಏನ್ ಸರ್ ಇದಕ್ಕೆಲ್ಲ? ಆಮೇಲೆ ಡ್ರಗ್ ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಇದನ್ನ ಕಂಟ್ರೋಲ್ ಮಾಡ್ಬೇಕಾದಂತ ಪೊಲೀಸರು ಲಂಚ ಇಸ್ಕೊಂಡು ಒಂದು ಮಂತ್ಲಿ ಹಫ್ತಾಗಳನ್ನ ಫಿಕ್ಸ್ ಮಾಡ್ಕೊಂಡು, ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ಸ್ ಇದೆ. ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಿದೆ. ಸರ್ ಯಾವ ಭ್ರಷ್ಟ ಅಧಿಕಾರಿ ದುಡ್ಡಿಸ್ಕೊಂಡಿರೋ ಕೆಲಸ ಮಾಡ್ತಾ ಇದ್ದಾನೆ? ನಮಗಿರೋ ಮಾಹಿತಿ ಪ್ರಕಾರ ಬೆಂಗಳೂರು 1ರಲ್ಲೇ ಒಂದು 5,000 ಕೋಟಿಗೂ ಹೆಚ್ಚು ಡ್ರಗ್ ಪ್ರತಿ ತಿಂಗಳು ಇಳಿತದೆ. ಅದು ಇಳಿತದೆ, ಸೇಲ್ ಆಗತ್ತೆ, ಅದರಿಂದ ಕಿಕ್ ಬರುತ್ತೆ, ಕ್ರೈಮ್ ಆಗತ್ತೆ, ಚೈನ್ ಸ್ನ್ಯಾಚಿಂಗ್ ಆಗತ್ತೆ, ರೇಪ್ಸ್ ಆಗತ್ತೆ. ಇದೆಲ್ಲ ಪೊಲೀಸರು ಮುಂದೆ ಆದ್ರೂ ಪೊಲೀಸರು ತಿಂಗಳು ಹಫ್ತಾ ಇಸ್ಕೊಂಡು ಅಧಿಕಾರಿಗಳು ಈ ಒಂದು ಪುಡಾರಿಗಳನ್ನ ಬಿಟ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ?
ಈಗ ದಮ್ ಹೊಡ್ದಕ್ಕೆ ಅಷ್ಟೇ, ಯಾಕೆ ಹೊಡಿಬೇಕು ನೀನು, ಹೋಗಿ ಮನೇಲಿ ಹೊಡ್ಕೋ. ಹ್ಮ್. ಸಿ ದ ಗವರ್ಮೆಂಟ್ ಹ್ಯಾಸ್ ಪ್ರಾಹಿಬಿಟೆಡ್. ಹೌದು. ಆಮೇಲೆ ಬೀದಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಹಾ. ಬ್ಯಾನ್ ಮಾಡಿರೋ ಡ್ರಗ್ಸ್, ಅದು ಗಾಂಜಾ ಆಗಿರ್ಬೋದು, MDMA ನೆನ್ನೆ 10 ಕೋಟಿ ರೂಪಾಯಿ MDMA ಚೂಡಿದಾರಲ್ಲಿ ಬಿಟ್ಟಾಕೊಂಡ್ ಬಂದಳೆ. DGP ಮಗಳು ಸರ್ಕಾರಿ ಕಾರಲ್ಲಿ ರನ್ಯರಾವು ಚಿನ್ನನ ತೊಡೆಯಲ್ಲಿ ಬಚ್ಚಿಕೊಂಬತ್ತಾಳೆ. ಈ ಆಫ್ರಿಕನ್ ಮಹಿಳೆಯರು ಇಲ್ಲಿ ಓದ್ತೀವಿ ಅಂತ ಬಂದು ಡೆಲ್ಲಿಯಿಂದ ಡ್ರಗ್ ಟ್ರಾಫಿಕಿಂಗ್ 1.5 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿಂದು MDMA, ಒಂದು ಕೆಜಿ MDMA 1 ಕೋಟಿ ರೂಪಾಯಿ. ಹೈ ಎಂಡ್ ಡ್ರಗ್ಸ್ ಗಳಿವಲ್ಲ ಸರ್, ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಇವತ್ತೇ ಯಾಕೆ ಹಿಡಿತಾ ಇದ್ದೀರಾ? ಬೆಳೆಸ್ಬಿಟ್ಟು ಯಾಕೆ ಹಿಡಿತಾ ಇದ್ದೀರಾ? 2010ರಿಂದ ಬೆಳೆಸ್ದೋರೇ ಈ ಭ್ರಷ್ಟ ಪೊಲೀಸ್ ಇಲಾಖೆ. ನನ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ಇವಾಗ ಹಫ್ತಾ ಬಂತಾ ಇದ್ರೆ ಅವ್ರದ್ದು ಡ್ರಗ್ಸ್ ವಿಚಾರ ಬೆಳಕಿಗೆ ಬರಲ್ಲ. ಹಫ್ತಾ ಅವ್ರಿಗೇನ್ ಬಂದಿಲ್ಲ ಅಂತಂದ್ರೆ ಈ ತರ ಬೆಳಕಿಗೆ ಬರುತ್ತೆ ಅಂತ. ಹಫ್ತಾ ಬಂದೇ ಬರುತ್ತೆ ಅವ್ರಿಗೆ. ಏನಕ್ಕೆ ಈ ತರ ಗಾಂಜಾ ಕೇಸ್ಗಳನ್ನ ಈಗ ವಾಪಸ್ ಬರ್ತಾ ಇದೆ ಅಂತ ನಮ್ಮಂತರ ಎಕ್ಸ್ಪೋಸ್ ಮಾಡ್ತಾ ಇದ್ವಿ. ಓಕೆ, ಮೊನ್ನೆ ಆಗಿದ್ ಗಲಾಟೆನೂ ಅಷ್ಟೇನೆ. ಗಾಂಜಾ ಹುಡ್ಕೊಂಬಂದು ಗಾಂಜಾ ಹುಡುಗರ ಕೈಯಲ್ಲಿ ಗಲಾಟೆ ಮಾಡಿಸಿದ್ದವ್ರು, ಬೇರೆ ಏನೂ ಅಲ್ಲ. ಈ ಗಾಂಜಾನೇ ಎಲ್ಲಾ ಕ್ರೈಮ್ಗಳಿಗೂ ಮೂಲ ಕಾರಣ. ಇವತ್ತು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು ಸರ್, ಇವತ್ತು ಹಾಲುಗಳು ಕದೀತಾವ್ರೆ, ಗ್ಯಾಸ್ಗಳು ಕದೀತಾವ್ರೆ, ಚಪ್ಪಲಿಗಳು ಕದೀತಾವ್ರೆ, ಗಾಡಿಗಳು ಮನೆ ಮುಂದೆ ನಿಲ್ಸ್ಕೊಂಡ್ರೆ ಗಾಡಿನೇ ಮಾಯ ಆಗುತ್ತೆ, ಗಾಡಿಗಳು ವೀಲ್ಗಳು ಬಿಚ್ಕೊಂಡು ಹೊರಟೋಯ್ತಾರೆ. ಆಮೇಲೆ ಗಾಂಜಾಗಳು ನೋಡಿದ್ರು ವೀಲಿಂಗ್ಗಳು ಮಾಡ್ತಾರೆ. ಈ ಅತ್ಯಾಚಾರಗಳಾಗ್ತಾ ಇದೆ, ಕ್ರೈಮ್ಸ್ ಆಗ್ತಾ ಇದೆ. ಏನ್ ಕಾರಣ? ಹೋಗ್ಲಿ ಬೆಂಗಳೂರು ಜೈಲ್ಗೆ ಹೋಗಿ ದಯವಿಟ್ಟು ಬೆಂಗಳೂರಿನ ಪೊಲೀಸರು, ಅದೇ ಸೀಮಂತ್ ಕುಮಾರ್ ಅವರು ಬಂದಾಗಿಂದ ಪ್ರೆಸ್ ಬ್ರೀಫ್ ಮೇಲೆ ಪ್ರೆಸ್ ಬ್ರೀಫ್ ಅಲ್ಲ ಬೆಳೆಸ್ಬಿಟ್ಟು, ಹಿಮಾಲಯ ಬೆಟ್ಟಕ್ಕೆ ಕ್ರೈಮ್ ಅನ್ನ ಬೆಳೆಸ್ಬಿಟ್ಟು, ಪುಡಾರಿಗಳನ್ನ ಬೆಳೆಸ್ಬಿಟ್ಟು, ಡ್ರಗ್ ಮಾಫಿಯಾಗಳನ್ನ ಬೆಳೆಸ್ಬಿಟ್ಟು ಅದರಿಂದ ಕ್ರೈಮ್ ಆಗ್ತಾ ಇದ್ರೆ, ಇವತ್ತು ದಿನಕ್ಕೆ 5 ಪ್ರೆಸ್ ಮೀಟ್ ಮಾಡಿದ್ರೆ ಏನು ಪ್ರಯೋಜನ? ಆಮೇಲೆ ಇವ್ರು ಪ್ರೆಸ್ ಬ್ರೀಫ್ ಮಾಡಕ್ಕೆ ಮುಂಚೆ ಈಗ ಕರ್ನಾಟಕದಲ್ಲಿ 18,000 ಪೊಲೀಸ್ ಶಾರ್ಟೇಜ್ ಇದೆ. ಸಿದ್ದರಾಮಯ್ಯಂಗೆ ಅದ್ ಬೇಕಾಗಿಲ್ಲ. ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಶಾರ್ಟೇಜ್ ಇಟ್ಕೊಂಡು ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಇದ್ರ ಬಗ್ಗೆ ಬಂದಂತ ಹೊಸ DGP ಆಗಿರ್ಬೋದು, ಅಥವಾ ಬೆಂಗಳೂರಿಗೆ ಬಂದಂತ ಹೊಸ ಪೊಲೀಸ್ ಕಮಿಷನರ್ ಆಗಿರ್ಬೋದು ಕರೆಸ್ಪಾಂಡೆನ್ಸ್ ಮಾಡ್ತಾರಾ? ಒತ್ತಡ ಹಾಕ್ತಾರಾ? ಮಾಡಲ್ಲ. ಅದೇ ಶಾರ್ಟೇಜ್ ಸ್ಟಾಫ್ ಅಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇವ್ರುಗಳಿಗೆ ಹೋಗ್ಲಿ 1 ಲಕ್ಷ ಚಿಲ್ಲರೆ ಪೊಲೀಸ್ ಕಾನ್ಸ್ಟೇಬಲ್, 1,08,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಇದೆ. 40,000 ಸಂಬಳಕ್ಕೆ ಅವ್ರು ಕೆಲಸ ಮಾಡಕ್ಕಾಗ್ತದ? ಬೆಂಗಳೂರಲ್ಲಿ ಬದುಕಕ್ಕಾಗತ್ತ? ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಒಂದು ಶಾರ್ಟೇಜ್. ಆಮೇಲೆ ABC 3 ಫೇಸ್ ಅಲ್ಲಿ ಇವ್ರನ್ನ ಶಿಫ್ಟ್ ವೈಸ್ ಹಾಕ್ಬೇಕು. 3 ಫೇಸ್ ಇಲ್ಲ, 2 ಫೇಸ್ ಅಲ್ಲಿ ಪೊಲೀಸರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡಕ್ಕಾಗ್ತದೆ? ಅದು ನಾನು ಹೇಳ್ತಾ ಇರೋದು ಅಧಿಕಾರಿಗಳಲ್ಲ, ನಾನು ಹೇಳ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ಸ್. ಇದೋ ಪೊಲೀಸ್ ಕಾನ್ಸ್ಟೇಬಲ್ ಅವನು VIP ಡ್ಯೂಟಿ ಮಾಡ್ಬೇಕು, ಹೆಣ ಎತ್ತಬೇಕು, ಯಾವನ ನಮಾಜ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಅವ್ರ ಜೊತೆಗೆ ನಿಂಬೇಕು, ಯಾವನ ಗಣೇಶ್ ಇಟ್ಟೆ ಅವ್ರಿಗೋಗಿ ಇಕ್ಬೇಕು, ಆಮೇಲೆ VIP ಪ್ರೋಗ್ರಾಮ್ ಮಾಡ್ಬೇಕು, ಪಾಸ್ಪೋರ್ಟ್ ಕೆಲಸ ಮಾಡ್ಬೇಕು, ಯಾವನ ಕೊಲೆ ಮಾಡ್ಬೋದ ಅವ್ನ ಹಿಡ್ಕೊಂಬರ್ಬೇಕು, ಮೊಲೆಸ್ಟೇಷನ್ ಮಾಡಿ ಹಿಡ್ಕೊಂಬರ್ಬೇಕು, ಗಾಂಜಾಗಳು ಮಾಡೋದು ನೋಡ್ಬೇಕು, ಸ್ಮೋಕಿಂಗ್ ಮಾಡೋದು ನೋಡ್ಬೇಕು. ಇರೋ ಶಾರ್ಟೇಜ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಆ ಪೊಲೀಸ್ ಫೋರ್ಸ್ಗೆ ಕೈ ತುಂಬಾ ಸಂಬಳ ಕೊಡೋ ಅಂತ ಕೆಲಸವನ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಜನವರಿನಲ್ಲಿ ಇದೇ ಸಿದ್ದರಾಮಯ್ಯನವ್ರಿಗೆ ನಾನು ಹೋಗಿ ರಿಕ್ವೆಷನ್ ಕೊಟ್ಟು ಬಂದೆ. ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ತಮಿಳ್ನಾಡು, ಕೇರಳ ರೀತಿ ಸಂಬಳವನ್ನ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಮಾಡ್ಲಿಲ್ಲ. ರೇಟಿಂಗ್ ಅಲ್ಲಿ ಕೊಟ್ರಿ, ಮಾಡ್ಲಿಲ್ಲ. ಈಗ ಸಂಬಳ ಜಾಸ್ತಿ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ನಾನ್ ರಿಕ್ವೆಷನ್ ಕೊಟ್ರೆ CM, MLA, MP ಗಳ ಸಂಬಳಗಳನ್ನ ಅವ್ರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದ್ರೆ ಮೊದಲು ಅಲ್ಲಿರುವಂತ ನ್ಯೂನ್ಯತೆಗಳನ್ನ ನೋಡಿ ಬದಲಾವಣೆ ಮಾಡುವಂತ ಬೇಕಾದಂತ ಸರ್ಕಾರಗಳಿಲ್ಲ. ಸಿದ್ದರಾಮಯ್ಯನವರೇ ವೀಲ್ ಚೇರ್ ಓಡಾಡಿದನ್ನ ನಾವು ನೋಡಿದೀವಿ. ಸರ್ಕಾರ ವ್ಯವಸ್ಥೆ ಸಹ ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇದೆ. ಸರ್, ಕುಂಠಿತವಾಗಿರುವಂತ ವ್ಯವಸ್ಥೆನ ಹೇಗೆ ನೋಡ್ಕೊಂಡು ಸುಮ್ನೆ ಇರೋದು? ನಮ್ ಕೈಲಂತೂ ನೋಡ್ಕೊಂಡು ಇರಕ್ಕಾಗಲ್ಲ. ಇಲ್ಲ ಆಸ್ತಿ ಗೀಸ್ತಿ ಮಾರ್ಬಿಟ್ಟು ಎಲ್ಲಾದ್ರೂ ವಿದೇಶಕ್ಕೆ ಹೋಗಿ ಎಲ್ಲಾದ್ರೂ ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ಬೇಕು. ಪಾಸಿಬಲ್ ಅದು ಒಂದು ಆಪ್ಷನ್ ಇಟ್ಕೊಂಡಿದೀನಿ, ಅದು ಇರ್ಲಿ ಅಂತ. ಬಟ್ ಆ ದಿನ ನಮಗ್ ಬರ್ದಿರ್ಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕಂತೀನಿ. ಓಕೆ ಸರ್, ಮಾತಾಡ್ತಾ ಹೇಳಿದ್ರಿ ಜೈಲಿಗೆ ಹೋಗಿದ್ದು ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಜೈಲೇನು ಟ್ರಿಪ್ ತರ ಅಲ್ಲ, ಆದ್ರೂ ಕೇಳ್ತಾ ಇದೀನಿ, ಯಾವ ತರ ಇತ್ತು? ಅಲ್ಲೇನಾದ್ರು ನಿಮ್ಗೆ ಅಲ್ಲೂ ಕೂಡ ಇದೇ ತರ ಇದ್ರ ಎಲ್ಲಾ ಕೈದಿಗಳನ್ನ ಎದುರಿಸ್ಕೊಂಡು, ಅಥವಾ ಯಾರಾದ್ರೂ ಅಲ್ಲಿ ನಿಮಗೆ ಫ್ಯಾನ್ಸ್ ಉಟ್ಕೊಂಡ್ರ? ನಾನ್ ಯಾರನ್ನು ಎದುರಿಸಲ್ಲ ಸರ್. ನಾವು ವಿರೋಧ ಮಾಡಿರೋದು ಕೆಟ್ಟದನ್ನ, ನಾವು ವಿರೋಧ ಮಾಡಿರೋದು ಭ್ರಷ್ಟಾಚಾರವನ್ನ, ನಾವು ವಿರೋಧ ಮಾಡಿರೋದು ಮಾಫಿಯಾಗಳನ್ನ. ಅದು ಪೊಲೀಸ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪುಡಾರಿಗಳಾಗಿರ್ಬೋದು, ನಾವು ವಿರೋಧ ಮಾಡಿದೀವಿ. ಆಮೇಲೆ ಈ ಜೈಲ್ ವಿಚಾರ ಬಂದಾಗ ಸರ್, ಬೆಂಗಳೂರಲ್ಲಿರೋ ಕೊಳಕನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟು ಜೈಲ್ ಹೆಂಗಿದೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕಾಗತ್ತೆ? ಚೆನ್ನಾಗಿದೆ ಅಂತೂ ಹೇಳಕ್ ಆಗಲ್ಲ. ಆಮೇಲೆ ಅದು ಯಾರು ಹೋಗೋದ್ ಬೇಡ. ಸೊ ನನಗೆ ಜೈಲು ಅಂತಂದ್ರೆ ಜೈಲುಗಳನ್ನ ಮುಚ್ಚಬೇಕಾದಂತ ಒಂದು ಸಮಾಜ ನನಗ್ ಬೇಕಾಗಿದೆ ಹೊರತು ಜೈಲುಗಳನ್ನ ಕಟ್ಟಿ ಬೆಳೆಸುವಂತ ಸಮಾಜ ನನಗಂತೂ ಬೇಡ. ಈಗ ನೋಡಿ, ಪ್ರಪಂಚದಲ್ಲಿ ನೆದರ್ಲ್ಯಾಂಡ್ ದೇಶ ಇದೆ, 18 ಜೈಲುಗಳನ್ನ ನೆದರ್ಲ್ಯಾಂಡ್ ದೇಶ ಮುಚ್ಚಿದೆ. ಕಾರಣ ಯಾಕೆ ಅಂತ ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ತದೆ. ಇಲ್ಲಿ 56-54 ಜೈಲುಗಳಿದೆ ಕರ್ನಾಟಕದಲ್ಲಿ. ಇನ್ನ ಕಟ್ಟಬೇಕಂತಂದ್ರೆ, ಕಟ್ಟಬೇಕು ಅಂದ್ರೆ ಏನರ್ಥ? ಸಮಾಜವನ್ನ ಗೆದ್ದು ಬಂದಂತ ಜನಪ್ರತಿನಿಧಿಗಳು, ಸರ್ಕಾರಗಳು
ಕೇಡು ಮಾಡಿ ಹಾಳು ಮಾಡಿದ್ದಾರೆ ಅಂತ ಅರ್ಥ. ಹಾ. ಯಾವತ್ತು ನೋಡಿ ಸರ್, ಜೈಲಲ್ಲಿ ಜನ ಕ್ರಿಮಿನಲ್ ಜಾಸ್ತಿ ಆಗ್ತಾರೆ, ಜೈಲುಗಳು ಜಾಸ್ತಿ ಆಗುತ್ತೆ, ಜೈಲುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಸಮಾಜ ಹಾಳಾಗೋಗಿದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಜೈಲುಗಳು ಕಮ್ಮಿ ಆಗ್ಬೇಕು, ಜೈಲುಗಳನ್ನ ಮುಚ್ಚಬೇಕು, ಜೈಲುಗಳಿಗೆ ಅಪರಾಧ ಕಮ್ಮಿ ಆಗ್ಬೇಕು, FIR ಕಮ್ಮಿ ಆಗ್ಬೇಕು, ಹೆಣ್ಣು ಮಕ್ಕಳು ಸಾರಾಸಟ್ಟಾಗಿ ಓಡಾಡಬೇಕು, ಈ ಡ್ರಗ್ ಮುಕ್ತ ಕರ್ನಾಟಕ ಆಗ್ಬೇಕು, ಬುದ್ಧಿವಂತ ಹುಡುಗರ ಸಮಾಜ ಆಗ್ಬೇಕು. ಪರೋಡಿ ಬೀಳೋದು ಅಲ್ಲೆಲ್ಲ ಮಂಗಳೂರಲ್ಲಿ ಒಬ್ರಿಗೊಬ್ರು ಕೊಚ್ಚಾಡ್ಕೊಳೋದು, ಇಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ ಸೇದಿ ರೇಪ್ಗಳನ್ನ ಮಾಡಿ ಎಲ್ಲರೂ ಅಲ್ಲ, ಒಂದು ಸೆಗ್ಮೆಂಟ್ ಇದೆ. ಮೊನ್ನೆ RCB ಆದಂತ ಕಾರಣಕ್ಕೂ ಕೂಡ ಇದೇ ಕಾರಣನೇ. ಈ ಗಾಂಜಾ, ಈ ಡ್ರಗ್ಸ್, ಈ ಬ್ಯಾನ್ ಡ್ರಗ್ಸ್, ಮಣಿಪುರದಿಂದ ಬರೋನು ಒಂದು 10 kg ಏನೋ ಗಾಂಜಾನ ಎತ್ಕೊಂಡ್ಬಂದು ಬೆಂಗಳೂರಲ್ಲಿ ಮಾರಿ ಹೊಲ್ಟೋತಾನೆ ಕಾಸು ಮಾಡ್ಕೊಂಡು. ಅಲ್ಲೊಂದು 500 ರೂಪಾಯಿ ಸಿಗ್ತದೆ ಕೆಜಿ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ 15-20 ಸಾವಿರಕ್ಕೆ ಮಾರ್ಬೋದು. ಯಾವನ ಇಸ್ಕೊಂತಾನೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾನೆ. ಕಿಕ್ಕು, MDMA, ಈ ಸೌತ್ ಆಫ್ರಿಕನ್, ನೈಜೀರಿಯನ್ ಹುಡುಗರು ಈ HBR ಲೇಔಟ್, ರಾಮಮೂರ್ತಿ ನಗರ ಎಂಟೈರ್ ಬೆಲ್ಟ್ ಅಲ್ಲಿ ಇದಾರೆ. ಇಡೀ ಬೆಂಗಳೂರನ್ನ MDMA, ಹೈ ಅಂಡ್ ಕ್ರಿಸ್ಟಲ್ ನಾರ್ಕೋಟಿಕ್ಸ್ ಡ್ರಗ್ ಗಳನ್ನ ಅವ್ರು ಮಾರಾಟ ಮಾಡ್ತಾರೆ. ಈ ವಾಟ್ಸ್ಆಪ್ ಗ್ರೂಪ್ ಇದೆ, ಆರ್ಡರ್ ಮಾಡಿದ್ರೆ ಮನೆಗೆ ಬರ್ತವೆ. ಇದೆಲ್ಲ ಪೊಲೀಸರು ಗೊತ್ತಿದೆ, ಇದೆಲ್ಲ ಇಂಟೆಲಿಜೆನ್ಸಿ ಗೊತ್ತಿದೆ. ದಯಾನಂದ್ ಒಬ್ಬ ತುಂಬಾ ತುಂಬಾ ಐ ಥಿಂಕ್ ನಿಯತ್ತಿನ ಬೆಂಗಳೂರು ಪೊಲೀಸ್ ಕಮಿಷನರ್, IPS ಆಫೀಸರ್ ಅಂತ ಒಂದಷ್ಟು ಟ್ರೆಂಡ್ಗಳೆಲ್ಲ ಮಾಡಿದ್ರು. ಇದೇ ದಯಾನಂದ್ ಸಮಯದಲ್ಲಿ ಈ ಡ್ರಗ್ ಈ ಮಟ್ಟಕ್ಕೆ ಬೆಳೆದ್ ನಿಂತಿದ್ದು. ಯಾಕೆ ಕಣ್ಣುಗಳಿಲ್ವಾ? 130 ಪೊಲೀಸ್ ಸ್ಟೇಷನ್ ಇರುವಂತ ಇನ್ಸ್ಪೆಕ್ಟರ್ಗಳು ACPಗಳಿಗೆ DCPಗಳಿಗೆ ಮಾಮೂಲಿ ಬರ್ತಾ ಇಲ್ವಾ? ಬರ್ದಿರನೇ ಇದೆಲ್ಲ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ದಯಾನಂದ್ ಇದ್ಯಾವ್ದು ಗೊತ್ತೇ ಇಲ್ವಾ? ಮೂರು ವರ್ಷಕ್ಕೂ ಹೆಚ್ಚು ಒಬ್ಬ DGP ಮಗಳು ಸರ್ಕಾರಿ ಇನೋವಾ ಕಾರನ್ನ ಬಳಸಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬೆಂಗಳೂರು ಮನೆಗೆ ಆರಾಮಾಗಿ ಗೋಲ್ಡ್ ಅನ್ನ ಸರ್ಕಾರಿ ಕಾರಲ್ಲಿ ಸ್ಮಗಲ್ ಮಾಡ್ತಾಳೆ. ಬೇರೆ ಯಾರು ಅಲ್ಲ, DGP ರಾಮಚಂದ್ರ ಮಗಳು ರನ್ಯಾರಾವ್. ಈ ಅಪ್ಪ ಪೊಲೀಸ್ ಕಮಿಷನರ್ ಏನ್ ಗೆಣಸ್ಕಿಲ್ತಾ ಇದ್ನ ದಯಾನಂದ್? ಸೊ ಅಂದ್ರೆ ಎಲ್ಲರ ಸಹಕಾರ ಇದೆ. ಅಂದ್ರೆ ಒಂದ್ ಕಡೆ ಅಧಿಕಾರಿಗಳು, ಒಂದ್ ಕಡೆ ಸರ್ಕಾರ, ಎಲ್ಲರ ಸಹಕಾರ ಇದೆ. ಯಾರು ಕೂಡ ಈ ಒಂದು ನೋಡು ಕಂಡಿದ್ದು ಕೂಡರಂತೆ ಇದಾರೆ ಅಂತ ನೀವು ಅಲ್ಲ ಸರ್. ಈಗ ನಿಮ್ಗೇನ ಮನೆಗೆ ತೊಂದರೆ ಆಯ್ತು ಅಂತ ನಮ್ಗೇನ್ ತೊಂದರೆ ಹಾಕಿ ಒಂದು 25 ಸಾವಿರ ಹಾಕುವಂತ ಪರಮೇಶ್ವರ್, ಒಂದು 25 ಲಕ್ಷ ಹಾಕುವಂತ ಪರಮೇಶ್ವರ್ ಕೇಳಿ ನೋಡಿ, ಹಾಕಲ್ಲ. ಅದೇ ಪರಮೇಶ್ವರ್ ಗೋಲ್ಡ್ ಸ್ಮಗಲ್ ಮಾಡ್ತಾ ಇದ್ದಂತ ರನ್ಯಾರಾವ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಟ್ರಸ್ಟ್ ಇಂದ ಹಾಕ್ತಾರೆ. ಏನ್ ಸಂಬಂಧ ಅವ್ರಿಗೆ? ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಅಕ್ಯೂಸ್ಡ್ ಗೆ ಹಾಕ್ತಾರೆ ಅಂತಂದ್ರೆ, ಅಥವಾ ಅಕ್ಯೂಸ್ಡ್ ಆಗಕ್ಕೆ ಕಾರಣಕರ್ತ ಅಂತ ರಾಮಚಂದ್ರ ಮಗಳಿಗೆ ಹಾಕ್ತಾರೆ ಅಂತಂದ್ರೆ, ಸೊ ಸರ್ಕಾರ ನಡೆಸ್ತಾ ಇರುವಂತ ಹೋಮ್ ಮಿನಿಸ್ಟರ್, ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಆಗಿರ್ಬೋದು, ಈ ಸ್ಮಗ್ಲಿಂಗ್ ಆಗಿರ್ಬೋದು, ಈ ಅಲ್ಲ DGP ಮಗಳೇ ಗೋಲ್ಡ್ ಸ್ಮಗಲ್ ಮಾಡ್ತಾಳೆ ಅಂತಂದ್ರೆ ಇದೆಲ್ಲ ನಡೆಯಲ್ವಾ? ಇದೆಲ್ಲ ಇವ್ರು ಸಹಕಾರ ಇಲ್ದಾರ, ಪೊಲೀಸ್ ಸಹಕಾರ ಇಲ್ದಾರ, ಪೊಲೀಸ್ಗೆ ಲಂಚ ಇಸ್ಕಂದ್ರೆ ಇದೆಲ್ಲ ನಡೀತಾ ಇದೆಯಾ? ಇದೇ ದಯಾನಂದ್ ಸಮಯದಲ್ಲಿ ಬರೀ ಗೋಲ್ಡ್ ಸ್ಮಗ್ಲಿಂಗ್ ಒಂದೇ ಅಂತಲ್ಲ, ಓಂ ಪ್ರಕಾಶ್ ಸತೋದ DGP, ಫಾರ್ಮರ್ DGP, IGP ಹೆಂಡ್ತಿನಿ ಚಕ ಅಂತ ಕೊಚ್ಚಿ ಸಾಯ್ಸಕದ್ಲು. ಏನ್ ಮೆಸೇಜ್ ಕೊಟ್ರಿ ಅದು? ವಾಟ್ ಇಸ್ ಅ ಮೆಸೇಜ್? ಒಬ್ಬ DGP ಹೆಂಡ್ತಿನಿ ಬಿಡಲ್ಲ ಅಂದ್ರೆ ಸಮಾಜನ ಯಾವ ಮಟ್ಟಿಗೆ ತಗೊಂಡೋಗಿದೆ? ಆಮೇಲೆ ಕ್ರೈಮ್ ಆದಾಗ FIR ಹಾಕಿ ಜೈಲಿಗೆ ಕಳ್ಸೋದು ಗಂಡಸ್ತನ ಅಲ್ವಾ, ಅಥವಾ ದೊಡ್ಡ ಸಾಧನೆಯನ್ನಲ್ಲ. ಕ್ರೈಮ್ ಪ್ರಿವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಕ್ರೈಮ್ ಪ್ರಿವೆಂಟ್ ಮಾಡಕ್ಕೆ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. 26ನೇ ತಾರೀಕು ಈ ತಿಂಗಳು 26ನೇ ತಾರೀಕು ಆಂಟಿ ಡ್ರಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಸೀಮಂತ್ ಕುಮಾರ್ ಮಾಡ್ತಾ ಇದ್ದಾರೆ. ಬೆಳೆಸಿದ್ ಯಾರು ಇದನ್ನೆಲ್ಲ? ನಿಮ್ ಬೆಂಗಳೂರಿನ ಪೊಲೀಸರು ಬೆಳೆಸಿಲ್ವಾ? ಆಮೇಲೆ ಎಕ್ಸಾಂಪಲ್, ಅವ್ನು ಯಾರೋ ನೆನ್ನೆ ಲೋಕಾಯುಕ್ತದಲ್ಲಿ ನಿಂಗಪ್ಪ ಅಂತ ಸಿಕ್ಕಾಕೊಂಡಿದ್ದಾನೆ, ಪೊಲೀಸ್ ಕಾನ್ಸ್ಟೇಬಲ್, SP ಜೊತೆ ಜೋಶಿ ಜೊತೆ. ಇವರೆಲ್ಲ ಮಾಫಿಯಾಗಳು ನಡೆಸ್ತಾ ಇಲ್ವಾ? ಆಮೇಲೆ ಮಾಫಿಯಾಗಳು ನಡೆಸ್ತಿದ್ರೆ ಇವ್ರ ಆಸ್ತಿಗಳು ಬೆಳ್ತಾ ಇದ್ದ. ಕನಿಷ್ಠ ಒಬ್ಬ ಇನ್ಸ್ಪೆಕ್ಟರ್, ಕನಿಷ್ಠ ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಒಳ್ಳೆಯವರು ಭ್ರಷ್ಟಾಚಾರ ಮಾಡಿದಿರೋರು ಒಂದು 5% ಇರ್ಬೋದು. 95% ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇದನ್ನ ತೊಳಿಬೇಕಾದ್ರೆ ನಮ್ಮಂತ ಒಂದು CM ಆಗ್ಬೇಕು. ಇರೋನ್ ಯಾವನ್ಗೂ ದಮ್ಮು ತಾಕತ್ ಯಾವನು ಇಲ್ಲ. ಬರೋನೆಲ್ಲ ಬಳ್ಕೊಂಡು ಗುಮ್ಮ ಆಟ ಆಡ್ಕೊಂಡು ಮಾಡ್ತಾ ಇದಾರೆ. ಸೊ ಇದು ಬದಲಾವಣೆ ಆಗ್ಬೇಕು ಅಂದ್ರೆ ಜನರಿಗೆ ಎಚ್ಚರಿಸಬೇಕಾಗಿದೆ. ನಮ್ಮಂತ ಎಚ್ಚರಿಕೆ ಮಾಡೋರ್ ಮೇಲೆ ಏನೋ ಒಂದು ಅಟ್ಯಾಕ್ ಮಾಡಿಸೋದು, ಜೈಲ್ಗೆ ಹಾಕೋದು, ಇನ್ನೇನ್ ಕಿಸಿಯಕ್ಕಂತೂ ಅವ್ರ ಕೈಲಿ ಆಗಲ್ಲ. 3 ತಿಂಗಳು ಹಾಕಿದ್ರು, ನೋಡಿದ್ರು. ಜೈಲಲ್ಲಿ ಕೂಡ ನಾನು ಅದೇ ರೆಬೆಲ್ ಜಗದೀಶ್ ಆಗೇ ಇದ್ದೆ. ಅಲ್ಲಿ ಏನಾಗಿದೆ ಅಂತ ನೋಡಿದವ್ರಿಗೆ, ಅಬ್ಸರ್ವ್ ಮಾಡಿದವ್ರು ಗೊತ್ತಿದೆ ಹೊರತು ನಾನು ಇದನ್ನ ಮಾಧ್ಯಮದಲ್ಲಿ ಹೇಳಕ್ ಆಗಲ್ಲ. ಜೈಲಲ್ಲೂ ಕೂಡ ನಾನು ರೆಬೆಲ್ಲೆ. ನಾನೇನು ಬದಲಾವಣೆ ಆಗಿ ಯಾವ್ದೋ ಮೂಗಲ್ ಕೂತ್ಕೊಂಡು ಆತರ ಏನಿರ್ಲಿಲ್ಲ. ಕೂಡ ರಾಜಾತಿಥ್ಯ ದರ್ಶನ್ಗೆ ಅಷ್ಟೇ, ನನಗಲ್ಲ. ರಾಜತಿಥ್ಯ ಮಾಡಿಸ್ಕೊಂಡ್ರೆ ಅದು ಜೈಲ್ ಮ್ಯಾನ್ಯುವಲ್ಗೆ ವಿರೋಧ ಆಗುತ್ತೆ. ಒಬ್ಬ ಕೈದಿ ತರನೇ ಇರ್ಬೇಕು. ನಾನು ಹೇಳ್ತಾ ಇರೋದು ನನ್ನ ಮಾನಸಿಕತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನನ್ನ ಮಾನಸಿಕತೆಯಲ್ಲಿ ಆ ಒಂದು ರೆಬೆಲ್ನೆಸ್ ಇತ್ತೇ ಇತ್ತು. ಡೆಫಿನೆಟ್ಲಿ ನಾನೊಬ್ಬ ಕೈದಿಯಾಗಿ ನಾನು ದಮ್ ಮಾಡ್ಕೊಂಡು ಚೇರ್ ಹಾಕೊಂಡು ದರ್ಶನ್ ತರ ಕೂತ್ಕೊಂಡ ಕೆಲ್ಸಕ್ಕಂತೂ ನಾನಂತೂ ಹೋಗಿಲ್ಲ. ಎಲ್ಲ ಕೇಸ್ಗಳು ಹಾಕ್ಸಿ ಅಲ್ಲಿರೋ ಒಂದು 13 ಜನ ಸಸ್ಪೆಂಡ್ ಮಾಡೋ ಕೆಲ್ಸಕ್ಕಂತೂ ಹೋಗಿಲ್ಲ. ಮುಚ್ಕೊಂಡ್ ಬಂದೆ ಬಾಯ್ನ. ಹಂಗಾಗಿ ಜೈಲಿನ ತರನೇ ಜೈಲಿನ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಬಂದೆ. ಡೆಫಿನೆಟ್ಲಿ ಆ ರೆಬೆಲ್ನೆಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಮಾನಸಿಕತೆಯಲ್ಲಿ ಇಟ್ಕೊಂಡಿದ್ದೇವೆ ಹೊರತು ನಮ್ಮ ಜೀವನದಲ್ಲಂತೂ ಅಲ್ಲ. ಜೈಲಾಗೇ ಇತ್ತು. ನಾನು ಕೂಡ ಒಬ್ಬ ಸಾಮಾನ್ಯ ಕೈದಿಯಾಗಿ ಅಲ್ಲಿ ಇದ್ದು ಬಂದೆ, ಬಟ್ ರೆಬೆಲ್ ಆಗಿದ್ದೆ. ಸೊ ಮಾತಾಡ್ತಾ ಹೇಳಿದ್ರಿ,
ನಟ ದರ್ಶನ್ ವಿಚಾರ. ಹ್ಮ್ ಹ್ಮ್ ಜೈಲಿಗೆ ಹೋಗಿದ್ರು, ಏನ್ ಪ್ರಕರಣ ಏನೇನಾಗಿದೆ ಅಂತೆಲ್ಲ ನಿಮಗೆ ಗೊತ್ತಿದೆ. ಜೈಲಿಗೆ ಹೋಗಿದ್ರು, ಅಲ್ಲೂ ಕೂಡ ಒಂದು ರಾಜಾತಿಥ್ಯ ಮಾಡಿಸ್ಕೊಂಡ್ರು, ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ರು. ಸೊ ಒಟ್ಟಾರೆ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂತಂದ್ರೆ ದರ್ಶನ್ ಅವ್ರದ ವಿಚಾರವಾಗಿ ನೀವು ಜೈಲಿಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನೀವು ಮಾತಾಡಿದಿರಾ, ಅಂದ್ರೆ ಇಂಟರ್ವ್ಯೂದಲ್ಲಿ ಹೇಳಿದ್ರ ಟ್ರೆಂಡಿಂಗ್ ಅಲ್ಲಿರೋ ದರ್ಶನ್ ಕೆಳಗಿಳಿಸ್ಬಿಟ್ಟು ನಾನ್ ಬರ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನಾನು ಯಾವತ್ತೂ ಹೇಳಿಲ್ಲ. ಇಲ್ಲ. ಈ ತರ ಒಂದು ಅಂದ್ರೆ ದರ್ಶನ್ ಟ್ರೆಂಡಿಂಗ್ ಅಲ್ಲಿ ಇದಾರೆ, ಸಾಕಷ್ಟು ಇದ್ರಲ್ಲಿದ್ದಾರೆ, ನಾನು ಅದೇ ತರ ಟ್ರೆಂಡ್ ಆಗ್ತೀನಿ ಅನ್ನೋ ಆ ಒಂದು ನಾನ್ ಟ್ರೆಂಡ್ ಆಗ್ತೀನಿ ಅಂತ ಹೇಳಿದೆ ಹೊರತು ಆತರ ಇಳಿಸ್ತೀನಿ ಬರ್ತೀನಿ ನಾನು ಹೇಳಲ್ಲ. ಯಾಕಂದ್ರೆ ಆತನ ದಾರಿ ಆತಿಂದು ಯಾರ್ ಬೇಕಾರ ಆಗ್ಬೋದು. ಈಗ ದೇಶದ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿನೇ ಆಗ್ಬೇಕಾ? ಒಂದ್ಸಲ ನೀವು ದರ್ಶನ್ ಅವರ ಕೇಸ್ ಏನಾದ್ರು ನನಗೆ ಕೊಟ್ರೆ ನಾನು ಬರೀ 1 ದಿನ 2 ದಿನದಲ್ಲೇ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಡ್ ಬರ್ತೀನಿ. ನಾನು ಖಂಡಿತವಾಗಿ ನಾನು ನನ್ನ ಮಾಧ್ಯಮಕ್ಕೆ ಹೇಳಿದನ್ನು ಮತ್ತೊಂದ್ಸತಿ ಸ್ಪಷ್ಟ ಮಾಡ್ತೀನಿ. ಒಂದು ಷಡ್ಯಂತ್ರ ನಡೀರ್ಬೋದು, ಆತನ ಫಿಕ್ಸ್ ಮಾಡ್ಲಿಕ್ಕೆ ಅಂತ ಒಂದು ಆಂಗಲ್ ಅಲ್ಲಿ ಹೇಳಿದೆ. ಹಾಗಾಗಿ ದರ್ಶನ್ ಒಬ್ಬ ವಿಕ್ಟಿಮು ಆಗೋ ಸಾಧ್ಯತೆ ಇರಬಹುದು. ಪೊಲೀಸ್ ವರ್ಷನ್ ಒಂದ್ ಕಡೆ ಇದು ಸಾಧ್ಯತೆ ಇದೆ ಅಂತಂದೆ. ಬಟ್ ಯಾವಾಗ ಈ ವ್ಯಕ್ತಿ ಒಳಗಡೆ ಹೋಗಿ ಏನೋ ಅಲ್ಲಿ ಅವನು ಏನೋ ವಿಲ್ಸನ್ ಗಾರ್ಡ್ ನಾಗನೋ ರೌಡಿಗಳ ಜೊತೆ ಕೂತ್ಕೊಂಡು ದಮ್ ಹೊಡಿಯೋದು ಇವೆಲ್ಲ ಮಾಡದ್ನು ಸರ್, ಇದನ್ನೆಲ್ಲ ನೋಡಿದ್ರೆ ಈ ಸಿಮ್ಸ್ ಟು ಬಿ ಅಬಿಚುವಲ್. ಅದೇನ್ ಬರೀ ಆ ಕೊಲೆ ಆಕಸ್ಮಿಕವಾಗಿರೋದಲ್ಲ, ಮಾನಸಿಕತೆನೆ ಆತರ ಇರ್ಬೋದು ಅಂತ ದರ್ಶನ್ ಜೈಲಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈತ ಜೈಲಲ್ಲಿ ಚೇರ್ಗಳು ಹಾಕೊಂಡು ದಮ್ ಹೊಡಿಯೋ ಅಂತ ಲೆವೆಲ್ಗೆ ಈ ವ್ಯಕ್ತಿ ಇದಾನೆ ಅಂತಂದ್ರೆ ಅಲ್ಲಿನ ರೂಲ್ಸ್ ಅನ್ನ ಈಗ ನಮ್ ಫೋಟೋನ ಹಾಕ್ಬೋದಾಗಿತ್ತಲ್ಲ. ನಾನು ಕೂಡ 3 ತಿಂಗಳಿದ್ದೆ, ನನ್ಗೆಲ್ಲೂ ದಮ್ ಸಿಗ್ಲಿಲ್ಲ, ನನ್ಗೆಲ್ಲೂ ಯಾರು ಚೇರು ಕೊಡ್ಲಿಲ್ಲ, ನಾವು ನೆಲದಲ್ಲೇ ಕೂತ್ಕೊಂತ ಇದ್ದಿದ್ದು ಒಬ್ಬ ಕೈದಿ ತರ. ಈಗ ನಮ್ಗೆ ಯಾಕೆ ಆತರ ಆಗಿಲ್ಲ, ಮತ್ತೆ ನಮ್ಗೆ ಯಾಕೆ ಆತರ ಮಾನಸಿಕತೆ ಅನ್ಸಿಲ್ಲ? ನನ್ನ ಹತ್ರ ₹1 ದುಡ್ಡು ಇರ್ಲಿಲ್ಲ. ಸೊ ಇದೆಲ್ಲ ಮಾಡ್ಬೇಕಂದ್ರೆ ಏನಾದ್ರು ಇವ್ರದ್ದು ಸರ್ಕಾರದ ಸಪೋರ್ಟೋ ಅಥವಾ ಅಧಿಕಾರಿಗಳ ಸಪೋರ್ಟ್ ಇರ್ಲೇಬೇಕಲ್ವಾ? ಅಥವಾ ಈತನಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಕ್ಕೆ ಸರ್ಕಾರನೇ ಒಂದು ವ್ಯವಸ್ಥೆ ಮಾಡಿರ್ಬೇಕಲ್ಲ. ಆಮೇಲೆ ಇಷ್ಟೆಲ್ಲಾ ಕೊಲೆ ಕೇಸಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು ಅಥವಾ ತನ್ನನ್ನ ತಾನು ರಿಯಲೈಸೇಷನ್ ಮಾಡ್ಕೊಳೋ ಅಂತ ವ್ಯಕ್ತಿ ಆಗ್ಬೇಕೆ ಹೊರತು ವಿಲ್ಸನ್ ಗಾರ್ಡ್ ನಾಗನು ಪಕ್ಕದಲ್ಲಿ ರೌಡಿಗಳನ್ನ ಕೂತ್ಕೊಂಡು ದಮ್ ಹೊಡಿಯೋದು, ಆ ಫೋಟೋಗಳು ಹಾಕೋದು, ಯಾವನೇನೋ ಅವ್ರ ಮನೆಯವ್ರು ಕಳ್ಸ್ಕೊಂಡಂತೆ ಅವನು ವಾಟ್ಸ್ಆಪ್ ಗ್ರೂಪ್ ಹಾಕೋದೆಲ್ಲ ಗಬ್ಬೆದ್ದೋಯ್ತು. ಈಗ ಏನ್ ಅರ್ಥ ಆಗುತ್ತೆ ಏನೋ ಅಂತಂದ್ರೆ ದಿಸ್ ಪೀಪಲ್ಸ್ ಈ ತರ ವ್ಯಕ್ತಿಗಳ ಮೆಂಟಾಲಿಟಿ ಆ ತರ ಇದೆ. ಫಿಲಮ್ ಅಲ್ಲಿ ಹೀರೋ ಇರ್ಬೋದು, ನಿಜ ಜೀವನದಲ್ಲಿ ನಿಜವಾಗ್ಲೂ ಹೀರೋ ಯಾಕಾಗ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ನಮ್ಮ ಅಣ್ಣವ್ರು ಇಲ್ವಾ, ಅಂಬರೀಷ್ ಅಣ್ಣ ಇಲ್ವಾ, ವಿಷ್ಣುವರ್ಧನ್ ಅವ್ರು ಇಲ್ವಾ, ಎಷ್ಟು ಜನ ನಮ್ಮ ಹೀರೋಗಳಿದ್ದಾರೆ. ಸೊ ಹಾಗಾಗಿ ಸೊ ನಿಜ ಜೀವನದಲ್ಲಿ ಮುಖವಾಡ ಹಾಕೊಂಡು ಅಥವಾ ಚಲನಚಿತ್ರದಲ್ಲಿ ಮುಖವಾಡ ಹಾಕೊಂಡು ಜನರಿಗೆ ಹೀರೋಯಿಸಂ ಸೂಚಿಸೋದು, ನಿಜ ಜೀವನದಲ್ಲಿ ವಿಲನ್ಗಳಾಗಿರೋದು ಇದೆಯಲ್ಲ, ಅದು ಸಮಾಜಕ್ಕೆ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಬರೀ ದರ್ಶನೇ ಅಂತಲ್ಲ, ರವಿ ಡಿ ಚಂದ್ರಣ್ಣ ಅವರು ಅಷ್ಟೇ ಒಬ್ಬ IPS ಆಫೀಸರ್ ಎಲ್ಲಾದ್ಮೇಲೆ ಅಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ಪಾಲಿಸಿ ಏನೋ ಡಿಪಾರ್ಟ್ಮೆಂಟ್ ಪಾಲಿಸಿನ ಫಾಲೋ ಮಾಡಿದಿರ ಹುಡುಗರುಗಳಿಗೆ ಉಚ್ಚೆಬ್ಬರಿಸ್ತಾ ಇದ್ದ. ನಿಜವಾದ ರವಿ ಡಿ ಚಂದ್ರಣ್ಣ ಅವರು ಮೈಕಲ್ ಹೇಳೋ ರವಿ ಡಿ ಚಂದ್ರಣ್ಣ ಅವರಲ್ಲಾಗರು ಇವನಿಂದ ಒಂದು ಭ್ರಷ್ಟಾಚಾರದ ಒಂದು ದೊಡ್ಡ ಕುಪ್ಪು ಇದೆ ಅಂತೇಳಿ ಎಕ್ಸ್ಪೋಸ್ ಮಾಡಿದ್ರು. ನಾನೇನ್ ದರ್ಶನ್ ಬಗ್ಗೆನೇ ಅಂತಲ್ಲ, ಯಾರೇ ಹುಚ್ಚುತನ ಎಬ್ಬರಿಸಿದ್ರು ಕೂಡ ಅಥವಾ ಹೇಳೋದೊಂದು ಮಾಡೋದೊಂದು ಮಾಡಿದಾಗ ಅಥವಾ ಇರೋ ರೀತಿನೇ ಬೇರೆ ಮಾಡ್ತಾರದೇ ಬೇರೆ ಅಂದಾಗ ಹೇಳ್ತಾರದೇ ಬೇರೆ ಅಂದಾಗ ಡೆಫಿನೆಟ್ಲಿ ವಿ ಹ್ಯಾವ್ ಎಕ್ಸ್ಪೋಸ್ ದೆಮ್. ಸೊ ದರ್ಶನ್ ಆ ಕ್ಯಾಟಗರಿ ಇದೆ, ಖಂಡಿತವಾಗಿ ನಮ್ಗೆ ಏನ್ ಸಮಸ್ಯೆ ಇಲ್ಲ. ಆಮೇಲೆ ಸತ್ಯಕ್ಕೆ ಯಾರು ದೊಡ್ಡವರೇನಲ್ಲ, ಈ ದೇಶದಲ್ಲಿ ಕಾನೂನು ದೊಡ್ಡದು, ಸತ್ಯಕ್ಕೆ ಯಾರು ದೊಡ್ಡಲ್ಲ. ಅಕಸ್ಮಾತ್ ನಮ್ದೇನಿದ್ರೆ ಬೇಕಾದ್ರೆ ಎಕ್ಸ್ಪೋಸ್ ಮಾಡ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ. ಅದೇ ಈ ಫೇಕ್ ಅಟ್ಯಾಕು ತಗೊಂಡಾಗಿ ಜೈಲಲ್ಲಿ ಹಾಕೋದು ಬಿಟ್ರೆ ಬೇರೆ ಏನು ಇವ್ರ ಕೈಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ದೇನು ಆತರ ಬ್ಯಾಕ್ ಗ್ರೌಂಡ್ಗಳಿಲ್ಲ. ಆಮೇಲೆ ನಾನ್ ಮನೆಗೆ ಬರ್ತೀನಿ, ನಾನ್ ಪಕ್ಕದ ಮನೆಗಂತೂ ಹೋಗಲ್ಲ. ಸೊ ನಾನು ಅವನು ದರ್ಶನ್ಗೂ ಅದನ್ನೇ ಹೇಳಿದಲ್ಲ, ಈ ಮನೆಗೆ ಹೋಗ್ಬೇಡ, ಈ ಮನೆಗೆ ಹೋಗೋ, ಪಕ್ಕದ ಮನೆಗೆ ಹೋಗ್ಬೇಡ ಅಂತಾನೆ ನಾನು ಹೇಳಿದ್ದು. ಅದು ಅರ್ಥಗರ್ಭಿತವಾಗಿ ಹೇಳಿದ್ವಿ, ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮೋಸ್ಟ್ಲಿ ಬದಲಾವಣೆ ಆಗ್ತಾವನೆ ಅನ್ಸುತ್ತೆ. ಅಲ್ಲ, ಇನ್ನೊಂದೇನಂತಂದ್ರೆ ಆ ಪ್ರಕರಣದಿಂದ ಯಾವ್ದೇ ಇನ್ನೂ ತೀರ್ಪು ಬಂದಿಲ್ಲ. ಸೊ ಅವ್ರು ಇನ್ನೂ ಆರೋಪಿ ಇವಾಗ ಬೇಲ್ ಮೇಲೆ ಹೊರಗಿದ್ದಾರೆ. ಈ ಒಂದು ಪ್ರಕರಣ ಬಿಟ್ಟು ನೀವು ನೋಡೋದಾದ್ರೆ ದರ್ಶನ್ ಅವರು ವ್ಯಕ್ತಿತ್ವ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಥವಾ ವ್ಯಕ್ತಿ ಡೆಫಿನೆಟ್ಲಿ ಒಬ್ಬ ಕಷ್ಟಪಟ್ಟು ತನ್ನ ತಂದೆಯನ್ನ ಕಳ್ಕೊಂಡು ತಾಯಿ ಜೊತೆನಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಬಂದಂತ ವ್ಯಕ್ತಿ. ಐ ಥಿಂಕ್ ಅವ್ರು ನಡೆದು ಬಂದಂತ ಸಾಧನೆ ದಾರಿ ಇದೆಯಲ್ಲ, ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಬಟ್ ಏನಂತಂದ್ರೆ ನಾವು ತುಂಬಾ ದೊಡ್ಡ ಉತ್ಸುಕತೆ ಅಥವಾ ಟಾಪ್ಗೆ ಹೋದಾಗ ಜವಾಬ್ದಾರಿ ಸಹ ನಮ್ಮಲ್ಲಿ ಅದೇ ತರ ಇರ್ತದೆ. ಈಗ ನಾನ್ ಬೆಳ್ಕೊಂಡ್ ಬಂದೆ, ಒಂದಷ್ಟು ಜನನ ಬೆಳೆಸ್ಬೇಕು ಅಂತ ಹೇಳ್ಬೇಕೆ ಹೊರತು ನಾನ್ ಬೆಳ್ಕೊಂಡ್ ಬಂದ್ಮೇಲೆ ಇಲ್ಲ ನಾನು ಈ ತರ ಒಬ್ಬ ಕೋಪಿಷ್ಠನಾಗ್ತೀನಿ ಅಥವಾ ಒಂದು ಕೊಲೆಗೆ ಒಂದು ಆರೋಪ ನನ್ನ ಮೇಲೆ ಹಾಕೊಳ್ತೀನಿ ಅಥವಾ ಜೈಲ್ಗೆ ಹೋದಾಗ ಮಾಫಿಯಾಗಳ ಜೊತೆ ಕೂತ್ಕೊಂಡು ಫೋಟೋಗಳು ಹಾಕ್ತೀನಿ ಅಂತಂದ್ರೆ ಖಂಡಿತವಾಗಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಸಾಧನೆ ಮಾಡ್ಕೊಂಬಂದಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಹಿಮ್. ಅಂಡ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಫಿಲ್ಮ್ಸ್ ನಾನು ನೋಡಿದ್ದೀನಿ. ಐ ಹ್ಯಾವ್ ವಾಚ್ಡ್ ಹಿಸ್ ಫಿಲ್ಮ್ಸ್. ಜಗೋ ಕಾಮೆಂಗ್ ಅಂತೇಳಿ ನನ್ನ ಕೈಯಲ್ಲಿ ಜಿ ಅವ್ರು ಮಾಡಿಸಿದ್ರು. ಇಟ್ಸ್ ವೆರಿ ಪರ್ಸನಾಲಿಟಿ ಒಳ್ಳೆ ಚೆನ್ನಾಗಿದೆ, ನೋಡಕ್ಕೆ ಲುಕ್ ಆಗಿದ್ದಾರೆ ದರ್ಶನ್ ಅವರು. ಆಮೇಲೆ ಫಿಲ್ಮ್ಸ್ ಕೂಡ ಅವ್ರದ್ದು ನೋಡುವಂತ ಫಿಲ್ಮ್ಗಳನ್ನೇ ಮಾಡಿದ್ದಾರೆ. ಬಟ್ ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ಬೇಕು ಸರ್.
ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಈ ಸ್ಯಾಂಡಲ್ವುಡ್ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ. ಹೇಳಿ ಸರ್, ನಾವು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಅವರಂತನೆಲ್ಲ ಹೊಗಳ್ತೇವೆ. ನಮ್ಮಲ್ಲೇ ಈಸ್ ನಾಟ್ ಲೆಸ್ ದೆನ್ ಇನ್ ಋತಿಕ್ ರೋಷನ್, ಇವ್ರು ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಯಶ್ 1500-2000 ಕೋಟಿ ರೂಪಾಯಿ ಕಲೆಕ್ಷನ್ ಆಗುವಂತ ಫಿಲಂಗಳು ಮಾಡುವಂತ ಯಶ್ ಆಗಿರ್ಬೋದು, ಸುದೀಪ್ ಎ ನೋನ್ ಪರ್ಸನಾಲಿಟಿ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಮತ್ತೆ ಈ ದರ್ಶನ್ ಅಷ್ಟೇನೆ, ಅವ್ರದ್ದೇ ಆದಂತ ಇದೆ. ನಮ್ಗೇನಂತಂದ್ರೆ ಕಳಂಕ ಹಚ್ಕೊಂಬೇಡಿ, ಆ ಲೆವೆಲ್ ಬರಕ್ ತುಂಬಾ ಕಷ್ಟ. ಒಳ್ಳೆ ದಾರಿಲಿ ಹೋಗಿ ಮಡದಿ ಜೊತೆನೆ ಹೋಗಿ ಅಂತ ನಾವ್ ಅದನ್ನ ಹೇಳ್ತೀವಿ. ತಪ್ಪೇನಿದೆ ಅದರಲ್ಲಿ? ನಾನು ನೇರವಾಗಿ ಹೇಳ್ತೀನಿ, ನಮ್ಗೇನ್ ಸಮಸ್ಯೆ ಇಲ್ಲ, ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ಈಗ ನಮ್ಮನ್ನ ಕೆಡ್ಸೋರು 100 ಜನ ಇರ್ತಾರೆ. ಮೊನ್ನೆ ಅದಕ್ಕೆ ಕೋರ್ಟ್ಗೆ ಹೋದಾಗ ಬಂದು ಮೊಬೈಲ್ ಎಲ್ಲ ಕಿತ್ಕೊಂಡು ಅದೆಲ್ಲ ನೋಡಿದ್ವಿ ನಾವು. ಅದೆಲ್ಲ ಇದ್ದಿದ್ದೆ. ಕೆಡ್ಸೋರು ನಮಗೂ ಕೆಡಿಸ್ತಾರೆ, ಬಟ್ ಕೆಡದ್ ಬೇಡ. ಮನೆಯವ್ರ ಕಣ್ಣಲ್ಲಿ ನೀರ್ ಬರೋದ್ ಬೇಡ, ಇರೋ ಮಗನಿಗೆ ಬೇಜಾರಾಗದ್ ಬೇಡ, ಆಮೇಲೆ ನಿಮ್ ಫ್ಯಾನ್ಗೆ ಬೇಜಾರಾಗಬಹುದು. ಇದು ವಿ ಆರ್ ಆಸ್ ಎ ವೆಲ್ ವಿಶರ್ ವಿ ಆರ್ ಡೂಯಿಂಗ್ ಇಟ್. ಅದನ್ನ ಬೇರೆ ತಗೊಂಡ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಸೊ ಅದೇ ಇವಾಗ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡ್ತಾ ಈ ವಿಚಾರ ಬಂತು. ನಿಮ್ಗೆ ನೋಡಿರ್ತೀರಾ ಸಾಕಷ್ಟು ಕಳೆದ ಕೆಲವು ದಿನಗಳಿಂದ ಒಂದ್ ಕಡೆ ಸೋನು ನಿಗಮ್, ಒಂದ್ ಕಡೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಗೌರವನೇ ಕೊಡ್ದಂಗೆ ಮಾತಾಡ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಕಮಲ್ ಹಾಸನ್ದು ಹೈಕೋರ್ಟ್ ನಮ್ಮ ಸ್ಟಾಪ್ ಮಾಡಿತ್ತು, ಕರ್ನಾಟಕದಲ್ಲಿ ರಿಲೀಸ್ ಆಗೋಕೆ ಬೇಡ, ಇಲ್ಲ ಒಂದು ಕ್ಷಮೆ ಕೇಳ್ಬೇಕು ಅಂತ. ಸುಪ್ರೀಂ ಕೋರ್ಟ್ ಇವಾಗ ಪರ್ಮಿಷನ್ ಕೊಟ್ಟಿದೆ. ಸೊ ಇವಾಗ ಅವರು ಇನ್ನೂ ಈಸಿ ಆಯ್ತು, ಪರ್ಮಿಷನ್ ಸಿಕ್ತು, ಫಿಲಂ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಕನ್ನಡದ ವಿಚಾರವಾಗಿ ಹೊರ ರಾಜ್ಯದವರು ರೆಸ್ಪೆಕ್ಟ್ ಕೊಡದೆ ಮಾತನಾಡ್ತಿರೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಭಾಷೆ ಏನ್ ಹೇಳ್ತಾರ, ಎತ್ತೋರ್ಗೆ ಕೂಸ್ ದೊಡ್ಡದಂತೆ. ಈಗ ಅವ್ರಿಗೆ ತಮಿಳ್ ದೊಡ್ಡದು ಅಂತ ನಮ್ ಕನ್ನಡನೇ ದೊಡ್ಡದು. ನಮ್ದೇ ಆದಂತ ಒಂದು ಐಡೆಂಟಿಟಿ ಇದೆ ಕನ್ನಡ ಅಂತ. ಖಂಡಿತವಾಗಿ ಯಾರಾದ್ರೂ ಕನ್ನಡದ ಬಗ್ಗೆ ಮಾಡಿದಾಗ ಎಲ್ಲರಿಗೂ ಬೇಜಾರಾಗುತ್ತೆ, ನಮ್ಗೆ ತುಂಬಾ ಬೇಜಾರಾಗುತ್ತೆ. ಐ ಥಿಂಕ್ ಆತರ ಮಾತಾಡ್ತಾ ಇದಾರೆ, ತಮಿಳಿಂದ ಕನ್ನಡ ಬಂತು ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ ನಾವ್ ಅದನ್ನ ಇಲ್ಲ ಅಂತ ಹೇಳಕ್ಕೆ ನಮ್ಮ ಗೆದ್ದು ಬಂದಂತ ಸರ್ಕಾರಗಳು ಕನ್ನಡದ ಬಗ್ಗೆ ಯಾವುದೇ ರೀತಿಯ ತನಿಖೆ ರಿಸರ್ಚ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರೂವ್ಡ್ ಡಾಕ್ಯುಮೆಂಟ್ಸ್. ಸೊ ಈ ಅಲ್ಟಿಮೇಟ್ಲಿ ಸರ್ಕಾರಗಳು ಈ ಕನ್ನಡದ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಪೂರಕವಾದಂತ ರಿಸರ್ಚ್ ಡಾಕ್ಯುಮೆಂಟ್ಸ್ ನ ಇಟ್ಟಿದ್ರೆ ನಾವು ಮೋಸ್ಟ್ಲಿ ಸರ್ಕಾರನೇ ಎದೆ ಮುಟ್ಕೊಂಡು ಹೇಳ್ಬೋದಾಗಿತ್ತು, ನೋಡ ಇಲ್ಲಿದೆ ಅಂತ. ಇದನ್ನೇ ಹೈಕೋರ್ಟ್ ಸಹ ನಾಗಪ್ರಸನ್ನ ಬೆಂಚ್ ಸಹ ಅದನ್ನೇ ಹೇಳಿದೆ. ಏನು ನೀವು ಕಮಲ್ ಹಾಸನ್ ಅವರ ಅಡ್ವೊಕೇಟ್ಗೆ ನೀವು ಐತಿಹಾಸಿಕರಲ್ಲ ಏನ್ ಬಿಸಿನೆಸ್ ಮೇಲೆ ಹೇಳಿದ್ರಂತ. ಸೊ ಆ ಬೇಸನ್ನ ನಾವೆಲ್ಲ ಇಟ್ಕೊಳ್ಬೇಕು. ಬರೀ ಕನ್ನಡ ಅಂದ್ರೆ ನವೆಂಬರ್ 1ನೇ ತಾರೀಕು ಶಾಲು ಹಾಕೊಂಡು ಓಡಾಡೋದಲ್ಲ. ಕನ್ನಡದ ಬಗ್ಗೆ 2500 ಅಥವಾ 3000 ವರ್ಷ, 4000 ವರ್ಷ, 5000 ವರ್ಷ ಇತಿಹಾಸ ಅದ ಅಂತ ಹೇಳ್ತಾರೆ. ಒಂದು ಡಾಕ್ಯುಮೆಂಟ್ಸ್, ವೆರಿ ರಿಸರ್ಚ್ ಡಾಕ್ಯುಮೆಂಟ್ಸ್ ಇದ್ಬಿಟ್ಟಿದ್ರೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ತುಂಬಾ ಈಸಿ ಆಗೋದು. ಅದನ್ನ ಮಾಡೋದ್ರಲ್ಲಿ ಮೋಸ್ಟ್ಲಿ ನಾವು ಕನ್ನಡಿಗರ ಜನಪ್ರತಿನಿಧಿಗಳೇ ಫೇಲ್ಯೂರ್ ಆಗವ್ರೆ ಅಂತ ನಮ್ಗನ್ಸುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕನ್ನಡ. ಇವನ್ ಬೆಂಗಳೂರಿನ ಕಟ್ಟಿ ಕೊಟ್ಟಿದಂತ ಕೆಂಪೇಗೌಡರ ಬಗ್ಗೆನೂ ಕೂಡ ಯಾವುದೇ ರಿಸರ್ಚ್ ಗಳನ್ನ, ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಗಳನ್ನ ಮಡಗೋದು ಇಲ್ಲ. ಅವ್ರಿಗೆ ಬೇಕಾಗಿಲ್ಲ. 5 ವರ್ಷಕ್ಕೊಂದ್ಸತಿ ಬರ್ತಾರೆ, ಒಬ್ರಿಗೊಬ್ಬರ ಮೇಲೆ ದೂರ ಹೇಳ್ಕೊಂತಾರೆ. ಅವ್ನು 40 ಅಂದ್ರೆ 50 ಎಲ್ಲಾ ಭ್ರಷ್ಟಾಚಾರ ಮಾಡಿ ಮೂರು ಪಕ್ಷದಲ್ಲಿ ಒಂದು 70 ಕುಟುಂಬಗಳು ಸೇರ್ಕೊಂಡು ತಿಂದು ಬೆಳೆದು ಹೊಟ್ಟೋತಾರೆ. ಸರ್, ಕಾಂಕ್ರೀಟ್ ಆಗಿ ಕನ್ನಡದ ಬಗ್ಗೆ, ಕೆಂಪೇಗೌಡರ ಬಗ್ಗೆ ಅಥವಾ ಇಲ್ಲಿನ ಇತಿಹಾಸ ಪುರುಷರ ಬಗ್ಗೆ ಒಂದು ಕಾಂಕ್ರೀಟ್ ಡಾಕ್ಯುಮೆಂಟರಿ ಮಾಡ್ಬೇಕಾದ ತುಂಬಾ ಅವಶ್ಯಕತೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಸಾಹಿತ್ಯ ಕೂಟಗಳಿದೆ, ಗೌರ್ಮೆಂಟ್ ಕೌನ್ಸಿಲ್ಗಳಿದೆ. ಇವರೆಲ್ಲ ಬರೋದು ಅಲ್ಲಿ ಪೊಲಿಟಿಕಲಿ ಬಂದಲ್ಲಿ ಕೂತ್ಕೊಂತಾರೆ. ಮೋಸ್ಟ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಎಲ್ಲದಕ್ಕೂ ಇವರು ಅಪಾಯಿಂಟ್ ಮಾಡಿದ್ದಾರೆ. ಬಟ್ ಅವ್ರು ಬಂದಂತವ್ರು ನಿಜವಾಗ್ಲೂ ತನಿಖೆಗಳನ್ನ ಮಾಡಿ ರಿಸರ್ಚ್ಗಳು ಕರ್ಕೊಂಡ್ಬಂದು ಕನ್ನಡದ ಬಗ್ಗೆ ಆಗಿರ್ಬೋದು, ಕೆಂಪೇಗೌಡರ ಬಗ್ಗೆನೇ ಆಗಿರ್ಬೋದು ರಿಸರ್ಚ್ ಡಾಕ್ಯುಮೆಂಟ್ಸ್ ಗಳು ಮಾಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಮಾಡ್ತಾ ಇದಾರೆ? ರಾಜಕೀಯ ಮಾಡ್ಕೊಂಡು ಓಟ್ಗಳು ಹಾಕೊಂಡು ಕಾಸುಗಳು ಕೊಟ್ಟು ಓಟ್ ಹಾಕ್ಸ್ಕೊಂಡು ಅದನ್ನು ಕೂಡ ಒಂದು ಪೊಲಿಟಿಕಲ್ ಬಾಡಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ? ರಾಜಕಾರಣಿಗಳ ಸಾಹಿತ್ಯ ಪರಿಷತ್ ಅಂತ ಮಾಡ್ಕೊಂಬಿಡಿ ಅದನ್ನ, ಅಲ್ವಾ ಸರ್? ಅಲ್ಲಿ ಜವಾಬ್ದಾರಿ ಇದೆ. ಜವಾಬ್ದಾರಿನ ಇಂಥ ಸಮಯದಲ್ಲಿ ಉತ್ತರ ಕೊಡ್ಬೇಕಾದ್ರು ಕನ್ನಡ ಸಾಹಿತ್ಯ ಪರಿಷತ್ಗಳಂತ ಆ ಒಂದು ಸಮುದಾಯಗಳು ಉತ್ತರ ಕೊಡ್ಬೇಕಾಗಿದೆ. ಅಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾನೆ? ಅಲ್ಲಿ ಕೂತ್ಕೊಂಡ್ರ ಅಧ್ಯಕ್ಷನ ಯಾರೋ ನೋಡಿ. ಆ ತರ ಒಂದು ನಗಪಾಟಲ ಸ್ಥಿತಿಗೆ ನಾವೇ ತಂದ್ಕೊಂಡ್ಬಿಟ್ಟಿದೀವಿ ಸರ್. ಅದು ವೆದರ್ ಇಟ್ ಇಸ್ ಅಂದ್ರೆ ಇವಾಗ ಅಂದ್ರೆ ಆಕ್ಟರ್ಗಳಾಗಿರ್ಬೋದು, ಬೇರೆಯವ್ರು ಯಾರೇ ಆಗಿರ್ಬೋದು, ಕನ್ನಡದ ಕೆಟ್ಟದಾಗ ಮಾತಾಡೋದು, ಕೊನೆ ಕ್ಷಮೆ ಕೇಳೋದು. ಸೊ ಇದೇ ತರ ನಡೀತಾ ಹೋಗ್ತಾ ಇದೆ. ಅಂದ್ರೆ ಸಾಮಾನ್ಯ ಹೊರ ರಾಜ್ಯದಿಂದ ಬಂದಿರೋ ಐಟಿ ಎಂಪ್ಲಾಯ್ಸ್ ಇರ್ತಾರೆ, ಅವರಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಏನಾದ್ರು ಕೆಟ್ಟದಾಗ ಮಾತಾಡೋದು ಕನ್ನಡದ ಬಗ್ಗೆ, ಆಮೇಲೆ ಕ್ಷಮೆ ಕೇಳೋದು, ಮುಗೀತಂತ. ಸೊ ಗೌರ್ಮೆಂಟ್ ನನ್ನ ಪ್ರಕಾರ ಏನಾದ್ರು ಇದ್ರ ಬಗ್ಗೆ ಒಂದು ರೂಲ್ಸ್ ತರಬೇಕು ಅಂತ ಏನಾದ್ರು ಅನ್ಸುತ್ತೆ. ಪಾಲಿಸಿ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಬಿಟ್ರೆ ಯಾವನು ಮಾತಾಡಲ್ಲ. ಈಗ ಒಂದು ರೂಲ್ಸ್ ಅನ್ನೋದಕ್ಕಿಂತ ಭಾರತ ದೇಶದಲ್ಲಿ 1.5 ಲಕ್ಷ ಕಾನೂನುಗಳಿದೆ ಅಂತ. ಎಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ? ಇಂಪ್ಲಿಮೆಂಟ್ ಮಾಡ್ಬೇಕಾದಂತ ಪೊಲೀಸ್ ಫೋರ್ಸ್ ಅಲ್ಲೇ ಶಾರ್ಟೇಜ್ ಇದೆ. ಆಮೇಲೆ ಜನ ಕೂಡ ಭಾಷೆನ ಬಳಸ್ಬೇಕು. ನೀವು ತಮಿಳ್ನಾಡಿಗೆ ಹೋಗಿ
ಅವನು ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, ಅಥವಾ ತಮಿಳ್ ಯಾವನೇ ಆಗಿರ್ಲಿ, ತಮಿಳ್ ಬಿಟ್ರೆ ಬೇರೆ ಏನೋ ಮಾತಾಡಲ್ಲ. ಆ ಭಾಷಾ ಪ್ರೇಮ ಇದೆ. ಆ ದ್ರವಿಡನ್ ಮೂಲದವನ್ನ ಅವರು ಬೇರನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಸರ್ನೇಮ್ಗಳು ಇಟ್ಕೊಳಲ್ಲ. ನಾವು ಭಟ್ಟ, ಗೌಡ ಏನೇನು ಇಟ್ಕೊಂತೀವಿ, ಅವ್ರು ಯಾರು ಸರ್ನೇಮ್ ಇಟ್ಕೊಳಲ್ಲ. ಯಾಕಂದ್ರೆ ಅವ್ರಿಗೆ ಆ ಸರ್ನೇಮ್ಗಳು ಡ್ಯಾಮೇಜ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ ಅಂತ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ನಾವ್ ಯಾಕೆ ಅವ್ರಿಗಿಂತ ಸ್ಟ್ರಾಂಗ್ ಯಾಕೆ ಆಗ್ಬಾರ್ದು? ಅದನ್ನ ಬೆಳೆಸುವಲ್ಲಿ ಕನ್ನಡ ಪರ ಸಂಘಟನೆಗಳು, ಗೆದ್ದು ಬಂದಂತ ಸರ್ಕಾರಗಳು, MLAಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯಾಕೆ ಧ್ವನಿ ಎತ್ತಲ್ಲ? ಬರೀ ಯಾವನೋ ಬೈದಾಗ ಧ್ವನಿ ಎತ್ತಾರೆ ಹೊರತು ಇದಕ್ಕೊಂದು ಪೂರಕವಾದಂತ ಒಂದು ಸ್ಟ್ರಾಂಗ್ ರೂಟ್ ಅನ್ನ ಮಾಡ್ಬೇಕು ಅಂತ ಯಾಕನ್ನಲ್ಲ? ಆಮೇಲೆ ಇಲ್ಲೇ ಹೊಡೆದು ಸಾಯ್ತೀರಿ ನಾವು. ಅವನೊಬ್ಬ ಕೊಡಗೋನು, ಇವನ್ ಗೌಡ್ರು, ಲಿಂಗಾಯತರು, ಕುರುಬರು, ಈ ತರ ಮಾಡ್ಕೊಂಡ್ರೆ ಪ್ರತಿದಿನ. ಆಮೇಲೆ ಜಾತಿ ಸಮೀಕ್ಷೆ ಅಂತೆ, ಕನ್ನಡ ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಜಾತಿ ಸಮೀಕ್ಷೆ ಅಂತ. ಒಡೆಯೋದೇ ರಾಜಕಾರಣಿಗಳ ಕೆಲಸ ಆಗ್ತದೆ. ಈ ಒಡೆಯೋದನ್ನ ಹೊರಗಡೆ ಇರೋರು ಕೂಡ ಅಡ್ವಾಂಟೇಜ್ ತಗೊಳ್ತಾ ಇದಾರೆ. ಈ ಒಗ್ಗಟ್ಟು ಕರ್ನಾಟಕದಲ್ಲಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹಂಗಾಗಿನೇ ಅಷ್ಟು ಈಸಿಯಾಗಿ ಕ್ಷಮನೆ ಕೇಳಲ್ಲ ಅಂತಂದ್ರೆ ಸೊ ಪಾಸಿಬಲಿ ಈಗ ಇರ್ಬೋದು. ನಾವು ಕನ್ನಡ ಎಲ್ಲಿಂದ ಬಂತು ನಮಗೂ ಗೊತ್ತಿಲ್ಲ. ತಿಳಿಸಿ ಹೇಳ್ಬೇಕಾದಂತವ್ರು ಸರ್ಕಾರ, ದಾಖಲೆಗಳು, ಅದನ್ನ ಹುಡುಕೋದ್ರಲ್ಲಿ ಅಥವಾ ರಿಸರ್ಚ್ ಮಾಡೋದ್ರಲ್ಲಿ ಸರ್ಕಾರಗಳು ಫೇಲ್ಯೂರ್ ಆಗಿದೆ. ಈಗ ಬೇರೆಯವ್ರು ಅವಮಾನ ಮಾಡ್ತಾರಂತೆ ಇಂಡೈರೆಕ್ಟ್ ಆಗಿ ಸರ್ಕಾರಗಳೆಲ್ಲ ಸರದಕ್ಕೆ ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಖಂಡಿತ ಅವರೊಂದು ಪ್ರೂಫ್ ಇಟ್ರೆ ಯಾರು ಕೂಡ ಮಾತಾಡಲ್ಲ. ಹೌದು, ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಅಂತ ಹೇಳ್ತಾರೆ, ಅಥವಾ ಇವರು ಸಿದ್ದರಾಮಯ್ಯ ಏನೋ ಕಳಂಕಲದ ಮುಖ್ಯಮಂತ್ರಿ ಅಂತಾರೆ. ಕನ್ನಡದ ಬಗ್ಗೆ ಏನ್ ರಿಸರ್ಚ್ ಆಗಿದೆ? ಭ್ರಷ್ಟಾಚಾರ ಮಾಡೋದು ಒಂದೇನೆ ಅವ್ರ ಕೆಲಸ, ಅಥವಾ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಬರೀ ಭಾಷಣಗಳಲ್ಲಿ ಒಬ್ರಿಗೊಬ್ರು ಬೈಕೊಂಡು ಬಂದ್ಬಿಟ್ರೆ ಬರೀ ಏನ್ ಮಾಡಿದ್ದಾರೆ? ಅವ್ರು ಬಂದ್ರು ಇದೆ, ಇವ್ರು ಬಂದ್ರು ಇದೆ, ಇವ್ರು ಬಿಟ್ಟು ಇವ್ರು ಯಾರು ಅಂದಂಗೆ. ಈಗ ಕುಮಾರಸ್ವಾಮಿ ಹೇಳ್ತಾ ಇದಾರೆ, ನಾನ್ ಮುಂದಿನ ಮುಖ್ಯಮಂತ್ರಿ. ಬರೀ ಅಧಿಕಾರ ಬೇಕಷ್ಟೇ. ಇಲ್ಲಿರುವಂತ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ, ಯಾವುದೇ ಪಕ್ಷದಲ್ಲಿರೋ ನಾಯಕರು ಯಾರ ಹತ್ರನೂ ಬಳಿನೂ ಇಲ್ಲ, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಸಹ. ಎಲ್ಲರಿಗೂ ಅಧಿಕಾರ ಬೇಕಷ್ಟೇ ಸರ್. ಆಮೇಲೆ ನಾವು ಕಟ್ಟುವಂತ ತೆರಿಗೆ ಬೇಕು, ನಮ್ ಓಟ್ ಬೇಕು 5 ವರ್ಷಕ್ಕೊಂದ್ಸತಿ. 24 ಗಂಟೆ ನಾವು ಕಟ್ಟೋನ ತೆರಿಗೆನ ತಿಂದು ಇವ್ರ ಆಸ್ತಿಗಳನ್ನ ಹೆಚ್ಚಿಸ್ಕೊಬೇಕು. ಇವ್ರ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ, ಹೊರಗಡೆ ದೇಶಗಳಲ್ಲಿ ಚೆನ್ನಾಗಿ ಬೆಳೆಸ್ಬೇಕು. ಬಡವರ ಮಕ್ಕಳನ್ನ ಬಲಿ ಕೊಡಕ್ಕೆ ಮಂಗಳೂರು ಅಂತ ಮತ್ತೆ ಶಿವಮೊಗ್ಗ ಹಂಗೆ ಜಾಗಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಲಿಗಳು ಕೊಡ್ತಾರೆ. ಅಲ್ಲಿ ಧರ್ಮದ ಹೆಸರಲ್ಲಿ, ಜಾತಿ ಹೆಸರುಗಳಲ್ಲಿ ಗಲಾಟೆಗಳು ಮಾಡ್ಕೊಂತಾರೆ. ಪೊಲೀಸವ್ರನ್ನು ಬೈತಾರೆ, ಪೊಲೀಸವ್ರನ್ನು ಕೆಲಸ ಮಾಡಕ್ ಬಿಡಲ್ಲ. ಈ ಮಟ್ಟಿಗೆ ಕರ್ನಾಟಕ ಬಂದ್ ನಿಂತಿದೆ. ಓಕೆ, ಮತ್ತೊಂದು ವಿಚಾರ, ಬಿಗ್ ಬಾಸ್ಗೂ ಹೋಗಕ್ಕೂ ಮುನ್ನ, ಆ ಒಂದು ನಿಮ್ಗೆ ಫೇಮ್ ಬಂದಿದ್ಕು ಮುನ್ನ ಬೇರೆ ಒಂದು ವಿಚಾರದಲ್ಲಿ ನಿಮಗೆ ಫೇಮ್ ತುಂಬಾ ಹೆಸರು ಮಾಡಿದ್ರಿ, ಅಂದ್ರೆ ಕರ್ನಾಟಕದಾದ್ಯಂತ. ಯಾವ ವಿಚಾರ ಅಂತಂದ್ರೆ CD ವಿಚಾರ. ಯಾವ ರಾಜಕಾರಣಿಯ CD ನೆಕ್ಸ್ಟ್ ಬರ್ಬೋದು? ಡೆಫಿನೆಟ್ಲಿ ನಮ್ಗೆ ಅಲ್ಲ, ಯಾವ ರೀತಿ ಪೊಲೀಸ್ ಇಂಟೆಲಿಜೆನ್ಸ್ ಇದೆಯೋ, ಈ ನಮ್ಗೊಂದಷ್ಟು ಇಂಟೆಲಿಜೆನ್ಸ್ ಇದೆ. 224 ನನ್ಗೆ ಯಾರೋ ನಮ್ಮೊಂದು ಗುಂಪು ಅನಲೈಸ್ ಮಾಡಿದಾಗ ಒಂದು 10% ಬಿಟ್ರೆ ಮಿಕ್ಕಿದ್ ಎಲ್ಲಾರ್ದು ಇದೆ ಅಂತ ಒಂದು ಆರೋಪ ಇದೆ. ಎಲ್ಲಾರ್ದು ಇದೆ ಅಂತ ಅವ್ರವ್ರೆ ಮಾಡಿಕೊಂಡವ್ರೆ. ಯಾವಾಗ ಒಂದ್ ಸಮಯ ಬಿದ್ದಾಗ ಲೈನಲ್ಲಿ ಹೋಗ್ಬೇಕಾದ್ರೆ ಎಗರ್ಕೊಂಡು ಈಚೆಗೆ ಬರ್ತವೆ ಅಷ್ಟೇ, ಬಿಟ್ರೆ ಎಲ್ಲಾರ್ದು ಇದೆ ಅಂತ. ಬರೀ ರಮೇಶ್ ಜಾರಕಿಹೊಳಿ ಒಂದೇ ಅಂತಲ್ಲ, ಎಲ್ಲಾರ್ದು ಇದೆ. ಆಮೇಲೆ ಮಾಡಿಸೋ ಅಂತ ದುರಾಡಳಿತ ರಾಜಕಾರಣಿಗಳು ಕೂಡ ಅವರಲ್ಲೇ ಇದಾರೆ. ಅಂದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಲಾಕ್ ಮಾಡ್ಬೇಕಾರೆ ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲ ಚಿತ್ರಗಳನ್ನ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡುವಂತ ರಾಜಕಾರಣಿಗಳು ಕೂಡ ಇವತ್ತು ಕರ್ನಾಟಕದ ಮಣ್ಣಲ್ಲಿ ಹುಟ್ಟವ್ರೆ, ಮೀಸೆ ತಿರ್ತಾರೆ ಅಂತಂದ್ರೆ ಅದ್ರಲ್ಲಿ ಏನು ಡೌಟೇ ಇಲ್ಲ. ಸೊ ಹಂಗಿರ್ಬೇಕಾರೆ ಒಂದು ಮಾಡಿಸುವಂತವ್ರು, ಎರಡನೇದು ಹೆಣ್ಮಕ್ಳ ಮನೆಯಲ್ಲಿ ಅದನ್ನೇ ಹೇಳ್ತಾರಲ್ಲ, ಮನೆಯಲ್ಲಿ ಹೆಂಡತಿಗಳು ಇಟ್ಕೊಂಡು ಅಥವಾ ಮನೆಯಲ್ಲಿ ಒಂದು ಸಂಸಾರ ಇಟ್ಕೊಂಡು ಈ ರೀತಿ ಬೀದಿಗೆ ಇಳಿದು ಆ ರೀತಿ ರಾಕ್ಷಸತನ ತೋರುವಂತ ಜನಪ್ರತಿನಿಧಿಗಳಿದ್ದಾರೆ. ಸೊ ಇಬ್ರು ಇರೋದ್ರಿಂದ ಪಾಸಿಬಲ್ ಇವೆರಡೂ ಕೂಡ ಸಾಧ್ಯತೆ ಇದೆ. ಆಮೇಲೆ ರಾಜಕಾರಣಿಗಳು ಮತ್ತೆ ಈ ಫಿಲಂ ಇಂಡಸ್ಟ್ರಿ ಒಂದು ಒಡನಾಟ ಇದ್ದೇ ಇರ್ತದೆ. ನನಗೆ ಯಾರೋ ಹೇಳಿದ್ರು ಒಂದು ಕನ್ನಡದ ನಟಿಗೆ ಯಾರೋ ರಾಲ್ಸ್ ರೈಸ್ ಕೊಟ್ರು ಅಂತ. ನನ್ಗೆ ಯಾರೋ ಹೇಳಿದ್ರು ಅದೇ ಕನ್ನಡ ನಟಿಗೆ ಯಾರೋ ಬೇರೆಯವರು ಒಂದು ಪ್ರೈವೇಟ್ ಜೆಟ್ ಕೂಡ ಕೊಡ್ಸಿದ್ದಾರೆ ಅಂತ. ಅದು ನೀವ್ ಹೇಳಿದಿರಾ? ಯಾ ನಟಿ ಅಂತಾನು ಹೇಳಿದಾರೆ, ರಾಜಕಾರಣಿ ಅಂತಾನು ಹೇಳಿದಾರೆ. ನಾನ್ ನಟಿ ಅಂತ ಬಂದಿದೆ, ಹೆಸರು ಬಂದಿದೆ. ಯಾರ ಅವ್ರಿಗೆ ಇಂಟರ್ವ್ಯೂ ಮಾಡ್ಕೊಂಡಿದ್ದಾರೆ ಹೊರತು ನಾನು ಇಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದೆ ಹೊರತು ನನ್ನ ಬೊಮ್ಮಾಯಿ ಹೆಸರು ಎಲ್ಲಿ ಹೇಳಿಲ್ಲ. ಬೊಮ್ಮಾಯಿನ ಅವಾಗ ಸ್ಟೇ ತಗೊಂಡ್ಬಂದು ನಾನೇ ಅಂತ ಅವ್ರು ಹೇಳ್ಕೊಂಡ್ರೆ ಹೊರತು ನನಗೂ ಗೊತ್ತಿಲ್ಲ. ಅವ್ರು ಸ್ಟೇ ತರೋರ್ಗು ಜನ ಹೇಳೋರ್ಗು ನೀವು ಬರೀ ಮಾಜಿ ಅಂತ ಹೇಳಿದ್ರೆ ಅವ್ರು ಸ್ಟೇ ತಂದ್ಬಿಟ್ಟು ಅದನ್ನ ಪ್ರೂವ್ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತಾ ಇದೆ. ಹಂಗಾಗಿ ಸರ್ ಈಗ ಉಳುಕಿದ್ದವನ್ಗೆ ಎಳಕಂತಂತೆ, ಈಗ ಅವನಲ್ಲಿ ಉಳುಕಿತ್ತು ಎಳಕಂತು, ಅದಕ್ಕೇನೇನೆ ಮಗನ ಸೋಲ್ಸುದ್ರಲ್ಲಿ ಶಿಗ್ಗಾವಿನಲ್ಲಿ ಜನ ಉತ್ತರ ಕೊಟ್ರು. ಲಿಂಗಾಯತರು ಬೆಲ್ಟ್ರ ಆದ್ರೂ ಕೂಡ ಅಲ್ಲಿನ ಜನ ವಿಚಾರವಾದಿಗಳು ಮತ್ತೆ ಅವ್ರಿಗೆ ಬುದ್ಧಿ ಇದೆ ಅಂತ ಶಿಗ್ಗಾವಿ ಜನ ಈ ಬೊಮ್ಮಾಯಿ ಮಗನ ಸೋಲ್ಸಿ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಯಾವ ರೀತಿ ಕುಮಾರಸ್ವಾಮಿ ಮಗನ್ನ ಇಲ್ಲಿ ಸೋಲ್ಸಿದ್ರು. ಈ ವಂಶ ಪರಂಪರೆ ಆಡಳಿತ ನಿಲ್ಬೇಕು ಕರ್ನಾಟಕದಲ್ಲಿ. ಒಂದು 60-70 ಕುಟುಂಬಗಳು ತಮ್ಮದೇ ಆಸ್ತಿ ಅನ್ನೋ ರೀತಿ. ಈಗ ಮತ್ತೆ ನೋಡಿ 2023ವರೆಗೂ ಬಿಜೆಪಿ ಆಯ್ತು, ಈಗ ಕಾಂಗ್ರೆಸ್ ನಾವು ಅಂತಂದ್ರು, ನೆಕ್ಸ್ಟ್ ಕುಮಾರಸ್ವಾಮಿ ಅಂತೆ. ಹಂಗಾರೆ ಇವ್ರ ಮೂರು ಜನ ಬಿಟ್ರೆ ಬೇರೆ ಯಾರು ಜನನಾಯಕರೇ ಇಲ್ವಾ? ಅಥವಾ ಇವ್ರು 3 ಜನಕ್ಕೆ ಒಬ್ಬರಿಗೆ CM ಸೀಟ್ ಮೇಲೆ ಅಧಿಕಾರ ಇರೋದು? 6 ಕೋಟಿ ಕನ್ನಡಿಗರಿಗೆ ಇದೆಯಲ್ಲ, ವೈ ನಾಟ್ ಎ ಕಾಮನ್ ಮ್ಯಾನ್
ಕೆನಾಟ್ ಬಿ ಎ ಸಿಎಂ. ಕರ್ನಾಟಕದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಮನುಷ್ಯ ಯಾಕೆ ಆಗಬಾರ್ದು? ಕಷ್ಟ ಗೊತ್ತಿರೋನ್ ಯಾಕೆ ಆಗಬಾರ್ದು? ಕಣ್ಣೀರಿನ ಬೆಲೆ ಗೊತ್ತಿರೋನ್ ಯಾಕೆ ಆಗ್ಬಾರ್ದು? ಜನರ ಕಣ್ಣೀರನ್ನ ಒರೆಸೋಂತ ವ್ಯಕ್ತಿ ಯಾಕೆ ಆಗ್ಬಾರ್ದು? ಹೆಲಿಕಾಪ್ಟರ್ ಅಲ್ಲೇ ಸುತ್ತಾಡೋಂತ ಮುಖ್ಯಮಂತ್ರಿ ಆಗ್ಬೇಕಾ? ಆಮೇಲೆ ಇವರೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಬೆಲೆ ಏರಿಸಿ ನೋಡಿ, ಹಾಲ್ ಬೆಲೆ ಏರಿಸಿದ್ದಾರೆ, ಕರೆಂಟ್ ಬೆಲೆ ಏರಿಸಿದ್ದಾರೆ, ಮೆಟ್ರೋ ಬೆಲೆ ಏರಿಸಿದ್ದಾರೆ, ಮಕ್ಕಳ ಅಡ್ಮಿಷನ್ ಬೆಲೆ ಏರಿಸಿದ್ದಾರೆ, ಇಂಥದ್ದು ಬಿಟ್ಟಿಲ್ಲ ಎಲ್ಲ ಬೆಲೆ ಏರಿಸಿದ್ದಾರೆ. ಬೆಲೆ ಏರಿಸ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಪ್ರೈವೇಟ್ ಹೆಲಿಕಾಪ್ಟರ್ ಅಲ್ಲಿ ಯಾವ್ದೋ ಸಮಾವೇಶಕ್ಕೆ ಹಾರಾಡ್ಕೊಂಡು ಹೋಗ್ತಾರೆ. ಬಡವರ ಸಮಸ್ಯೆನ ಬಗೆಹರಿಸೋ ರಾಜಕಾರಣಿಗಳು ಹೆಲಿಕಾಪ್ಟರ್ ಅಲ್ಲಿ ಓಡಾಡೋದು ನೋಡಿದಿರಾ? ಅಲ್ಲಿ ಯಾರೋ ಬಿದ್ದು ಸತ್ತೋಗಿಲ್ಲ, ಅಥವಾ ಯಾವ್ದೋ ನ್ಯಾಚುರಲ್ ಡಿಸಾಸ್ಟರ್ ಆಗಿಲ್ಲ, ಅಥವಾ ಯಾವ್ದೋ ಎಮರ್ಜೆನ್ಸಿನೂ ಅಲ್ಲ ಹೆಲಿಕಾಪ್ಟರ್ ಅಲ್ಲಿ ಹೋಗಕ್ಕೆ. ಗುಲ್ಬರ್ಗಾ ಸಿಟಿನಲ್ಲಿ ಯಾವ್ದೋ ಪ್ರೋಗ್ರಾಮ್ ಇನಾಗ್ರೇಷನ್ ಮಾಡಕ್ಕೆ ಅದೇನಿದೆ ನೋವಿಲ್ಲದಂತ ರಾಜಕಾರಣಿಗಳು ಅಂತಂದ್ರೆ ಮೋಸ್ಟ್ಲಿ ಇವ್ರುಗಳೇ ಅಂತ ನನಗನ್ನಿಸ್ತದೆ. ಮಲ್ಲಿಕಾರ್ಜುನ ಖರ್ಗೆ 40-45 ವರ್ಷ ರಾಜಕೀಯದಲ್ಲಿ. ಆ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು. ಅಲ್ಲಿ ಶಾಲೆಗಳು ಬಿದ್ದೋಗವೆ, ಮೇಸ್ಟ್ರುಗಳಿಲ್ಲ, ಆ ಸಿಟಿ ನೋಡಿದ್ರೆ ಗಬ್ಬೆದ್ದೋಗಿದೆ. 40 ವರ್ಷ ಈ ವ್ಯಕ್ತಿಯನ್ನ ಹಳ್ಳಿಯಿಂದ ಡೆಲ್ಲಿ ಏನೋ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಬಳಸಿದಂತ ಆ ಕಲಬುರ್ಗಿ ಜನ, ಗುಲ್ಬರ್ಗಾ ಜನಕ್ಕೆ ಏನ್ ಕೊಟ್ಟಿದ್ದಾರೆ ಈ ಮಲ್ಲಿಕಾರ್ಜುನ್ ಖರ್ಗೆ? ಮಕ್ಕಳನ್ನ ಬೆಳೆಸಿ ಆ ಧರ್ಮ್ ಸಿಂಗ್ ಒಂದ್ ಗ್ಯಾಂಗೋ, ಇವ್ರದೊಂದ್ ಗ್ಯಾಂಗ್ಗಳು ಬಿಟ್ರೆ ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ಕುಟುಂಬಗಳು, 1-2 ಕುಟುಂಬಗಳು ಹಂಚ್ಕೊಂಡ್ಬಿಟ್ಟವೆ. 40-45 ವರ್ಷ ರಾಜಕಾರಣ ಮಾಡಿದ್ರು ಕೂಡ ಆ ಭಾಗ ಇನ್ನೂ ಹಿಂದುಳಿದಿದೆ. ತುಂಬಾ ನೋವಿನ ಸಂಗತಿ ಸರ್. ತುಂಬಾ ಮುಗ್ಧರು, ಬೆಳಗ್ಗೆ ಎದ್ರೆ ಸ್ನಾನ ಮಾಡ್ಕೊಂಡು ಇಲ್ಲಿ ವಿಭೂತಿ ಹಚ್ಕೊಂತಾರೆ. ಮುಗ್ಧ ಸ್ವಭಾವ, ದೈವಿಕ ಸ್ವಭಾವದಿರುವಂತ ಆ ಗುಲ್ಬರ್ಗ ಜನವನ್ನ ಇಂತ ವ್ಯಕ್ತಿಗಳು ಒಂದು ಲೀಸ್ಗೆ ಹಾಕೊಂಡು ಏನೂ ಮಾಡದೆ ಬೆಳೆಸೋದೇನು ಅಂತ ತನ್ನನ್ನು ಬೆಳೆಸ್ಕೊಂಡು ಇಲ್ಲಿ ಹಳ್ಳಿಯಿಂದ ಅಲ್ಲಿವರೆಗೂ ಬೆಳ್ಕೊಂಡ್ರು ಮಲ್ಲಿಕಾರ್ಜುನ ಖರ್ಗೆ. ಅದಾದ್ಮೇಲೆ ಮಗನ್ನ MLA ಮಾಡಿದ್ರು, ಮಿನಿಸ್ಟ್ರು ಮಾಡಿದ್ರು. ಈಗ ಅವನು ಪ್ರಿಯಾಂಕನ್ ಕೇಳಿದ್ರೆ ನಾನ್ ಮುಂದಿನ ಮುಖ್ಯಮಂತ್ರಿ ಅವನಂತಾನಂತೆ. ಈಗ ನೋಡಿ, ಪಕ್ಕದ ಮನೆಯವನ್ MLA ಆಗಬಾರ್ದು, ಅದೇ ಸಮುದಾಯ ಡಿಪ್ರೆಸ್ ಕ್ಲಾಸ್ ಯಾರು ಕೂಡ ಅಲ್ಲಿ ಏನು ಜನಪ್ರತಿನಿಧಿ ಗೆಲ್ಲಬಾರ್ದು. ಇವ್ರು ಕುಟುಂಬ ಪಕ್ಕದಲ್ಲಿ ಅವ್ನು ಧರ್ಮ್ ಸಿಂಗ್ ಗ್ಯಾಂಗು, ಧರ್ಮ್ ಸಿಂಗ್ ಮಗ ಇದ್ದಾನೆ. ಇಷ್ಟು ಬಿಟ್ರೆ ಏನ್ ಮಾಡಿದಾರೆ? ಅದು ನಾನು ಒಂದು 6 ತಿಂಗಳ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆನೇ ಒಂದು ವಿಡಿಯೋ ಮಾಡಾಕಿದ್ದೆ. ಏನಪ್ಪಾ, ಹಳ್ಳಿಯಿಂದ ಡೆಲ್ಲಿವರೆಗೂ ಹೋದ ಯಾರನ್ನ ಬೆಳೆಸ್ದ, ಅಲ್ಲಿ ಚಂಬಿಡ್ಕೊಂಡು ಹೋಗ್ತಾರೆ ಅಂತ. ಈಗ ಅದೇನೋ 400 ಕೋಟಿ 500 ಕೋಟಿ ಪ್ಯಾಕೇಜ್ಗಳನ್ನ ತಗೊಳ್ತಾ ಇದೆ. ಆ ಪ್ಯಾಕೇಜು ಆ ಸಮುದಾಯಕ್ಕೆ ಹೋತವ, ಗಲ್ಬುರ್ಗಕ್ಕೆ ಹೋತವ, ಅದೇ ಆ ಪ್ಯಾಕೇಜ್ಗಳನ್ನ ಕತ್ತರಿಸಿ ಇವರೇ ಸ್ವಾಹ ಮಾಡ್ತಾರ ಗೊತ್ತಿಲ್ಲ. ಕಾರ್ಯಕ್ರಮಗಳು ಉದ್ಘಾಟನೆ ಮಾತ್ರ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಮಾಡ್ತಾರೆ. ಖಂಡಿತವಾಗಿ ಬದಲಾವಣೆ ಮಾಡ್ಬೇಕು ಅಂದ್ರೆ ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆನ ಯಾರನ್ನ ಕೈ ಕಟ್ಟಾಕಿದ್ರ? ಆಮೇಲೆ ಇಂಥವ್ರು ರಿಟೈರ್ಮೆಂಟ್ ಆಗ್ಬೇಕು. ಕಾರಣ ಯಾಕೆ ಅಂತ ಕೇಳ್ತೀನಿ. ಬಿಹಾರ ಚುನಾವಣೆಗಳಿದೆ. ಈ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆ ಅಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನನೇ ಬರಲ್ಲ. ಅಲ್ಲಿ ಒಬ್ಬ ಜನನಾಯಕ ಅಂತ ಜನ ಇಷ್ಟಪಡ್ಬೇಕು. ಯು ಆರ್ ನಾಟ್ ಇವನ್ ಐಡೆಂಟಿಫೈಡ್. ಯಾಕಂದ್ರೆ ನೀವು ಅಂತ ಕೆಲಸಗಳು ಏನೂ ಮಾಡಿಲ್ಲ. ಬಿಹಾರ್ಗೆ ಮೊನ್ನೆ ಒಂದು 3-4 ತಿಂಗಳು ಆಗಿರ್ಬೋದು, ಅಲ್ಲಿ ಪ್ರಚಾರಕ್ಕೆ ಹೋದಾಗ ಬಿಹಾರ್ ಚುನಾವಣೆಗೆ ಇದೇ ಮಲ್ಲಿಕಾರ್ಜುನ ಖರ್ಗೆ, ಇದೇ ರಾಹುಲ್ ಗಾಂಧಿ ಜನನೇ ಬರಲ್ಲ. ಇವ್ರು ಏನ್ ಮಾಡ್ಬೇಕು? ಡೆಲ್ಲಿಗೆ ಬಂದು ರಾಜನೇ ನಿಜವಾಗ್ಲೂ ನೈತಿಕತೆ ಇದ್ರೆ, ನಾನು ಸ್ಯಾಚುರೇಟ್ ಆಗಿದ್ದೀನಿ, ಜನ ನಮ್ಮನ್ನ ಇಷ್ಟ ಪಡ್ತಾ ಇಲ್ಲ, ಬೇರೆ ಯಾರೋ ಒಬ್ಬ ಡಿಪ್ರೆಸ್ ಕ್ಲಾಸ್ ಅನ್ನ ಇಲ್ಲಿ ಕರ್ಕೊಂಬಂದ್ ಕುಂಡಿಸ್ಬೇಕು, ಬೇರೆ ಯಾರೋ ರಾಹುಲ್ ಗಾಂಧಿ ಬಂದು ಕುಂಡಿಸ್ಬೇಕು ತಾನೆ ಅವರು. ಇಲ್ಲ, ಮಾಡಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಂತ ಅಧ್ಯಕ್ಷನ್ನ ಕಿತ್ತು ಬಿಸಾಕ್ತಾರೆ. ಏನಕ್ಕೆ ಅಂದ್ರೆ ಕಾಸು ಕೊಟ್ಟು ಜನ ಕರ್ಕೊಂಬಂದಿಲ್ಲ ಅಂತ. ಅಂದ್ರೆ ಲೆಕ್ಕ ಕಳಿ. ನೀವು ಒಬ್ಬ ಜನನಾಯಕ ಅಂದ್ರೆ ಒಂದು ಮ್ಯಾಗ್ನೆಟ್ ಇದ್ದಂಗೆ, ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಆ ಜನರಿಗೆ ಈಗ ನಾವು ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಜನ ಇಷ್ಟಪಡ್ತಾರೆ. ಕಾರಣ ಯಾಕೆ ಅಂತಂದ್ರೆ ಒಂದು ದುನಿಯಾರೋ ಮಾಡ್ತೀವಿ, ನಮ್ಮ ಹತ್ರ ಅಧಿಕಾರ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಂತವ್ರು ರಿಟೈರ್ಡ್ ಆಗ್ಬೇಕು. ಸಿದ್ದರಾಮಯ್ಯ ಅಂತವ್ರು 2013ರಲ್ಲಿ ಕೊನೆ ಚುನಾವಣೆ ಅಂತ ಸುಳ್ಳು ಹೇಳ್ದಂತ ಸಿದ್ದರಾಮಯ್ಯ ಅಂತವ್ರು ಈ ನಿಜವಾಗ್ಲೂ ಹೇಳ್ತೀನಿ ಅಧಿಕಾರ ಕಳ್ಕೊಂಡು ನಾಶ ಆಗ್ಬೇಕಿಂತವ್ರೆಲ್ಲ. ಖಂಡಿತವಾಗಿ ಇಂತ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಈ ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ಲಿಕ್ಕೆ ಈ ಸರ್ಕಾರಗಳಿಂದ ಸಾಧ್ಯ ಇಲ್ಲ. 2.5 ವರ್ಷ ಆಯ್ತು ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿ. 7,000 ಟನ್ ಕಸ ಬೀಳುತ್ತೆ ಬೆಂಗಳೂರಲ್ಲಿ. ಈ ಗುತ್ತಿಗೆದಾರ ಚೇಂಜ್ ಮಾಡಿದ್ರೆ ಹೊರತು ಮಾಫಿಯಾಗಳಂತೂ ಬದಲಾವಣೆನೇ ಆಗಿಲ್ಲ. ಒಂದು ಸಣ್ಣ ಸ್ವೀಡನ್ ದೇಶ ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತದೆ, ಬಯೋಫಿಲ್ ಜನರೇಟ್ ಮಾಡ್ತದೆ, ಕಸದಿಂದ ಎಲ್ಲಾ ರೀತಿಯ ಅನುಭವಗಳ, ಎಲ್ಲಾ ರೀತಿಯ ಪ್ರಯೋಜನಗಳನ್ನ ಪಡ್ತದೆ. ಇವರು ಆ ಬನ್ನೇರ್ಘಟ್ಟ ಪಾರ್ಕ್ ಅಲ್ಲಿ ತಗೊಂಡ ಬಿಸಾಕೋದು, ಯಲಹಂಕದಲ್ಲಿ ಬಿಸಾಕೋದು, ದೊಬ್ಲಾಪುರದಲ್ಲಿ ಆ ಕೃಷಿ ಜಮೀನುಗಳ ತಗೊಂಡ ಬಿಸಾಕೋದು, ಬೆಂಗಳೂರಿನ ವಿಷಭರಿತ ಮಾಡೋದ್ರಲ್ಲಿ ಈ ಮಾಫಿಯಾ ರಾಜಕಾರಣಿಗಳು. ಆಮೇಲೆ 2.5 ವರ್ಷ ಇನ್ಚಾರ್ಜ್ ಅಂತ ಡಿ ಕೆ ಶಿವಕುಮಾರ್ ನೇರ ಹೊಣೆ. ಆತನೇ ಒಬ್ಬ ಬಿಸ್ನೆಸ್ ಮ್ಯಾನು, ಅದನ್ನ ಹೇಳ್ಕೊಂತಾನೆ. ಆಮೇಲೆ ಬಿಸ್ನೆಸ್ ಮ್ಯಾನ್ ಕೈಗೆ ಯಾಕೆ ಅಧಿಕಾರ ಕೊಡ್ಬೇಕು ನಾವು? ನೆಕ್ಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅಂತವ್ರನ್ನ ಜನ ಸೋಲಿಸ್ಬೇಕು. ಏನು ಮಾಡಿಲ್ಲ, ದೌಲತ್ ರಾಜಕಾರಣ, ಮಾಫಿಯಾಗಳ ತರ ಮಾತಾಡ್ತಾನೆ. ಅಂದ್ರೆ ನೆಕ್ಸ್ಟ್ ಸಿಎಂ ಅನ್ನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋಲಿಸ್ಬೇಕಂತ ಹೇಳ್ತಾ ಇದ್ರ. ಯಾವ ಮುಖದ ಸರ್, ಯಾವ ಸಾಧನೆ ಮಾಡೋದಕ್ಕೆ ಸಿಎಂ ಕೊಡ್ಬೇಕು ಸರ್? 11 ಜನ ಸಾವಿಗೆ ಕಾರಣಕರ್ತ, ಜರ್ಸಿ ಹಾಕೊಂಡು ಸಣ್ಣ ಹುಡುಗನ್ ತರ ಅಲ್ಲಿ ಹೋಗಿ ಫೋಸ್ಗಳನ್ನ ಕೊಡ್ತಾನೆ. ಇವತ್ತಿನ ಈ ಗಾಂಜಾ ಹೊಡೆಯೋ ಹುಡುಗರು, ಪರೋಡಿ ಹುಡುಗರು ಆ ಜರ್ಸಿ ಹಾಕೊಂಡು ಈ ಅಪ್ಪನ್ ಶೋ ಕೊಟ್ರೆ, ಶೂಟಿಂಗ್ ಗಳು ಮಾಡಿ ವಿಡಿಯೋಗಳು ಮಾಡಾಕ್ರೆ ರೊಚ್ಚಿಗಳಲ್ಲ. ಈ 67 ವರ್ಷ ವಯಸ್ಸಲ್ಲೇ ಇಷ್ಟು ಪೋಸ್ಟ್ ಕೊಡೋ ಡಿ ಕೆ ಶಿವಕುಮಾರ್
ಇವತ್ತಿನ ಪುಡಾರಿ ಹುಡುಗರು ಗಾಂಜಾ ಗಿರಾಕಿಗಳು ತಲಾಟೆ ಮಾಡ್ಬೇಕಂತ ರೊಚ್ಚಿಗೆಲ್ಲ ರೊಚ್ಚಿಗೆದ್ದಿದ್ದಕ್ಕೆ 11 ಜನ ಸತ್ತಿದ್ದಲ್ವಾ? ಇಲ್ಲ ಖಂಡಿತ ನಾನು ಈ ವಿಚಾರದ ಬಗ್ಗೆ ನೀವು ಉದಾಹರಣೆ ಕೊಡ್ತಾ ಇದ್ದಂಗ್ಲೇ ನಾನು ಕೇಳ್ಬೇಕಂತ ಅನ್ಕೊಂಡೆ. ಏನ್ ಸರ್ ನೀವು ಅಂದ್ರೆ ಈ ಪ್ರಕರಣದ ಬಗ್ಗೆ ಮಾತಾಡೋಣ. ನೀವು ಕ್ರಿಕೆಟ್ ಫ್ಯಾನಾ RCB ಫ್ಯಾನಾ? ಮೊದ್ಲು ಅದೇ ಹೇಳ್ಬಿಡಿ. ಸೊ ನಾನು ಕ್ರಿಕೆಟ್ ನ ಕಪಿಲ್ ದೇವ್, ನಾವು ಸಣ್ಣ ಹುಡುಗರು ಇರ್ಬೇಕಾದ್ರೆ ಕಪಿಲ್ ದೇವ್ ವರ್ಲ್ಡ್ ಕಪ್ ತಗೊಂಬಂದ್ರು, ಅಲ್ಲಿವರೆಗೂ ಕ್ರಿಕೆಟ್ ಅನ್ನ ನೋಡಿದ್ವಿ. ತದನಂತರ ಈ 2020 ಎಲ್ಲ ಬಂದ ಮೇಲೆ ಕಮರ್ಷಿಯಲೈಸೇಷನ್ ಆಗ್ಬಿಡ್ತು ಕ್ರಿಕೆಟ್. ಎಲ್ಲೋ ಒಂದ್ ಕಡೆ ಆ ಕ್ರಿಕೆಟ್ ಅನ್ನ ವಾಣಿಜ್ಯೀಕರಣ ಮಾಡ್ಬಿಟ್ರು. ಆ ಒಂದು ಅಟ್ಯಾಚ್ಮೆಂಟ್ ಹೊರಟೋಗ್ಬಿಡ್ತು. ನೋಡ್ತೀವಿ ಬಟ್ ಹುಚ್ಚುತನ ಅಂತೂ ಇಲ್ಲ. ಆಮೇಲೆ RCB ಫ್ಯಾನ್ ಅಂತ ನಾನು ಹೇಳಕ್ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ ಅದ್ರಲ್ಲಿ ಯಾರು ಕನ್ನಡಿಗರು ಇಲ್ಲ. ಅದು ಒಂದ್ ಸಮಯದಲ್ಲಿ ವಿಜಯ್ ಮಲ್ಯ ಅದನ್ನ ಕೊಂಡ್ಕೊಂಡ ಹರಾಜಲ್ಲಿ. ಸೊ ಇಟ್ಸ್ ಎ ಕಮರ್ಷಿಯಲ್ ಬಿಸ್ನೆಸ್. ಸೊ ಒಂದು ಸ್ಟಾರ್ಟಿಂಗ್ ಅಲ್ಲಿ ಕನ್ನಡಿಗರಿದ್ರು, ಇವಾಗ ಒಬ್ಬೊಬ್ರು ಇದ್ದಾರೆ. ಮಧ್ಯದಲ್ಲಿ ಕನ್ನಡಿಗರಿಗೆ ಅವಕಾಶನೂ ಇಲ್ಲ, ಅವಕಾಶನೇ ಇಲ್ಲ. ಆಮೇಲೆ ಬ್ಯಾಂಗ್ಳೂರ್ ಟೀಮ್ ಅಂತ ಹೇಳ್ತಾರೆ, ಬೆಂಗಳೂರು ಎಷ್ಟು ಜನ ಇದ್ದಾರೆ, ಕನ್ನಡಿಗರು ಎಷ್ಟು ಜನ ಇದ್ದಾರೆ. ಆಮೇಲೆ ಈ ಒಂದು ಸ್ಪೋರ್ಟ್ಸ್ ಅನ್ನೋದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇದನ್ನ ನಾವು ಪರ್ಸನಲ್ ತಗೊಳಕ್ ಆಗೋದಿಲ್ಲ. ಆಮೇಲೆ ಅದು ನೋಡ್ಬೇಕು, ಎಂಟರ್ಟೈನ್ಮೆಂಟ್ ತಗೊಳ್ಬೇಕು, ಚಪ್ಪಾಳೆ ಹೊಡಿಬೇಕು, ಸುಮ್ಮನೆ ಆಗ್ಬೇಕೇ ಹೊರತು ಅದನ್ನ ಪ್ರಾಣ ಕಳ್ಕೊಳ ಮಟ್ಟಕ್ಕೆ ಹೋಗ್ತೀವಿ ಅಥವಾ ಪ್ರಮೋಷನ್ ಮಟ್ಟಕ್ಕೆ ಹೋಗ್ತೀವಿ ಅಂತಂದ್ರೆ ಐ ಥಿಂಕ್ ಮನೆ ಏನು ಅನಾಹುತ. ಹೌದು, ಖಂಡಿತ ಒಂದ್ ಕಡೆ ಫ್ಯಾನ್ಸ್ ಯೋಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇಷ್ಟು ಒಂದು 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ, ಕ್ರೌಡು ಬರುತ್ತೆ, ನಮ್ಗೇನು ಗೊತ್ತಿಲ್ಲ ಅಂದ್ರೆ ಇನ್ನು ನಾವು ಸ್ಟೇಡಿಯಂ ಒಳಗಡೆ ಪೇ ಮಾಡಿ ಟಿಕೆಟ್ ತಗೋಬೇಕಾ ಇಲ್ಲ ಫ್ರೀ ಬಿಡ್ತಾರ ಅನ್ನೋ ಗೊಂದಲದಲ್ಲೇ ಫ್ಯಾನ್ಸ್ ಇದ್ರು. ಸೊ ಫ್ಯಾನ್ಸ್ ಕೂಡ ಯೋಚನೆ ಮಾಡ್ಬೇಕಾಗಿತ್ತ? ಇಲ್ಲ, ಫ್ಯಾನ್ ಏನು ತಪ್ಪಿಲ್ಲ ಸರ್. ಯಾಕೆ ಅಂತಂದ್ರೆ ಈ ಪೊಲೀಸ್ ಅವ್ರಿಗೆ ದಯಾನಂದನ್ಗೆ ಈ IPS ಗಳಿಗೆ 2-2.5 ಲಕ್ಷ ಸಂಬಳ ಕೊಡ್ತೀವಿ ಸರ್. ನಮ್ಮ ಮಾಧ್ಯಮ ಇದೆ, ಅದು ನಮ್ಮ ಟಿವಿ ಮಾಧ್ಯಮ ಇದೆ, ಆಕಾಶವಾಣಿ ಇದೆ, ರೆಡ್ FM ಇದೆ, ರೇಡಿಯೋ ಮಾಧ್ಯಮ ಇದೆ. ಅಟ್ಲೀಸ್ಟ್ ಇವ್ರಿಗೂ ನ್ಯೂಸ್ ಪೇಪರ್ಗಳಲ್ಲಿ ಬೇಡ, ನ್ಯೂಸ್ ಪೇಪರ್ ಒಂದ್ ಡೇ ಬರ್ತದೆ, ರೇಡಿಯೋ ಮಾಧ್ಯಮ ಬಳಸಬೇಕಾಗಿತ್ತು. ನಾಳೆ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ನೀವು ಮಕ್ಕಳನ್ನ ಕರ್ಕೊಂಡ್ ಬರ್ಬೇಡಿ, ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ಬೇಡಿ, ದಿಸ್ ಇಸ್ ದ ರೂಟ್ ಮ್ಯಾಪ್. ಈ ರೂಟ್ ಇಂದ ಒಂದೇ ಕಡೆ ಕರ್ಕೊಂಡ್ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಿಡೋದ್ ಬದಲು DK ಶಿವಕುಮಾರ್ HL ಹೋಗಿದ್ದ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು 7-8 ಕಿಲೋಮೀಟರ್ ಅಂತ ಆಗುತ್ತೆ, ಅಲ್ಲಿಂದ ಬರ್ತೀವಿ ಪ್ರೊಸೆಷನ್ ಅಂತ ಹೇಳಿ ಅಲ್ಲಿಂದನೇ ಪ್ರೊಸೆಷನ್ ಕರ್ಕೊಂಡ್ ಬಂದಿದ್ರೆ ಪಾಸಿಬಲಿ ಕ್ರೌಡ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಅಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡಿರೋರು. ಅಂದ್ರೆ ಒಂದೇ ಜಾಗದಲ್ಲಿ 4-5 ಲಕ್ಷ ಜನ ಹಾಕೋದು ಬದಲು 7-8 ಕಿಲೋಮೀಟರ್ ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ಒಂದು ಡೆನ್ಸಿಟಿ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ, ಈ ಒಂದು ಕಾಲ್ ತುಳಿತ ಆಗ್ತಾ ಇರ್ಲಿಲ್ಲ. ಪ್ಲಾನಿಂಗ್ ಅಲ್ಲಿ ಪೊಲೀಸ್ ಅವರು ಫೇಲ್ಯೂರ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಆರೋಪ ಪೊಲೀಸ್ ಇಲಾಖೆ ಮೇಲೆ ಏನು ಅಂತಂದ್ರೆ, ಒಂದ್ಸತಿ ಈ RCB ಇಟ್ಸ್ ಕಮರ್ಷಿಯಲ್ ಈವೆಂಟ್ ಆದ್ರಿಂದ ಒಂದಷ್ಟು ಕೋಟಿಗಳ ಹಣ ಬರ್ತದೆ ಪೊಲೀಸ್ ಇಲಾಖೆಗೆ. ಏನೋ RCB ಐ ಮೀನ್ ಕ್ರಿಕೆಟ್ ಟೀಮ್ಗಳ ಕಡೆ, ಮ್ಯಾನೇಜ್ಮೆಂಟ್ ಕಡೆಯಿಂದ ಅನಧಿಕೃತವಾಗಿ ಬರ್ತದೆ. ಈ ಸತಿ ಅದು ಬಂದಿಲ್ಲ, ಹಂಗಾಗಿ ಇದನ್ನ ಮಾಡಿಲ್ಲ ಅವರು, ಹಂಗಾಗಿ ಇವ್ರು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅನ್ನೋ ಆರೋಪನೂ ಇದೆ. ಎರಡನೇದು ಪೊಲೀಸ್ ಇಲಾಖೆನಲ್ಲಿ ಶಾರ್ಟೇಜ್ ಇದೆ. ಮೂರನೇದು ಪ್ಲಾನಿಂಗ್ ಮಾಡಿಲ್ಲ. ಆಮೇಲೆ ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಇವತ್ತು ಕೂತ್ಕೊಂಡು ಸಿಮನ್ಸ್ ಕುಮಾರ್ ಸಿಂಗ್ ದಿನಕ್ಕೆ 5-6 ಪ್ರೆಸ್ ಬ್ರೀಫ್ಗಳು ಮಾಡೋದಲ್ಲ. ಅವತ್ತು ದಯಾನಂದ್ ಇದೇ ಬಾಡಿ ಕ್ಯಾಮ್ರಾ ಹಾಕೊಂಡು ಆಕಾಶವಾಣಿನ, ಸೋಷಿಯಲ್ ಮೀಡಿಯಾಗಳನ್ನ ಕರೆದು, ಮಾಧ್ಯಮನ ಕರೆದು ಬ್ರೀಫಿಂಗ್ ಮಾಡ್ಬೇಕಾಗಿತ್ತು. ಜನ ಸೇರೋ ಸಾಧ್ಯತೆ ಇದೆ, ಹೆಣ್ಮಕ್ಳು ಬರಬೇಡಿ, ಕಡಿಮೆ ಬನ್ನಿ, ಮಕ್ಕಳನ್ನ ಕರ್ಕಣೆ ಬರಬೇಡಿ ಮಾಡ್ಬೇಕಾಗಿತ್ತು. ಆಮೇಲೆ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು. ಏನ್ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಐತಾ, ಫಸ್ಟ್ ಏಡ್ ವ್ಯವಸ್ಥೆ ಐತಾ, ಅಕಸ್ಮಾತ್ ಕಾಲ್ ತುಳ್ತಾ ಆಯ್ತು ಅಂತಂದ್ರೆ ಬ್ಯಾಕಪ್ ಮೆಡಿಕಲ್ ಹೆಲ್ತ್ ಫೆಸಿಲಿಟೀಸ್ ಏನಾದ್ರು ಬ್ಯಾಕಪ್ ಮಾಡಿದ್ರ? ಎಂತದಿಲ್ಲ. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ಅಲ್ಲಿ ಹೋಗಿ RCB ಫ್ಯಾನ್ ರಿಸೀವ್ ಮಾಡ್ಕೊಂತಾನೆ, ಇಲ್ಲಿ ಬಂದು ಯಾರೋ ವಿಧಾನಸೌಧದಲ್ಲಿ ಕತ್ತಿಡ್ದು ಯಾರೋ ಆಚೆ ತಳ್ತಾನೆ, ಅಲ್ಲಿ ಹೋಗಿ ಒಂದ್ 5-6 ಕ್ಯಾಮ್ರಾ ಮಾಡ್ಕೊಂಡು ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಂತ ಪ್ರಮೋಷನ್. ಅಂದ್ರೆ ರಾಜಕಾರಣಿಗಳಿಗೆ ಇದರಿಂದ ಏನ್ ಲಾಭ ಪಡ್ಬೋದು? ವಿಧಾನಸೌಧದಲ್ಲಿ VIP ಪ್ರೋಗ್ರಾಮ್ ಇದೆ, ನಮ್ಮ ಮಕ್ಕಳು, ಹೆಂಡ್ರು ಮಕ್ಕಳು, ಸ್ನೇಹಿತರೆಲ್ಲ ಬಂದು ನೋಡ್ಕೊಂಡು ಆರಾಮಾಗಿ ಫೋಟೋ ಇಟ್ಸ್ಕೊಂಡು ಹೊಲ್ಟಿದ್ರೆ ವಿರಾಟ್ ಕೊಹ್ಲಿ ಜೊತೆ. ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಾಡುವರು ಎಲ್ಲಾನ ಸೋತೋಗ್ಲಿ, ಏನು ಸೋತೋದ್ರೆ ಏನ್ ಮಾಡಕ್ಕಾಗತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಕೈಯಲ್ಲಿ ನೋಡು, ಮೊನ್ನೆ ಯಾವುದೇ ರೀತಿಯ ಶಿಸ್ತು ಕ್ರಮ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಲ್ಲ. ಏನಕ್ಕೆ ಅಂತ ಇವರೇ DK ಶಿವಕುಮಾರ್ ಹೇಳ್ಕೊಂಡಿದ್ದಾರೆ, ಟ್ರಸ್ಟ್ ಗಳಿಗೆ ಕೋಟಿ ನಾವೇ ಕೊಡ್ತೀವಿ ಅಂತ. ಇವ್ರು ಏನಂದ್ರೆ ಟ್ರಸ್ಟ್ ಗಳಿಗೆ ಕೋಟಿ ಅಲ್ಲಿ ಕೊಟ್ಟುಬಿಟ್ಟು ಅವ್ರು ಕ್ರಮ ಮಾಡಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇಷ್ಟು ದೊಡ್ಡ ಅನಾಹುತ ಆಗಿದೆ, ಒಂದು ಶಿಸ್ತು ಕ್ರಮ ಮಾಡಿಲ್ಲ ಅಂತಂದ್ರೆ ಈಸ್ ಇ ಫಿಟ್ ಟು ಬಿ ಎ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿಗೆ ಪ್ರೆಸಿಡೆಂಟ್ ಆಗ್ಲಿಕ್ಕೆ ನಿಜವಾಗ್ಲೂ ಅರ್ಹರ? ಆಮೇಲೆ ಜನರ ಬಗ್ಗೆ ಕಾಳಜಿ ಇದೆಯಾ? 11 ಜನ ಸತ್ತಿದ್ದಾರೆ ಸರ್. ಕಲಬುರಗಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಹೋಯ್ತಾರೆ, ಎಲ್ಲೂ ನೋವಿಲ್ದಿರಂಗೆ. ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತಂದ್ರೆ ನೋವಿನ ಬಗ್ಗೆ ಅವ್ರಿಗೆ ಕಾಳಜಿ ಇದೆಯಾ? ಬಡವರು ಸತ್ತಾಗ ನೋವಿನ ಅನುಭವ ಆದ್ರೂ ಇದೆಯಾ? ಬಡವ್ರ ಜೀವಕ್ಕೆ ಬೆಲೆನೇ ಇಲ್ಲ ತರ. ಅಂದ್ರೆ ನಿಮ್ಮ ಮಕ್ಕಳು, ರಾಜಕಾರಣಿ ಮಕ್ಕಳ ಒಂದು ಫೋಟೋ ಶೋಕಿಗೆ ಬಡವರಿಗೆ ಬಲಿ ಕೊಟ್ರು. ಇಟ್ಸ್ ನಥಿಂಗ್ ಬಟ್ ಬಲಿನೇ ಅದು. ಆಮೇಲೆ ಈ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸಸ್ಪೆನ್ಷನ್ ಇಷ್ಟೋ ಜನ ಮಾಡಬಾರ್ದಾಗಿತ್ತು. ಖಂಡಿತವಾಗಿ ಒಬ್ಬ ದಯಾನಂದ್ ಒಬ್ಬ ನಿಯತ್ತಿನ
IPS ಆಫೀಸರ್ ಪೊಲೀಸ್ ಕಮಿಷನರೇ ಅಲ್ಲ. ಅಂದ್ರೆ ನೀವು ಎರಡನ್ನೂ ಅಗ್ರಿ ಮಾಡ್ತೀರಾ? ಅಂದ್ರೆ ಸರ್ಕಾರದ ವೈಫಲ್ಯ ಅನ್ನೋದು ಕೂಡ 100% ಪೊಲೀಸರ ವೈಫಲ್ಯ ಅನ್ನೋದು ಕೂಡ ಎರಡು ಅಗ್ರಿ. ಸರ್, ಈಗ ಸರ್ಕಾರನೇ DK ಶಿವಕುಮಾರ್ ಬಂದ್ ಮಾಡಲ್ಲ, ಹಾ. ಮಾನಿಟರ್ ಮಾಡ್ಬೇಕಾಗಿತ್ತು. ಒಂದಷ್ಟು ಈ ಫೋಟೋ ಶೋಕಿ ಬಿಟ್ಟು RCB ಫ್ಯಾನ್ ನಾವು ಕರ್ಕೊಂಬರೋ ಶೋಕಿ ಬಿಟ್ಟು ಬ್ರೀಫಿಂಗ್ ತಗೋಬೇಕಾಯ್ತು. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ, ಏ ಬಾಪ ದಯಾನಂದ ಬ್ರೀಫಿಂಗ್ ಮಾಡೋ, ಏನ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಇದೆ, ಎಲ್ಲಿ ಫಸ್ಟ್ ಏಡ್ ಇದೆ, ಎಷ್ಟು ಆಂಬುಲೆನ್ಸ್ ಗಳು ಹಾಕಿದ್ಯಾ, ಏನೇನ್ ಅರೇಂಜ್ಮೆಂಟ್ ಬೇಕಾಗಿದೆ, ವಾಟ್ ಇದೆ, ಒಂದು ಇಂಟರ್ಸರ್ಕಲ್ ಮೀಟಿಂಗ್ ಗಳು ಹಾಕ್ಬೇಕಾಗಿತ್ತು. DK ಶಿವಕುಮಾರ್ ಅದೆಲ್ಲ ಬೇಕಾಗಿಲ್ಲ. ಬಿಸ್ನೆಸ್ ಮೆನ್ ಅದೇನ್ ಹೇಳ್ತಾರಲ್ಲ, ಹೋದ್ರೆ ಆಯಪ್ಪನ್ ಏನಾಗೈತೆ, ಅವ್ರ ಮಕ್ಕಳು ಚೆನ್ನಾಗೇ ಇದಾರಲ್ಲ, ಮಲ್ಲಿಕಾರ್ಜುನ್ ಮಕ್ಕಳು ಚೆನ್ನಾಗೇ ಇದಾರಲ್ಲ, ಸಿದ್ದರಾಮಯ್ಯ ಅವ್ರ ಕುಟುಂಬ ಚೆನ್ನಾಗೇ ಇದೆಯಲ್ಲ. ಏನಂದ್ರೆ ಸರ್, ಇದು ಕಾಟಾಚಾರದ ಆಡಳಿತ ಇವೆಲ್ಲ. ಏನಾದ್ರೂ ಲಾಭ ಬಂದು ತಗೊಳ್ತಾರೆ, ನಷ್ಟ ಆಯ್ತು ಅಂದ್ರೆ ಕೈ ತೊಳ್ಕೊಂಡು ಕಣ್ಣೀರ್ ಹಾಕಿ ನಾಟಕ ಮಾಡಿ ಹೊರಟೋಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಾಟಕ ಮಾಡಿದಂತ DK ಶಿವಕುಮಾರ್ ನಾವು ನೋಡಿದ್ರಲ್ಲ, ನಿಜವಾಗ್ಲೂ ಆ ವ್ಯಕ್ತಿ ಕಣ್ಣಲ್ಲಿ ನೀರ್ ಹಾಕಿ ನಿಜನೇ ಆಗಿದ್ರೆ, ದುಃಖ ಆಗಿದ್ರೆ ಹೆಲಿಕಾಪ್ಟರ್ ಹೋಗಿರೋಣ ಗುಲ್ಬರ್ಗಕ್ಕೆ, ನೋವಿಲ್ಲ. ಆ ಮೂಮೆಂಟ್ ಅಷ್ಟೇ. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಸೈಕಲ್ ಹೊಡಿಯೋದಂತೆ, ಮಾಧ್ಯಮ ಕರ್ಕೊಂಡ್ ಬಂದು ಸೈಕಲ್ ಓಡಿಸೋದಂತೆ. ಈ ಅಪ್ಪನ್ ಸೈಕಲ್ ಹೊಡಿಯೋದು ನೋಡಿ ನಾವ್ ಏನ್ ಸಾಧನೆ ಮಾಡೋಣ? 41,000 ಶಾಲೆಗಳು ಬಿದ್ದೋಗ್ತಾವೆ. ಈ ಅಪ್ಪ ಅಲ್ಲಿ ಸದ್ಯ ಶಾಲೆಗಳ ಕಟ್ಟಡ ಮಾಡ್ಲಿ, ಆಮೇಲೆ ಅಲ್ಲಿ 2.5 ಲಕ್ಷ 3 ಲಕ್ಷ ಏನೋ ಮೇಸ್ಟ್ರುಗಳು ಕೊರತೆ ಇದೆ, ಅಪಾಯಿಂಟ್ಮೆಂಟ್ ಮಾಡಲ್ಲ ಈ ಸರ್ಕಾರ. ಈ ಅಪ್ಪ ಸೈಕಲ್ ಹೊಡ್ಕೊಳಂತೆ. ಈ ಅಪ್ಪನಿಗೆ ಏನೋ 1,50,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡವನೆ, ವಿಧಾನಸೌಧದಲ್ಲಿ ಓಡಾಡಕ್ಕೆ ಅನುಕೂಲ ಐತೆ, ಫೋಟೋ ಶೂಟ್ ಮಾಡಿಸ್ತಾನೆ, ಫೋಟೋ ಹಾಕ್ತಾನೆ. ಈ ಅಪ್ಪನಿಗೆ ಎಲ್ಲಾರು ಹೆಲಿಕಾಪ್ಟರ್ ಹೋಗೋದು ಸದಾಶಿವ ಹೇಳಿದ ಸಾಧ್ಯನಾ? ಸಾಮಾನ್ಯ ಜನರು ಕೂಡ ಯಪ್ಪ ಸದಾಶಿವದಲ್ಲಿ ಅವ್ರೆ ಅಂತ ಅನ್ಕೊಂಬಿಟ್ಟವನೆ, ಸಾಮಾನ್ಯ ಜನರ ಹತ್ರ 1,000 ಕೋಟಿ ದುಡ್ಡಿದೆ ಅಂತ ಅನ್ಕೊಂಬಿಟ್ಟವನೆ. ಬೆಳಗ್ಗೆ ಎದ್ರೆ ಫೋಟೋ ಶೂಟು. ಅಂದ್ರೆ ಪ್ರಮೋಷನ್ ಬಿಟ್ರೆ ಇವ್ರು ಏನು ಮಾಡ್ತಾ ಇಲ್ಲ ಸರ್. ಸಮಸ್ಯೆಗಳಿಗೆ DK ಶಿವಕುಮಾರ್ ಬಳಿ ಬೆಂಗಳೂರಿನ ಸಮಸ್ಯೆ ಆಗಿರ್ಬೋದು, ರಾಜ್ಯ ಸಮಸ್ಯೆ ಆಗಿರ್ಬೋದು, ಏನಿಲ್ಲ. ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಬೇಕು, ದುಡ್ಡು ಬರೋಂತವ್ ಬೇಕು. ಎಲ್ಲದಕ್ಕೂ ಯಾರನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದನ್ನ ಕೇಳಿದ್ರೆ ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ಅಧಿಕಾರ ಬೇಕು, ಅಲ್ಲಿಂದ ಬರುವಂತ ಆಮದಾನಿ ಬೇಕು, ಹೆಸರು ಬೇಕು. ಯಾವ್ದಾರ RCB ಹೆಸರು ಬೇಕಾದ್ರೆ ಪುಕ್ಸಟ್ಟೆ ಹೆಸರುಗಳು ಬೇಕು. ಓಡಾಡಕ್ಕೆ ಪುಕ್ಸಟ್ಟೆ ಈ ತರ ಯಾವ್ದಾದ್ರು ಜನರ ಬೆಲೆ ಏರಿಸಿ ಅವ್ರು ಹಿಂದ್ಗಡೆ ಬೇಯ್ತಾ ಇದ್ರು ಪರವಾಗಿಲ್ಲ. ಇವರುಗಳು ಸಾಮಾನ್ಯ ಕಾರ್ಯಕ್ರಮಕ್ಕೂ ಕೂಡ ಹೆಲಿಕಾಪ್ಟರ್ ಓಡಾಡೋ ಅಂತ ಬಡ್ರ ಜನರನ್ನ ಪ್ರೀತಿಸುವಂತ ರಾಜಕಾರಣಿಗಳು ಅಂತ ಹೇಳ್ಕೊಂತಾರೆ. ಖಂಡಿತವಾಗಿ ನಾಚಿಕೆಗೇಡಿನ ರಾಜಕಾರಣಿಗಳು ಸರ್. ಲೋಕಾಯುಕ್ತ ಸಂಸ್ಥೆ ಕೂಡ ಬಿಟ್ಟಿಲ್ಲ. ಒಬ್ಬ SP ರೋಲ್ ಕಾಲ್ ಮಾಡ್ತಾನೆ ಲೋಕಾಯುಕ್ತ ಸಂಸ್ಥೆನಲ್ಲಿ. ಅಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕರ್ನಾಟಕದಲ್ಲಿ. ಇದೇ ಕರ್ನಾಟಕದ ಕಾಂಟ್ರಾಕ್ಟ್ ಅಸೋಸಿಯೇಷನ್ CM ಗೆ ಕಂಪ್ಲೇಂಟ್ ಕೊಡ್ತಾರೆ. 40% BJP ಅಂತ ಹೇಳಿದ್ದು ನಿಜನೋ ಸುಳ್ಳ ನೀವು ತನಿಖೆ ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರದಲ್ಲಿ DK ಶಿವಕುಮಾರ, ಸತೀಶ್ ಜಾರಕಿಹೊಳಿ, ಇನ್ನೊಬ್ರು ಯಾರೋ ರಾಮದಾಸ್ ಯಾರೋ ಏನೋ ಕಮಿಷನ್ ಕೇಳ್ತಾರೆ ಅಂತ ಆರೋಪ ಕೊಟ್ರೆ ಅದ್ರ ಬಗ್ಗೆ ತನಿಖೆನೇ ಇಲ್ಲ, ಅದ್ರ ಬಗ್ಗೆ ಚಕಾರನೇ ಇಲ್ಲ. DK ಶಿವಕುಮಾರ್ಗೆ ಓಪನ್ ಆಗಿ ಹೇಳ್ತಾರೆ CM ಗೆಲ್ಲ ಕಂಪ್ಲೇಂಟ್ ಕೊಡೋದು, ಹೋಗಿ ಲೋಕಾಯುಕ್ತ ಕೊಡಿ ಅಂತ. ಏನ್ ಲೋಕಾಯುಕ್ತ ಕೊಡ್ಬೋದು? ಇಂತ ಭ್ರಷ್ಟ ಅಧಿಕಾರಿಗಳನ್ನ ಸಿಕ್ಕಾಕಣ್ಣಲ್ಲ ಅವನು. ಅಂತ ಅಧಿಕಾರಿಗಳಿದಾರೆ, ಮುಚ್ಚಾಕ್ತಾರೆ ಅಂತ ಚೆನ್ನಾಗಿ ಅವ್ರಿಗೆ ಗೊತ್ತು. 250 ಕೋಟಿ ರೂಪಾಯಿಂದು ಅದ್ಯಾವ್ದೋ ಐ ಥಿಂಕ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಮುಚ್ಚಾಕಿದ್ದಾರೆ. ಇವರೇ ಬಿರಿ ರಿಪೋರ್ಟ್ ಹಾಕಿದ್ದಾರೆ. ಅದಕ್ಕೆ ನ್ಯಾಯಾಲಯ ಅದಕ್ಕೆ ಚೀಮಾರಿ ಹಾಕಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ರೋಲ್ ಕಾಲ್ ಮಾಡೋ ಅಂತ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತದ ಸಂಸ್ಥೆಗೆ ಕಪ್ಪು ಮಸಿ ಬಳಿತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ಮಾಡ್ತಾ ಇಲ್ಲ. ಲೋಕಾಯುಕ್ತ ಭ್ರಷ್ಟಾಚಾರ ವಿರೋಧಿ ನೀತಿಗಳಿಗೆ ವಾಚ್ಡಾಗ್ ಆಗಿರ್ಬೇಕು. ಇವ್ರನ್ನ ವಾಚ್ ಮಾಡಕ್ಕೆ ಇವಾಗ CBI ಕರ್ಕೊಂಬರೋ ಮಟ್ಟಕ್ಕೆ ಲೋಕಾಯುಕ್ತ ಹಾಳಾಗೋಗಿದೆ. ಏನ್ ಮಾಡೋದು ಗೊತ್ತಿಲ್ಲ ಸರ್. ಇನ್ನೊಂದು, ಇಷ್ಟುವರೆಗೂ ಸಮಾಜದಲ್ಲಿ ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ, ಆಡಳಿತ ವರ್ಗದ ವೈಫಲ್ಯ ಎಲ್ಲ ಮಾತಾಡಿದ್ರಿ. ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಬಂದ್ಬಿಡೋಣ. ಡೆಫಿನೆಟ್ಲಿ ಅಲ್ವಾ? ಬಿಗ್ ಬಾಸ್ ಹೋಗಿದ್ರಿ, ಕಾರಣಾಂತರಗಳಿಂದ ಮಧ್ಯದಲ್ಲೇ ಬಂದ್ರಿ. ಆದ್ರೂ ಕೂಡ ಇವಾಗ ಎಲ್ಲರ ಜೊತೆ ಒಡನಾಟ ಇದೆ. ಈ ಸೀಸನ್ ಇಂದ ಸುದೀಪ್ ಅವ್ರು ಇರಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ. ಸೊ ಯಾರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಸೀಸನ್, ಬರೋ ಸೀಸನ್ ಇಂದ? ಮತ್ತೆ ಸ್ಪರ್ಧಿಗಳು ನಿಮ್ಮ ಪ್ರಕಾರ, ನಿಮ್ ದೃಷ್ಟಿಕೋನದಲ್ಲಿ ಯಾರ್ಯಾರು ಇರ್ಬೇಕು ಅಂತ ಅನ್ಸುತ್ತೆ ಸರ್? ಬಿಗ್ ಬಾಸ್ ಒಂದು ಸೆನ್ಸಿಟಿವ್ ಕಾರ್ಯಕ್ರಮ ಅದು. ಆಮೇಲೆ ರಿಯಾಲಿಟಿ ಶೋ ಅದು. ನನ್ಗನ್ಸಿದ ಪ್ರಕಾರ ಅದು ರಿಯಾಲಿಟಿ ಶೋ ಸರ್. ಅಲ್ಲಿ ವಿಭಿನ್ನವಾದಂತ ಸೆನ್ಸಿಟಿವ್ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಜನ ಇಷ್ಟಪಡ್ತಾರೆ. ಈಗ ಸಾಮಾನ್ಯ ಜನ ತಗೊಂಡಾಗ ಹಾಕರೆ ಆ ಪ್ರೋಗ್ರಾಮ್ ಎಲ್ಲಿ ನಡೀತದೆ? ಒಬ್ಬರಲ್ಲಿ ವಿವಿಧತೆ. ಈಗ ನನಗೂ ನಂದೊಂದು ಸೆಕ್ಯುಲರ್ ಐಡಿಯಾಲಜಿ, ಅಲ್ಲಿ ನಮ್ಮ ಚೈತ್ರ ಕುಂದಾಪ್ ಅವ್ರದ್ದು ಒಂದು ಹಿಂದುತ್ವ ಐಡಿಯಾಲಜಿ. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಅವರು ತುಂಬಾ ವರ್ಕ್ ಮಾಡಿ ಜನರಿಗೆ ಎಂಟರ್ಟೈನ್ಮೆಂಟ್, ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್. ಅಲ್ಲಿ ಬಡದಾಟ ಅಂತಲ್ಲ, ಅದು ಸಮಾಜದಲ್ಲಿ ಹೆಂಗ್ ನಡೀತದೋ ಅದೇ ರೀತಿನೇ ಅಲ್ಲೂ ಕೂಡ ಸೆನ್ಸಿಟಿವ್ ವ್ಯಕ್ತಿಗಳನ್ನ ಮತ್ತೆ ಕಾರಣಾಂತರಗಳಿಂದ ಫೇಮಸ್ ಆಗಿರೋ ಕರ್ಕೊಂಬಂದಲ್ಲಿ ಅವರ ಒಂದು ನಿಜ ಬಣ್ಣವನ್ನ ಬಯಲು ಮಾಡೋದು ಅಥವಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಕಾರ್ಯಕ್ರಮ ಮಾಡ್ತಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಆಸೆ. ಅದು ಮುಂದುವರಿಬೇಕು. ಅದೇ ನಾನು ನೋಡ್ತಾ ಇದೆ, ಏನೋ ಸೆನ್ಸಿಟಿವ್ ವ್ಯಕ್ತಿಗಳನ್ನ ಅವ್ರಿಗೆ ತಗೊಂಬಂದು ಹಾಕ್ಬಾರ್ದು, ಅದು ಇದು ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇತ್ತು. ಬಟ್ ಐ ಡೋಂಟ್ ಥಿಂಕ್ ಸೊ. ಸಾಮಾನ್ಯ ಪ್ಲೇನ್ ದೋಸೆಗಳು ತಗೊಂಬಂದು ಹಾಕಿದ್ರೆ ಏನ್ ನಡೀತದೆ? ಅಲ್ಲಿ ಮಜಾ ಇರಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಅದು. ಈಗ ನಾನು ಹೋಗಿದ್ದಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿದಕ್ಕೆ ಜನ ನಮ್ಮನ್ನ ಮೆಚ್ಕೊಂಡಿದೆ ಹೊರತು ನಾನು ಅಲ್ಲೇ ಸುಮ್ನೆ ಕೂತ್ಕೊಂಡಿದ್ರೆ ನನ್ನನ್ನು ಯಾರು
ತಲೆ ಇಲ್ಲ ಕೆಡ್ಸ್ಕೊಳ್ತಾ ನಾನು ನಮ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಾವು ನೋಡ್ತಾ ಇರ್ತೀವಿ, ರೆಗ್ಯುಲರ್ ಎಲ್ಲ ನೋಡ್ತಾ ಇದ್ವಿ ನೀವಿದ್ದಾಗ. ಆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ಒಂದು ಪಂಚ್ ಕೊಡೋದಾಗಿರ್ಬೋದು ಚೆನ್ನಾಗಿತ್ತು. ನೀವು ಹೊರಗ್ ಬಂದಿದ್ದು ಸ್ವಲ್ಪ ಜನ ಕೆಲವರಿಗೆ ಏ ನಮ್ಮ ಜಗ್ಗುದಾದನೇ ಇಲ್ಲ ಹಿಂಗ್ ನೋಡೋದು ಅಂತ ಕೆಲವ್ರು ಹೇಳ್ತಾ ಇದ್ರು. ಆ ಒಂದು ವಿಚಾರ ಕೂಡ ಡೆಫಿನೆಟ್ಲಿ ಪಾಸಿಬಲಿ ಅಲ್ಲಿ ಹೋದಾಗ ಆ ಸ್ಥಾನವನ್ನು ತುಂಬಬೇಕಾದ್ರೆ ಟ್ರೈ ಮಾಡಿದ್ವಿ, ಅದಾಯ್ತು. ಅದಕ್ಕೆ ಐ ಥಿಂಕ್ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು ಮತ್ತೆ ಸುದೀಪ್ ಅವರು ನಿಜವಾಗ್ಲೂ ಅದೊಂದು ಪ್ಲಾಟ್ಫಾರ್ಮ್ ನನ್ಗೊಂದು ಒಳ್ಳೆ ಹೆಸರು ಕೊಡ್ತು. ಖಂಡಿತವಾಗಿ ಅದು ಕಾರ್ಯಕ್ರಮ ಚೆನ್ನಾಗಿದೆ. ಬಟ್ ಹೋಸ್ಟಿಂಗ್ ಬಗ್ಗೆ ನನ್ಗೆ ಖಂಡಿತವಾಗಿ ಅಲ್ಲಿ ನನಗೆ ಯಾರು ಸುದೀಪ್ ಬಿಟ್ರೆ ಬೇರೆ ಯಾರು ನನ್ಗೇನು ನನ್ಗೆ ಆತರ ಹೋಸ್ಟಿಂಗ್ ಮಾಡುವಂತ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಂದ್ರೆ ಆ ತರ ಸುದೀಪ್ ಅವ್ರ ತರ ಸುದೀಪ್ ತರ, ಯಾಕಂದ್ರೆ ಅದು ಇಟ್ಸ್ ವೆರಿ, ನಾನು ನೋಡಿದ್ದೀನಿ ಶನಿವಾರ ಬಂತು ಅಂತಂದ್ರೆ ಶನಿವಾರ ಭಾನುವಾರ ಅದೆರಡು ಶೂಟ್ ಆಗೋದು. ಮತ್ತೆ ಬೆಳಗ್ಗೆ 11:30 ಸುದೀಪ್ ಅವ್ರು ಬಂದ್ ನಿಂತ್ಕೊಂಡ್ರೆ ಸಂಜೆ 8 ಗಂಟೆ ಆಗೋದು ಶನಿವಾರದ್ದು ನಾವು ಶೂಟ್ ಮುಗಿಸ್ಲಿಕ್ಕೆ. ಭಾನುವಾರದ್ದು ಕೂಡ ಶೂಟ್ ಆಗೋದು ಕಂಟಿನ್ಯೂ ಆಗೋದು. ಸೊ 8 ಗಂಟೆಯಿಂದ ರಾತ್ರಿ 2 ಗಂಟೆ ಹೊರಗೊಂಡಿದ್ದು. ಅಷ್ಟೊತ್ತಿಗೂ ಸುದೀಪ್ ಅವ್ರು ನಿಂತ್ಕೊಂಡವ್ರು. ಆಮೇಲೆ ಆ ಎಂಟೈರ್ ವಾರದನ್ನ ಅನಲೈಸೇಷನ್ ಮಾಡಿ ಆ ಪ್ರಶ್ನೆಗಳನ್ನ ಕೇಳೋದು, ಆಮೇಲೆ ಜನರ ಪರವಾಗಿ ಆ ಪ್ರಶ್ನೆಗಳನ್ನ ಕೇಳೋದು, ಮತ್ತೆ ಅದೆಲ್ಲ ಪಂಚಾಯತಿ ಮಾಡೋದು. ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಈಸಿ ವರ್ಕ್ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆಮೇಲೆ ಅಲ್ಟಿಮೇಟ್ ಆಗಿ ರೀಚ್ ಆಗ್ಬೇಕು ಜನರಿಗೆ. ಆ ಕೇಳುವಂತ ಪ್ರಶ್ನೆ ರೀತಿ ವಿಧಾನ, ಆ ಪರ್ಸನಾಲಿಟಿ ಅಟ್ರಾಕ್ಟ್ ಆಗ್ಬೇಕು. ನನಗಂತೂ ಯಾರಂತೂ ಅನಿಸ್ತಾ ಇಲ್ಲ. ಆಲ್ಟರ್ನೇಟಿವ್ ಅಂತ ನನ್ಗೆ ಯಾರು ಅನಿಸ್ತಾ ಇಲ್ಲ. ಕಲರ್ಸ್ ಯಾರನ್ನ ತಯಾರು ಮಾಡಿದಾರ ಅಥವಾ ಮತ್ತೆ ಸುದೀಪೇ ಮಾಡ್ತಾರ ನನಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ಸೋಷಿಯಲ್ ಮೀಡಿಯಾ ನೋಡಿದ್ದು. ಐ ಥಿಂಕ್ ಆ ಹೋಸ್ಟಿಂಗು ಕೂಡ ಒಂದು ಕಲೆನೇ ಅಂತ ಅನ್ಸುತ್ತೆ. ಬಟ್ ನಾನು ಇರ್ಬೇಕಾದ್ರೆ ಐ ಥಿಂಕ್ ಅರೌಂಡ್ 12.9% TRP ಅನ್ನೋ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಅದೇನು ಖುಷಿ. ನಾನು ಇದ್ದಾಗ ಒಂದಷ್ಟು TRP ಬಂತು, ದೊಡ್ಡ ಮಟ್ಟಕ್ಕೆ ಹೋಯ್ತು. ಇರೋ ಎಲ್ಲಾ ಸೀಸನ್ಗಳಲ್ಲೂ ಕೂಡ ಜನ ಕಮ್ಮಿ ಸಮಯದಲ್ಲಿ ನಮ್ಗೆ ಆ ಸ್ಥಾನಮಾನ ಕೊಟ್ರು. ನಾವ್ ಏನೋ ಕೊನೆಯವ್ರಿಗೆ ಇಲ್ದಿರಿರ್ಬೋದು, ಗೆದ್ದಿಲ್ದಿರಿರ್ಬೋದು. ಬಟ್ ಡೆಫಿನೆಟ್ಲಿ ಆ ಬಿಗ್ ಬಾಸ್ ಅನ್ನೋ ಒಂದು ಇದು ನನ್ಗೆ ಇದು ಒಂದು ಸ್ಥಾನ, ಪರ್ಮನೆಂಟ್ ಸ್ಥಾನ ಇಂಡಸ್ಟ್ರಿನಲ್ಲಿ ಕೊಟ್ಟಿದೆ. ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ, ಈ ಸೀಸನ್ ಅಲ್ಲಿ ನಿಮ್ಮ ಒಂದು ದೃಷ್ಟಿಕೋನ, ನೀವು ಇವ್ರು ಇದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ, ಇಂಥವ್ರು ಇರ್ಬೇಕು ಅಂತ ಹೇಳೋದಾದ್ರೆ ಯಾವ ಸ್ಪರ್ಧಿಗಳ ಲಿಸ್ಟ್ ಕೊಡ್ತೀರಾ? ತಪ್ಪಾಗುತ್ತೆ ಮೋಸ್ಟ್ಲಿ ನಾನು ಪ್ರಪೋಸಲ್ ನಿಮ್ಮಿದ್ರಲ್ಲಿ ಪ್ರಪೋಸಲ್ ಅಲ್ಲ, ನಿಮ್ಮಿದ್ರಲ್ಲಿ ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ನಾವು ಅವ್ರು ಯಾವ ತರ ಅವರು ವ್ಯಕ್ತಿತ್ವ ಯಾವ ತರ ನೋಡ್ಬೋದು ಅನ್ನೋ ಒಂದು ಉದ್ದೇಶ. ಡೆಫಿನೆಟ್ಲಿ ಸರ್. ಈಗ ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಿದ್ದವು. ಭವ್ಯ, ಸಂಜಿತ್ ಇವರೆಲ್ಲ ನನ್ ತಿಳ್ಮಟ್ಟಿಗೆ ನನ್ ಜೊತೆ ಸೇರಿದಾಗ ಹಂಸ ಮಾಡಿದಂತ ಕಾರ್ಯಕ್ರಮ ಅಂತ ವ್ಯಕ್ತಿಗಳನ್ನ ಹಂಸ ಅಂತವ್ರು ಹೋದ್ರೆ ಚೆನ್ನಾಗಿರ್ತದೆ. ದಟ್ಸ್ ವಾಟ್ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಆಗ್ಬೇಕು. ಮೋಸ್ಟ್ಲಿ ಅವ್ರ ಜೊತೆ ಇದ್ದರೆ ಅವಳು ಕೂಡ ಮಾಡ್ತಾ ಇರ್ಲಿಲ್ಲ. ಬಟ್ ನಮ್ಮ ಅವರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಯ್ತು. ಪಾಸಿಬಲ್ ಜನ ಒಪ್ಕೊಳ್ತಾರೆ. ನನ್ಗೆ ಬಿಗ್ ಬಾಸ್ ಹೋದ್ಮೇಲೆ ಫೀಮೇಲ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅಂದ್ರೆ ನಂದು ಮತ್ತೆ ಹಂಸನ ಕಾಂಬಿನೇಷನ್ ಏನಿತ್ತು ಅದು ಚೆನ್ನಾಗಿ ವರ್ಕೌಟ್ ಆಯ್ತು. ಒಂದು ಒಳ್ಳೆ ಮೆಸೇಜ್ ಕೊಡ್ತು. ನನ್ಗೂ ಕೂಡ ಒಂದು ಆ ಜವಾಬ್ದಾರಿಯುತವಾದಂತ ವ್ಯಕ್ತಿಯ ಒಂದು ಒಂದು ಗಮನ ಆದ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಡ್ತು. ಐ ಥಿಂಕ್ ಆತರ ವ್ಯಕ್ತಿತ್ವಗಳಿದ್ರೆ ತುಂಬಾ ಒಳ್ಳೇದು ಸರ್. ಅಲ್ಲಿ ಬೇರೆ ಯಾರು ಎಂಟರ್ಟೈನ್ಮೆಂಟ್ ಮಾಡಿಲ್ಲ. ಬಟ್ ಹನುಮಂತ ಇರೋದ್ರಲ್ಲಿ ಏನೋ ಮಾಡ್ದ, ಬಟ್ ನಾಟ್ ದಟ್ ಪೀಕ್. ಅಂದ್ರೆ ಶೋನ ಹೆಂಗೋ ನಡ್ಸ್ಕೊಂಡು ಹೋಗ್ಬೇಕಾಯ್ತು, ನಡ್ಸ್ಕೊಂಡು ಹೋದ್ರು. ಐ ಫೀಲ್ ನನ್ನಂತರ ಇದ್ರೆ ಒಳ್ಳೇದು ಅಂತ. ಐ ಡೋಂಟ್ ಸೇ ನಾನು ಅಂತ. ನಮ್ಮಂತ ಆ ವ್ಯಕ್ತಿತ್ವಗಳಿದ್ದಾಗ ಜನ ಒಪ್ಕೊಂಡಿದ್ದಾರೆ. ಸೊ ಪಾಸಿಬಲ್ ಈ ತರ ಲೈನಲ್ಲಿ ಇರೋಂಥವ್ರು, ಎಂಟರ್ಟೈನ್ಮೆಂಟ್ ಮಾಡೋಂಥವ್ರು ಇದ್ರೆ ಒಳ್ಳೇದು. ಸುಮ್ನೆ ಕಾಟಾಚಾರಕ್ಕೆ ಫಿಲಂ ಇಂಡಸ್ಟ್ರಿ ಕರ್ಕೊಂಬಂದಲ್ಲಿ ನೀವು ನಂಬರ್ಗಳನ್ನ ತುಂಬಿಸೋದಕ್ಕಿಂತ ಐ ಥಿಂಕ್ ಒಂದೊಂದು ಒಳ್ಳೊಳ್ಳೆ ಸಮಯ ಇದೆ, ಹುಡುಕಲಿ. ರಾಜ್ಯಾದ್ಯಂತ ಒಂದು ಒಳ್ಳೆ ಸರ್ ಐ ಥಿಂಕ್ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡುವಂತ ವ್ಯಕ್ತಿತ್ವಗಳಿದ್ದಾರೆ, ಚೆನ್ನಾಗಿ ಮಾತಾಡೋಂಥವ್ರು ಇದ್ದಾರೆ. ಅಲ್ಟಿಮೇಟ್ ಗೆ ಮಾತಾಡ್ಬೇಕು, ನೋಡೋಕು ಚೆನ್ನಾಗಿರ್ಬೇಕು, ಅಲ್ಲಿ ಆಟನೂ ಆಡ್ಬೇಕು, ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಅದು ರೀಚು ಆಗ್ಬೇಕು. ಸೊ ಎಲ್ಲ ಇದ್ದಂತ ವ್ಯಕ್ತಿಗಳನ್ನ, ಅದು ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಇಂಥವ್ರೆ ಅಂತ ಹೇಳ್ಲಿಕ್ಕೆ ಆಗಲ್ಲ. ಓಕೆ, ಆ ಒಂದು ಜಾನರ್ ಅಲ್ಲಿ ಇದ್ದವ್ರಿಗೆ ಬೆಟರ್ ಅಂತ. ಸೊ ಮತ್ತೊಂದು ವಿಚಾರ ಏನಂತಂದ್ರೆ, ಇದೇ ರೀತಿ ನಿಮ್ದೇ ವೃತ್ತಿಯಲ್ಲಿ ಇರ್ತಕ್ಕಂತ ವ್ಯಕ್ತಿ ಒಂಥರ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆಪ್ತರು, ಯಾಕೆಂದ್ರೆ ನಿಮ್ಮಿಬ್ರದ್ದು ಒಂದು ವಾರ್ ನೋಡಕ್ಕೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಯಾರು ಹೇಳಿ? ಗೊತ್ತಿಲ್ಲ ನನಗೆ ಐಡಿಯಾ. ಉಡುಪಿ ನಾಗರಾಜ್ ಅವರು ಕೂಡ ಲಾಯರು, ನೀವು ಲಾಯರು. ನಿಮ್ಮ ಒಂದು ಇಬ್ರದ್ದು ಒಂದು ವಾರ್ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಏನದು? ಇಲ್ಲ, ನಾನ್ ಮುಂಚೆ ಒಂದ್ಸತಿ ಏನೋ ನನ್ನ ಬಗ್ಗೆ ಅವ್ರೇನೋ ಬಿಗ್ ಬಾಸ್ಗೆ ಏನೋ ಹೋಗ್ಬೇಕಾಗಿತ್ತು ಅಂತ ಏನೋ ಪೋಸ್ಟ್ ಗಿಸ್ಟ್ ಎಲ್ಲ ಹಾಕೊಂಡಿದ್ರಂತೆ. ಹೋಗಿಲ್ಲ. ನಾನೆಲ್ಲೂ ಪೋಸ್ಟ್ ಹಾಕಿಲ್ಲ. ಅದು ಎಲ್ಲ ಸೀಕ್ರೆಟ್ ಆಗಿ ನಡೆಯುವಂತ ಒಂದು ಕಾರ್ಯಕ್ರಮ. ನನ್ಗೆ ಕಳೆದ 3 ಟರ್ಮ್ ಇಂದ ಬಿಗ್ ಬಾಸ್ ಅವ್ರು ಕರಿತಾ ಇದ್ರು. ಸೊ ನಾನಲ್ಲಿ ಗೋಲ್ ಇದ್ದಾಗ ಅಲ್ಲೇ ಪಾಪ ಕಮ್ಯುನಿಕೇಟ್ ಮಾಡಿ ಬರ್ಬೇಕು ಅಂತ ನಾನು ಹೋದಾಗ ಈ ವ್ಯಕ್ತಿಗೆ ಗೊತ್ತಿಲ್ಲ, ಅನ್ವಾಂಟೆಡ್ ಆಗಿ ನನ್ನ ಬಗ್ಗೆ ಕಮೆಂಟ್ಗಳು ಮಾಡೋದು. ಬರೀ ಆ ವ್ಯಕ್ತಿನೇ ಅಂತಲ್ಲ, ನಮ್ಮ ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿನೂ ಕೂಡ ಲೆಟರ್ಗಳೆಲ್ಲ ಬರ್ದಿದ್ದ ಅಂತ, ಈ ತರ ವಕೀಲ್ ಸಾಬ್ ಅಂತ ಕರಿಬೇಡಿ ಅಂತ. ಅಂದ್ರೆ
ಒಂದು ಪ್ರೊಫೆಷನ್ ಅಲ್ಲಿ ನಾವು ಕೂಡ ಬ್ರದರ್ಗಳಿದ್ದಾಗೆ ಅಥವಾ ಬ್ರದರ್ ಸಿಸ್ಟರ್ಸ್ ಇದಾವೆಲ್ಲ ಹ್ಮ್. ಒಬ್ರು ಬೆಳೆದಾಗ ನೋಡಕ್ಕೆ ಸಾಧ್ಯವಾಗದಂತ ಹೊಟ್ಟೆಯವರಿ ವ್ಯಕ್ತಿಗಳಂತ ಅನ್ಕೊಂಬಿಟ್ಟಾಗ ಬೇಜಾರಾಗುತ್ತೆ ನಮ್ಗೆ. ಹ್ಮ್. ಈಗ ನಾಗರಾಜ್ ಕುಟ್ಪಳ್ಳಿ ಹೋಗ್ಲಿ ಇರ್ಲಿ, ಹೋದ್ರೆ ಸಂತೋಷ ಬೀಳ್ತು, ನಮ್ಗೇನ್ ಬೇಜಾರಿಲ್ಲ. ಹ್ಮ್. ನಾವು ಹೋದಾಗ ಅನ್ವಾಂಟೆಡ್ ಆಗಿ ವಿಡಿಯೋಗಳು ಮಾಡಾಕೋದು, ಕಮೆಂಟ್ಗಳು ಮಾಡಾಕದಾಗ ಹ್ಮ್. ಡೆಫಿನೆಟ್ಲಿ ಎಲ್ಲ ಇವ್ರಿಗೆ ನಮ್ಮ ಬೆಳವಣಿಗೆಗೆ ಇವ್ರಿಗೂ ಏನ್ ಸಂಬಂಧ ಏನು? ಆಮೇಲೆ ಇಷ್ಟಕ್ಕೂ ಇವ್ರನ್ನ ನಾವೇನ್ ಫಾಲೋ ಮಾಡ್ಕೊಂಡು ನಾವೇನ್ ಮಾಡ್ಕೊಂಡಿಲ್ಲ. ಹ್ಮ್. ಈಗ ನಮ್ಮ ವಕೀಲ್ ಸಾಬ್ ಅಂತ ಕರೀತಾರ ಅಂತಂದ್ರೆ ಆ ಮಟ್ಟದ ಹೋರಾಟ ಒಬ್ಬ ಹೆಣ್ಮಗಳಿಗೋಸ್ಕರ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ವಿರುದ್ಧ ನಾನು ಮಾಡಿದೀನಿ. ಆ ಹೆಗ್ಗಳಿಕೆ ಜನರು ಕೊಟ್ಟಿರುವಂತ ಒಂದು ಬಳುವಳಿ ವಕೀಲ್ ಸಾಬ್ ಅಂತ ಕರೆದ್ರೆ. ಯಾಕಂದ್ರೆ ವಕೀಲ್ ಸಾಬ್ ಅಂತ ಒಂದು ಫಿಲಂ ಸಹ ಬಂತು. ಸೊ ಆ ಬಳುವಳಿಯನ್ನ ಜನ ಕೊಟ್ಟಿದಾರೆ, ನಾನು ಸ್ವೀಕಾರ ಮಾಡಿದ್ದೀನಿ. ಆಮೇಲೆ ನಾನು ಅಡ್ವೊಕೇಟೇ ಅಲ್ಲ ಅಂತ ಹೇಳಿ ಅಪಪ್ರಚಾರಗಳು ಮಾಡೋದು ಆ ಸಮಯದಿಂದ. ಮನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಟ್ ಹ್ಯಾಸ್ ಆರ್ಡರ್ಡ್ ದಟ್ ಎಸ್ ನನ್ನ ಎಲ್ಲಾ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ನನ್ನ ಎನ್ರೋಲ್ಮೆಂಟ್ ಆಗಿರ್ಬೋದು ವ್ಯಾಲಿಡ್ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೊನ್ನೆ ಫೆಬ್ರವರಿ 2025 ನಲ್ಲಿ ಆದೇಶ ಮಾಡ್ತು. ನೋಡಿ ಸರ್, ನಮ್ಗೆ ಯಾರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ ತಂದೆ ರಾಜ್ಕುಮಾರ್ ಅಲ್ಲ, ಅಥವಾ ನಮ್ ತಂದೆ ಕುಮಾರಸ್ವಾಮಿ ಅಲ್ಲ ನಾನು ನಿಖಿಲ್ ಅಂತ ಹೇಳ್ಕೊಳಕ್ಕೆ, ಅಥವಾ ನಮ್ ತಂದೆ ಬೊಮ್ಮಾಯಿ ಸಹ ಅಲ್ಲ, ಅಥವಾ ಸಿದ್ದರಾಮಯ್ಯ ಅಲ್ಲ ನಾನು ಆರಾಮಾಗಿ MLC ಮಾಡ್ತಾರನಕ್ಕೆ, ಅಥವಾ ನಾನು DK ಶಿವಕುಮಾರ್ ತಮ್ಮನೂ ಅಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದ್ರೆ ನಾವೆಲ್ಲ ಬಂದಿದ್ದೀವಿ. ಸೊ ಈ ಬ್ಯಾಕ್ ಗ್ರೌಂಡ್ ಇಲ್ದ್ರೆ ಬಂದಾಗ ಈ ರೀತಿ ಕಡ್ಡಿ ಅಲ್ಲಾಡ್ಸೋದು ಅಥವಾ ಕುಯ್ತಿ ಮಾಡೋಂತ ಕೆಲಸಗಳನ್ನ ಮಾಡ್ತಾರೆ. ನಾಗರಾಜ್ ಕುಲ್ಪಡಿ ಅವರ ಏಜ್ ಬಗ್ಗೆ, ಅವರ ವಕೀಲ ವೃತ್ತಿ ಬಗ್ಗೆ ಗೌರವ ಇದೆ. ಉಚ್ಚಾಟ ನಮ್ಮ ವಿರುದ್ಧವಾಗಿ ಏನಾದ್ರು ಉಚ್ಚಾಟಗಳು ಮಾಡಿದಾಗ ನಾವು ಡೆಫಿನೆಟ್ಲಿ, ಬಟ್ ನಾನು ಅವ್ರ ಜೊತೆ ಕಾಂಪಿಟೇಟ್ ಎಲ್ಲೂ ಮಾಡಕ್ ಹೋಗಲ್ಲ. ಅವರ ಏಜೇ ಬೇರೆ, ನಮ್ಮ ಏಜೇ ಬೇರೆ. ಬಟ್ ಡೆಫಿನೆಟ್ಲಿ ಅನ್ವಾಂಟೆಡ್ ಕಮೆಂಟ್ ಮಾಡಿದಾಗ ಯಾವ್ದೋ ಒಂದ್ಸತಿ ರಿಯಾಕ್ಟ್ ಮಾಡಿದಂತೂ ನಿಜ. ಆಮೇಲೆ ಅನ್ಕೊಂಡೆ, ಹೇಳ್ತಾರಲ್ಲ ಹೊಗಳೋರ್ ಜೊತೆ ಸಮಾಜದಲ್ಲಿ ಬೊಗಳೋರು ಬೇಕಂತೆ. ನೀವು ಹೊಗಳೋರ್ ಆಗ್ತಿರೋ ಅವ್ರವ್ರಿಗೆ ಬಿಟ್ಟಿದ್ದು ಸರ್. ಬೊಗಳೋರಾದ್ರೆ ಬೊಗಳ್ಕಂಡೆ ಮುಂಚೆ ರಿಯಾಕ್ಟ್ ಮಾಡ್ತಾ ಇದೀಗ ಅದನ್ನು ಮಾಡಲ್ಲ. ಯಾಕಂದ್ರೆ ನಾವು ಅವ್ರ ಸ್ಟ್ಯಾಂಡರ್ಡ್ ಹೋಗಕ್ ನನ್ಗೆ ಇಷ್ಟ ಇಲ್ಲ. ಆಕ್ಚುಲಿ ಒಂದು ಪ್ರಶ್ನೆ ಮಾತಾಡಿದ್ರೆ ಒಂದು ವಿಚಾರದಾಗೆ ನಾನು ಆ ಒಂದು ಪ್ರಶ್ನೆನ ಲಾಸ್ಟ್ ಅಲ್ಲಿ ಕೇಳೋಣ ಅಂತ ಅನ್ಕೊಂಡಿದ್ದೆ. ಲಾಯರ್ ಜಗದೀಶ್ ಅವರು ವಕೀಲರಲ್ಲ. ಈ ಒಂದು ಪ್ರಶ್ನೆ ಕೆಲವರು ಆ ಒಂದು ವಕೀಲಿ ವೃತ್ತಿಲಿ ಇರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನೀವು ಲಾಯರ್ ಅಲ್ಲ ಅಂತ ಹೇಳ್ತಾರೆ. ಈಗ ಮನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ 2025 ಫೆಬ್ರವರಿಯಲ್ಲಿ ಆದೇಶ ಮಾಡಿದ್ರು. ಇವರೇ ಹೋಗಿ ಡೆಲ್ಲಿನಲ್ಲಿ ಎನ್ರೋಲ್ಮೆಂಟ್, ಡೆಲ್ಲಿ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಟ್ಟು ಈ ತರ ಫೇಕ್ ಸರ್ಟಿಫಿಕೇಟ್ ಅಂತ ಹೇಳಿ 2023 ಅದೇ ರವಿಡಿ ಚಂದ್ರನ್ ಅವ್ರ ಕೇಸಲ್ಲಿ ಹೋಗಿ ಕಂಪ್ಲೇಂಟ್ ಗಳನ್ನ ಕೊಟ್ಟು ಡೆಲ್ಲಿ ಬಾರ್ ಕೌನ್ಸಿಲ್ ಇಂದ ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಪೀಲ್ ಹೋಗಿತ್ತು. ಮೊನ್ನೆ 2025 ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದ್ರೆ ಇಡೀ ಭಾರತಕ್ಕೆ ರೆಗ್ಯುಲೇಟರಿ ಬಾಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ ಮಾಡಿದೆ. ಇವ್ರು ಕೊಟ್ಟಂತ ಕಂಪ್ಲೇಂಟ್ ಫೇಕು, ಆಮೇಲೆ ಮಾಡಿದಂತ ಆರೋಪಗಳು ಕೂಡ ಸುಳ್ಳು. ಇವರ ದಾಖಲೆಗಳು ಅಥವಾ ನನ್ನ 10th 12th ಅಥವಾ ಎಜುಕೇಶನ್ ಸರ್ಟಿಫಿಕೇಶನ್ಸ್ ಆಗಿರ್ಬೋದು, ಓದಿರೋಂತಾಗಿರ್ಬೋದು, ಎಲ್ಲದೂ ಕೂಡ ವ್ಯಾಲಿಡ್ ಇದೆ. ಆಮೇಲೆ ಇವರ ಲೈಸೆನ್ಸು ಮತ್ತೆ ಲೈಸೆನ್ಸ್ ಏನಿದೆ ಅದು ಕೂಡ ವ್ಯಾಲಿಡ್ ಅಂತ ಹೇಳಿ ಆದೇಶ ಮಾಡಿದೆ. ಸೊ ಈಗ ನಾನು ಉತ್ತರ ಕೊಡೋದಕ್ಕಿಂತ ಸಂಬಂಧಪಟ್ಟಂತ ಪ್ರಾಧಿಕಾರ ಉತ್ತರ ಕೊಟ್ಟಿದೆ. ಸೊ ನೀವಾಗ ಲೀಗಲಿ ನೀವು ಲಾಯರ್ ಅಂತ ನಿಮಗೆ ಎಲ್ಲ ಲೀಗಲ್ ನಿಮ್ಮ ಹತ್ರ ಇದೆ. 2017 ನಾನು ಎನ್ರೋಲ್ಮೆಂಟ್ ಆಗಿರೋದು. ಸೆಂಟ್ರಲ್ಲಿ ಅಪಸ್ವರಗಳು ಬಂದಿದ್ದು ಖಂಡಿತ ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮಂತವ್ರಿಗೆ ಬೆಟ್ಟು ಮಾಡಿ ತೋರ್ಸುವಂತ ಸಮಾಜ ಆದೇಶನ ಒಪ್ಕೊಳ್ಬೇಕಲ್ಲ. ನೀವುಗಳೆಲ್ಲ ಈ ತರ ಏನೋ ವಕೀಲರೇ ಅಲ್ಲ ಅಂತ ಆರೋಪ ಮಾಡೋದು ನೀವೇ. ಆಮೇಲೆ ಇದೇ ಒಂದಷ್ಟು ಕುಯುಕ್ತಿ ವಿರೋಧಿಗಳು. ಈಗ ಆದೇಶ ಮಾಡಿರೋದು ಪ್ರಾಧಿಕಾರ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಪ್ರಾಧಿಕಾರ ವಕೀಲರುಗಳಿಗೆ ಇಡೀ ಭಾರತಕ್ಕೆ. ಅವರೇ ಆದೇಶ ಮಾಡಿದ್ದಾರೆ. ಆದೇಶ ಪ್ರತಿಯನ್ನ ನಾನು ಮಾಧ್ಯಮ ಮಿತ್ರ ಜೊತೆ ನಾನು ಅದನ್ನ ಶೇರ್ ಮಾಡಿದ್ದೀನಿ, ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ. ಸೊ ಅವ್ರು ಪ್ರೂವ್ ಮಾಡಾದ್ಮೇಲೆ ಅದ್ರ ಬಗ್ಗೆ ನಾನು ಮತ್ತೇನ್ ಕಮೆಂಟ್ ಮಾಡ್ಲಿ. ಆಮೇಲೆ ಹೇಳ್ತಾರಲ್ಲ, ನಮ್ಮನ್ನ ತುಳಿದಷ್ಟು ಬೆಳೆದ್ ನಿಂತ್ಕೊಂಡಿದ್ದೀನಿ, ಇನ್ನೂ ಬೆಳಿತೀನಿ. ಏನೋ ಒಬ್ಬ ಆರ್ಡಿನರಿ, ನಾನು ನಮ್ಮ ತಂದೆ ಏನೋ ವಕೀಲರೇನಲ್ಲ. 2017 ಎನ್ರೋಲ್ಮೆಂಟ್ 1.5 ಲಕ್ಷ ಏನೋ ವಕೀಲರಿದ್ದಾರೆ. ನನ್ನದೇ ಆದಂತ ಸ್ಥಾನಮಾನ ಕರ್ನಾಟಕದಲ್ಲಿ ಜನ ನನಗೆ ಕೊಟ್ಟಿದ್ದಾರೆ. ಪರೀಕ್ಷೆಗಳು ಬಂದಿದೆ, ಖಂಡಿತವಾಗಿ ಎದಿರ್ಲಿಲ್ಲ, ಬೆದರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಸ್ಟಾಪ್ ಆಗಿದಂತೂ ನಿಜ. 4 ವರ್ಷ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲ. 2023 25 ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇವರು ನನ್ನ ಫೇಕ್ ವಕೀಲ ಅಂತಾನೆ ವಿರೋಧ ಮಾಡ್ಕೊಂಡ್ಬಂದ್ರು. ಇರ್ಲಿ ಬಿಡಿ, ಒಂದ್ ಸಮಯ ಬರುತ್ತೆ ನನಗೂ ಕೂಡ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೆ. ಈ ವರ್ಷ ಅದು ಆದೇಶ ಆಗಿದೆ. ನನಗೆ ಗೌರವ, ನನಗೆ ಒಂಥರ ಹೆಮ್ಮೆ ಅಂತ ಹೇಳ್ಕೊಬೇಕಾಗಿತ್ತು. ಇವ್ರು ಕೊಟ್ಟಂತ ಪರೀಕ್ಷೆನ ನಾನು ಸ್ವೀಕಾರ ಮಾಡಿ ತಾಳ್ಮೆಯಿಂದ ವೆಯ್ಟ್ ಮಾಡಿದಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನೇ ನನ್ನ ಪರವಾಗಿ ಆದೇಶ ಮಾಡಿದೆ. ಆ ಪ್ರತಿಯನ್ನ ಹಾಕಿದ್ದೀನಿ. ದಟ್ಸ್ ದ ಆನ್ಸರ್. ಸೊ ನೀವಾಗ ನಾನು ಲಾಯರ್ ಅನ್ನೋದಕ್ಕೆ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ? ಯಾವುದೇ ಅಲ್ಲ ಸರ್, ನಾನು ಡಾಕ್ಯುಮೆಂಟ್ ಅನ್ನೋದಕ್ಕಿಂತ ಆದೇಶ ಇದೆ. ಆ ದಾಖಲೆ ಇದ್ರೇನೆ ಅವ್ರು ಆದೇಶ ಮಾಡೋದು. ಸೊ ಅದನ್ನ ನಾನೇ ತಿಳಿಲಿಲ್ಲ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಾಧಿಕಾರ ತಿಳಿದಿದೆ. ಐ ಅಕ್ಸೆಪ್ಟೆಡ್ ಅಂಡ್ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ನೀವು? ಅಲ್ಲ, ಪ್ರಾಧಿಕಾರನೇ ಉತ್ತರ ಕೊಟ್ಟಿದೆ, ಹಾಕಿದ್ರೆ. ಹಂಗಾಗಿ ಹೇಳ್ತಿರಲ್ಲ ಸರ್, ಹೊಗಳೋರ್ ಜೊತೆ ಬೊಗಳೋರ್ ಇದ್ದೇ ಬೇಕು. ಓಕೆ,
ಯಾರು ಬೇಡ, ನಮ್ಮ ಬೆಂಗಳೂರು ಅಸೋಸಿಯೇಷನ್ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿನೇ ವಕೀಲ್ ಸಾಬ್ ಅಂತ ಕರಿಬಿಡಿ ಅಂತ ಅಧ್ಯಕ್ಷನೇ ಬರ್ದಿದ್ದಾಗ, ಇನ್ನು ಇದಕ್ಕೆ ಕಲರ್ಸ್ಗೆ ಕರಿಬಾರ್ದು ಅಂತ. ಬೆಳಿಬೇಕು, ಯಾರೋ ಬೆಳಿಬೇಕು ಸರ್. ಬೇರೆ ಯಾರೋ ಬೆಳೆದಾಗ ಹೊಟ್ಟೆ ಉರಿ ಬಿದ್ಕೊಳೋದು, ಮನೇಲಿ ಕೂತ್ಕೊಂಡು ನಿಮ್ಮೆಣ್ಣೆ ಹಾಕೊಂಡು ಜ್ಯೂಸ್ ಮಾಡ್ಕೊಂಡ್ರೆ ಪ್ರಯೋಜನ ಏನ್ ಬಂತು? ನೀನು ಹೋಗು ಕಲರ್ಸ್ಗೆ, ತಾಕತ್ತಿದ್ರಲ್ಲ ಹಂಸ ಅಂತವ್ರನ್ನ ಜೊತೆ ಆಕ್ಟಿಂಗ್ ಮಾಡು, ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡು. ವಿವೇಕ್ ಸುಬ್ಬರೆಡ್ಡಿ ಅಥವಾ ನಾಗರಾಜ್ ಕುಡ್ಪಳ್ಳಿ ನಿಮ್ಗೆ ಅವ್ರು ಕರೆಯೋದು ಇಲ್ಲ, ಕರೆದ್ರೆ ಹೋದ್ರೆ ಮಾಡಕ್ಕೆ ಆ ಕೆಪಾಸಿಟಿ ಇದೆಯಲ್ಲ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ. ಬೇರೆಯವ್ರ ಬಗ್ಗೆ ಬೆಟ್ ಮಾಡೋದು ತುಂಬಾ ಈಸಿ. ಬಟ್ ಅದೇ ಬೆಟ್ ಮಾಡಿದಾಗ ನಮ್ಗೆ ಆ ಅವಕಾಶ ಸಿಕ್ಕಿದಾಗ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಇದೆ. ನಮ್ ಬ್ಯಾಕ್ ಗ್ರೌಂಡ್ ಇಲ್ದ್ರ ಲಾಯರ್ ಆಗಿದ್ದು, ಬ್ಯಾಕ್ ಗ್ರೌಂಡ್ ಇಲ್ದ್ರ ಹೋರಾಟಗಾರ ಆಗಿದ್ದು, ಬ್ಯಾಕ್ ಗ್ರೌಂಡ್ ಇಲ್ದ್ರ ಬಿಗ್ ಬಾಸ್ ಹೋಗಿದ್ದು, ಬ್ಯಾಕ್ ಗ್ರೌಂಡ್ ಒಂದು ಕ್ಯಾಮ್ರಾ ಇಲ್ದ್ರೆ ಯಾವ್ದೋ ಕಿತ್ತೋಗಿರೋ ಮೊಬೈಲ್ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳ್ಕೊಂಡ್ ಬಂದಿದೀವಿ ನಾವು. ನಾವು ಬೆಳ್ಕೊಂಡ್ ಬಂದಿದೀವಿ. ಐ ಹ್ಯಾವ್ ಪ್ರೌಡ್ ಟು ಸೇ ದಟ್ ಎಸ್ ಇಲ್ಲಿ ನಿಂತ್ಕೊಂಡಿದ್ದೀನಿ. ಒಬ್ಬ ಪೊಲೀಸ್ ಇಲಾಖೆ PC ಆಗಿರ್ಬೋದು, ಒಬ್ಬ CM ಆಗಿರ್ಬೋದು, ಅಳ್ಳಾಡಿಸ್ತೀನಿ. ಯಾಕಂದ್ರೆ ನನ್ನಲ್ಲಿ ಸತ್ಯ ಇದೆ. ತಾಕತ್ತಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾತಾಡ್ಲಿ ಆಗಲ್ಲ ಜನರುಗಳಿಗೆ. ಅದಾಗದಿರೋದ್ರಿಂದ ದೇವ್ರು ನಮಗೆ ಧ್ವನಿ ಕೊಟ್ಟಿದ್ದಾನೆ ಅಂತ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾನೆ. ನನ್ನ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ಬಂದಂತ ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಿದ್ದೀನಿ. ಅದು ನನ್ನ ಸುಳ್ಳು ವಕೀಲ ಅಂತ ಹೇಳಿರ್ಬೋದು, ಫೇಕ್ ವಕೀಲ ಅಂತ ಹೇಳಿರ್ಬೋದು, ಅಥವಾ ರೋಲ್ ಕಾಲ್ ಜಗದೀಶ ಅಂತ ಹೇಳ್ಕೊಂಡ್ರು ಏನ್ ಅನ್ಕೊಟ್ಟು ತಲೆ ಕೆಡ್ಸ್ಕೊಳಲ್ಲ. ಓಕೆ, ದುಡ್ಡು ಎಲ್ಲಾರು ಮಾಡೋದು, ನಾವು ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ನಾನು ಕೂಡ ಸಾಕಷ್ಟು ಹಣ ಮಾಡ್ತಾ ಇದ್ದೀನಿ. ಯಾಕಂದ್ರೆ ರಾಜಕೀಯಕ್ಕೆ ಬರ್ಬೇಕು ಅಂತ. ಒಬ್ಬ ರಾಜಕಾರಣಿ ಆಗ್ಬೇಕಂದ್ರೆ ಸಾಕಷ್ಟು ದುಡ್ಡು ಇರ್ಬೇಕು. 100 ಜನ ಬಂದು ಸಹಾಯ ಕೇಳ್ತಾರೆ. ಆ ಕೊಡುವಂತ ಶಕ್ತಿ ನಮ್ಗೆ ದೇವ್ರು ಕೊಡ್ಬೇಕು. ಹಾಗೆ ನಾನು ಸಾಕಷ್ಟು ಹಣ ಮಾಡ್ತಾ ಇದ್ದೀನಿ. ಓಕೆ, ತಪ್ಪೇನಿದೆ? ಖಂಡಿತ. ಸೊ ಅದೇ ಇವಾಗ ಮಾತಾಡ್ತಾ ಹೇಳಿದ್ರಿ, ಲಾಯರ್ ಜಗದೀಶ್ ಅವರ ರಾಜಕಾರಣ ಅಂದ್ರೆ ಒಂದ್ ಕಡೆ ಕೆಲವು ವಿಚಾರಗಳಲ್ಲಿ ಪ್ರಕರಣಗಳಲ್ಲಿ ನೋಡೋದಾದ್ರೆ ಲಾಯರ್ ಜಗದೀಶ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತ ಒಂದು ವರ್ಗ. ಇನ್ನೊಂದ್ ಕಡೆ ನೀವು ನೋಡಿದ್ರೆ ಇವಾಗ ಕಾಂಗ್ರೆಸ್ನು ಬಿಡ್ತಾ ಇಲ್ಲ, ಬಿಜೆಪಿನೂ ಬಿಡ್ತಾ ಇಲ್ಲ, JDS ಬಿಡ್ತಾ ಇಲ್ಲ. ಸೊ ಲಾಯರ್ ಜಗದೀಶ್ ಅವರ ರಾಜಕೀಯ ಹಾದಿ ಏನು, ಮುಂದಿನ ಅವ್ರ ನಡೆ ಏನು? ಈಗ ಏನಾಗ್ತಾ ಇದೆ, ನಮ್ದು ಡೆಫಿನೆಟ್ಲಿ ಸೆಕ್ಯುಲರ್ ದೇಶ. ಯಾಕಂದ್ರೆ ಸಂವಿಧಾನದಲ್ಲಿ ಸೆಕ್ಯುಲರ್ ಅಂತ ಬರ್ತಿದೆ. ಇಷ್ಟೆಲ್ಲ ನಾನಾ ದೇಶ, ನಾನಾ ಜಾತಿ ಧರ್ಮಗಳ ಒಗ್ಗಟ್ಟಿನಲ್ಲಿ ನಮ್ಮ ದೇಶ ನಡೀತಾ ಇದೆ. ನಮ್ಮ ಮೇಲೆ ಸಂವಿಧಾನಿಕ ಕರ್ತವ್ಯಗಳು ಕೂಡ ಇದೆ. ನಮ್ಮಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರು ಹೇಳ್ಕೊಂಡು ಯಾರು ಕೂಡ ಮೇಲಲ್ಲ ಕೀಳಲ್ಲ, ಎಲ್ಲರೂ ಕೂಡ ಈಕ್ವಲ್ ಅಂತ ಸಂವಿಧಾನ ಹೇಳುತ್ತೆ. ಆ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ಒಂದಷ್ಟು ಕಾಂಗ್ರೆಸ್ ಅವರು ಸೆಕ್ಯುಲರ್ ಅಂತ ಅನ್ಕೊಂಡು ಅವ್ರ ಜೊತೆ ಇದ್ದಾರೆ. ಅದನ್ನ ನಂಬಿ ನಾವೆಲ್ಲ 2023 ಬಿಜೆಪಿನ ವಿರೋಧ ಮಾಡಿದ್ದು ನಿಜ. ಆ ಸಮಯದಲ್ಲಿ ADGP ಅಮೃತ್ ಪಾಲ್ PSS ಸ್ಕ್ಯಾಮ್ ಅಲ್ಲಿ ಅವ್ರಗಳನ್ನ ಜೈಲು ಕಳ್ಸಿದ್ವಿ. ಒಬ್ಬ ರಮೇಶ್ ಜಾರಕಿಹೊಳಿನ ಎಕ್ಸ್ಪೋಸ್ ಮಾಡಿದ್ವಿ. ಸಾಕಷ್ಟು ಹಗರಣಗಳನ್ನ ಬಹಿರಂಗಪಡಿಸ್ವಿ. ಸತತವಾಗಿ ಬಿಜೆಪಿನ ವಿರೋಧ ಮಾಡಿದ್ವಿ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಜಾತಿ ಧರ್ಮದ ರಾಜಕೀಯ ಇಟ್ಕೊಂಡು ಕರ್ನಾಟಕವನ್ನು ಒಡೆದ್ಬಿಡ್ತಾರ ಅನ್ನೋ ಒಂದು ಭಯದಿಂದ ಸೆಕ್ಯುಲರ್ ಫೀಚರ್ಸ್ ಇರುವಂತ ಜೊತೆ ಸೇರ್ಕೊಂಡ್ವಿ. ಈಗ ಕಾಂಗ್ರೆಸ್ 2.5 ವರ್ಷದಲ್ಲಿ ಈಗ ಅವರು ಗಂಗಾ ಆರತಿ ಮಾಡಿದ್ರೆ ಈಗ ಕಾವೇರಿ ಆರತಿ ಮಾಡಕ್ಕೆ ಶಿವಕುಮಾರ್ ಶೋಷಿಸ್ಕೊಂಡವನೆ. ಈಗ ಇಲ್ಲೂ ಕೂಡ ನೋಡಕ್ಕೆ ಕಾಂಗ್ರೆಸ್ ಅಷ್ಟೇ, ಒಳಗಡೆ ಎಲ್ಲ ಕೇಸರಿಮಯ ಮಟ್ಟಕ್ಕೆ ಮಾಡಿ ಇಟ್ಟು ಬಿಟ್ಟಿದ್ದಾರೆ. ಎಸ್ಪೆಷಲಿ DK ಶಿವಕುಮಾರ್ ಅಂತವ್ರು ಅಂತ ಈಗ ನಮಗೂ ಅರ್ಥ ಆಗ್ತಾ ಇದೆ. ಆಮೇಲೆ ಅವ್ರ ಸಮಯದಲ್ಲೂ ಕೂಡ ಮಂಗಳೂರು ಅಲ್ಲಿ ಇಲ್ಲಿ ಕೋಮು ಗಲಭೆಗಳು ನಡೀತಾ ಇತ್ತು. ಕಾಂಗ್ರೆಸ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಅದು ಕೂಡ ಎಲ್ಲೂ ಕಂಟ್ರೋಲ್ ಆಗಿಲ್ಲ. ಆಮೇಲೆ ನಮ್ಮ ದೇಶದ ಸಂವಿಧಾನ ಒಂದು ಧರ್ಮಕ್ಕೋ ಒಂದು ಜಾತಿಗೂ ಸೀಮಿತವಾಗಿಲ್ಲ. ಜಾತಿ ಧರ್ಮಗಳಿಂದ ಹೊರಗಡೆ ಇದ್ದು ಜನಪ್ರತಿನಿಧಿಗಳು, CMಗಳು, ಡೆಪ್ಯೂಟಿ CMಗಳು, ಮಿನಿಸ್ಟರ್ಗಳು ಕೆಲಸ ಮಾಡ್ಬೇಕು. ಯಾರು ಮಾಡ್ತಾ ಇದ್ದಾರೆ? ಆಮೇಲೆ ಕಾಂಗ್ರೆಸ್ ಅನ್ನೋದು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ. ಸಿದ್ದರಾಮಯ್ಯ ಇವರೆಲ್ಲ ಹೇಳಿ ಬಂದವ್ರೆ. ಆಮೇಲೆ 40% ಆರೋಪ ಮಾಡಿ ಬಂದಂತವ್ರು ಇವ್ರ ಮೇಲೆ ಅದೇ ಆರೋಪ ಇವತ್ತು ಬರ್ತಾ ಇದೆ. ಸೊ ಯಾವ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಇನ್ ಮುಂದೆ ಅಂತ ನಾವು ಅನ್ಕೊಳ್ಳೋಣ. ಕಮಿಂಗ್ ಟು JDS ಇಷ್ಟು ಸಾರಿ ಅಧಿಕಾರ ಅನುಭವಿಸಿ ಏನ್ ಬದಲಾವಣೆ ಮಾಡಿದ್ದಾರೆ? ಬೆಂಗಳೂರಲ್ಲಿ 1250 ಕೆರೆಗಳನ್ನ ಮುಚ್ಚಿ ಮಾರಿ ತಿಂದಿದ್ದಾರೆ. ಕರ್ನಾಟಕದಲ್ಲಿ 41,000 ಕೆರೆಗಳಿದೆ. 11,000 ಕೆರೆಗಳನ್ನ ಇದೇ ರಾಜಕಾರಣಿಗಳು ಆಡಳಿತ ಮುಚ್ಚಿ ಮಾರಿ ತಿಂದಾಕಿದ್ದಾರೆ. 41,000 ಕೆರೆಗಳನ್ನ ಹೂಳೆತ್ತಿಲ್ಲ. 10 ಲಕ್ಷ ಬೋರ್ವೆಲ್ಗಳಿದೆ. 1500 ಅಡಿಗೆ ನೀರು ಹೊರಟಾಗಿದೆ. ಕೆರೆಗಳನ್ನ ಹೂಳೆತ್ತಿದ್ರೆ ಬೋರ್ವೆಲ್ ನೀರ್ ಮೇಲಕ್ ಬರ್ತದೆ. 2 ಅವರ್ ಕರೆಂಟ್ ಕೊಡಲ್ಲ ನಮ್ಮ ರೈತರುಗಳಿಗೆ. 2,000 ರೈತರ ಆತ್ಮಹತ್ಯೆ ಆಗಿದೆ. ಬೆಲೆ ಏರಿಕೆ ಮಾಡಿಟ್ಟಿದ್ದಾರೆ. ಇಂಥ ಬೆಲೆ ಏರಿಕೆ ಮಾಡಿಲ್ಲ. ಹಾಲಾಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಮೆಟ್ರೋ, ಶಿಕ್ಷಣ ಎಲ್ಲವುದು ಬೆಲೆ ಏರಿಕೆ ಮಾಡಿದೆ. ಬಡವರಿಗೆಲ್ಲ ಬೆಂಕಿ ಇಟ್ಬಿಟ್ಟು ಬಾಟಮ್ಗೆ ಇವ್ರುಗಳು ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ಕೊಂಡು ಇವ್ರುಗಳನ್ನ DK ಶಿವಕುಮಾರ್ ತರ RCB ಫಂಕ್ಷನ್ಗಳಲ್ಲಿ ಪ್ರಮೋಷನ್ ಮಾಡ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಯಾವ ಸುಡ್ಗಾಡ್ಗೆ ಇವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ಗಂತೂ ಗೊತ್ತಿಲ್ಲ. ಸಮಾಜವನ್ನ ಸುಡ್ಗಾಡು ಮಾಡಿ ಇಟ್ಟುಬಿಟ್ಟಿದ್ದಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕಾದಂತ ಲೋಕಾಯುಕ್ತದಲ್ಲಿ SPಗಳು, ಪೊಲೀಸರು ಮಂತ್ಲಿ ರೋಲ್ ಕಾಲು, ವೀಕ್ಲಿ ರೋಲ್ ಕಾಲುಗಳು ಮಾಡ್ಕೊಂಡು ಇಡೀ ಕರ್ನಾಟಕ ಲೋಕಾಯುಕ್ತವನ್ನೇ ಸರ್ವನಾಶ ಮಾಡಿಟ್ಟಿದ್ದಾರೆ. ಅಧಿಕಾರಿಗಳು ಲಂಚ ಕೊಡದೆ ಯಾವುದೇ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಹಿಂದೆ ಬಿಜೆಪಿನೂ ಆಗಿಲ್ಲ. ಇವ್ರು ಏನೂ ಕಡಿಮೆ ಇಲ್ಲ.
ಭ್ರಷ್ಟಾಚಾರವನ್ನ ಮಟ್ಟ ಹಾಕಬೇಕಾದಂತ ವ್ಯಕ್ತಿಗಳು ಸ್ವತಃ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಮೇಲೆ ಕಮಿಷನ್ ಆರೋಪ ಇದೆ, ಸತೀಶ್ ಜಾರಕಿಹೊಳಿ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ, ಒಬ್ಬ ಸಿದ್ದರಾಮಯ್ಯ ನನ್ನ ಸರ್ಕಾರದ ಮೇಲೆ ಅಥವಾ ನನ್ನ ಮೇಲೆ ಕಪ್ಪು ಚಿಕ್ಕಿಲ್ಲದಂತ ಅಂತ ಹೇಳ್ದಂತ ರಾಮದಾಸ್ 3 ಜನ ಮೇಲೆ ಇದೆ ಹೇಳ್ದಂತ ಸಿದ್ದರಾಮಯ್ಯ. ಆ ಕಂಪ್ಲೇಂಟ್ ಬಂದ್ರೆ ಸಿಬಿಐ ಕೊಟ್ಟು ತನಿಖೆ ಮಾಡಿಸ್ಬೇಕಲ್ವಾ? ಯಾಕಂದ್ರೆ ಇವ್ರ ಸರ್ಕಾರದವರು ಇವ್ರ ಮೇಲೆ ಬಂದಿರೋ ಆರೋಪನ ಮಾಡಕ್ ಆಗಲ್ಲ, ಅದನ್ನ ಸೈಡಿಗೆ ಬಿಸಾಕ್ತಾರೆ. ಅದು ಮುಂದುವರೆದ ಭಾಗದಲ್ಲಿ RCB ಸೆಲೆಬ್ರೇಷನ್ 11 ಜನಕ್ಕೆ ಬಲಿಯಾಗುತ್ತೆ. ಸೊ ಇವತ್ತು ಯಾವುದೇ ಉತ್ತರ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿದೆ, ಸಿದ್ದರಾಮಯ್ಯನಂತೂ ರಿಟೈರ್ ತಗೊಳ್ಬೇಕು. ಸಿದ್ದರಾಮಯ್ಯನ ಆಗಿರ್ಬೋದು, ಯಡಿಯೂರಪ್ಪನ ಮಕ್ಕಳಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಇದ್ರಲ್ಲಿ ಏನೋ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು, ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು. ಸರ್ ಇವ್ರನ್ನೆಲ್ಲ ಸೋಲಿಸ್ಬೇಕು. ಈ 60-70 ಕುಟುಂಬಗಳು ಕರ್ನಾಟಕವಾದ ರಾಜಕೀಯವನ್ನ ಹಿಡ್ಕೊಂಡು 4 ಲಕ್ಷ ಕೋಟಿ ಬಜೆಟ್ ಅನ್ನ ನುಂಗಂಡು ಇವ್ರು ಏನು ಉದ್ಧಾರ ಮಾಡಿಲ್ಲ. ಉದ್ಧಾರ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಹಾಕಿರ್ತಾ ಇತ್ತು, ಇಷ್ಟೆಲ್ಲ ಬೆಲೆ ಏರಿಕೆ ಯಾಕಾಗ್ತಾ ಇತ್ತು. ಜನರು ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಜೀವನ ಮಾಡೋ ಪರಿಸ್ಥಿತಿಗೆ ನಾವು ಬಂದಿದೀವಿ. ಒಂದು ಕೆಲಸ ಮಾಡದೆ ಸಾಲಲ್ಲ. ಇವತ್ತು ಒಂದು ಡೇ ಶಿಫ್ಟ್ ಮಾಡದೆ ಆಗಲ್ಲ, ಪಾರ್ಟ್ ಟೈಮ್ ಶಿಫ್ಟ್ ಮಾಡ್ಬೇಕು, ನೈಟ್ ಶಿಫ್ಟ್ ಮಾಡ್ಬೇಕು. ಆವಾಗಲೇ ಜೀವನ ಸಾಗಿಸದ ಮಟ್ಟಕ್ಕೆ ಈ ಸಮಾಜವನ್ನ ತಂದಿಟ್ಟಿದ್ದಾರೆ. ಇವ್ರ ಆಸ್ತಿಗಳು ಮಾತ್ರ ಜಾಸ್ತಿ ಆಗ್ತದೆ. 1100 ಕೋಟಿ. ಡಿ ಕೆ ಶಿವಕುಮಾರ್ ಇಸ್ ದ ಸೆಕೆಂಡ್ ರಿಚೆಸ್ಟ್ MLA ಇನ್ ಇಂಡಿಯಾ. 93% MLAಗಳು ಆಯ್ಕೆ ಆಗಿರೋರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಹೇಳ್ತಾ ಇದೆ 2023 ಆಯ್ಕೆ ಆದಂತ 224 MLA 93% ಕೋಟ್ಯಾಧೀಶ್ವರಂತೆ. ಅಂದ್ರೆ MLA ಆಗ್ಬೇಕಂತ ಕೋಟ್ಯಾಧೀಶ್ವರನ? ಬಡವರು ಯಾರು ಆಗ್ಬಾರ್ದಾ? ದೀನದಲಿತರ ಆಗ್ಬಾರ್ದಾ? ಸಾಮಾನ್ಯ ವರ್ಗ ಆಗ್ಬಾರ್ದಾ? ನಮ್ಮಂತ ಸಾಮಾನ್ಯ ಲಾಯರ MLA ಆಗ್ಬಾರ್ದಾ? ಅಂದ್ರೆ ಬರೀ ಶ್ರೀಮಂತರು ವಿಧಾನಸೌಧದಲ್ಲಿ ಕೂತ್ಕೊಂಡು ಅದು ಯಡಿಯೂರಪ್ಪನ್ ಗ್ಯಾಂಗೋ ಕುಮಾರಸ್ವಾಮಿ ಗ್ಯಾಂಗೋ. ಆಮೇಲೆ ಇವರೆಲ್ಲ ಮಾಡೋದು ಏನ್ ಅನ್ಕೊಂಡಿದ್ರ? ಕುಮಾರಸ್ವಾಮಿ ಈ ಸಮಯದಲ್ಲಿ 1 ತಿಂಗಳು ಮುಂಚೆ ನೋಡಿದ್ರೆ ಮಲ್ಲೇಶ್ವರಮಲ್ಲಿ ಚಿನ್ನದ ಅಂಗಡಿ ಓಪನ್ ಮಾಡಿಸ್ತಾರೆ. ಇವನು ಯಾರೋ ಮಲ್ಲೇಶ್ವರಂ MLA ಅಶ್ವಥ್ ನಾರಾಯಣ, ಅವನೊಂದು ಚಿನ್ನದ ಅಂಗಡಿ ಓಪನ್ ಮಾಡಿಸ್ತಾನೆ. ಈ ಕಡೆ ರಾಮಲಿಂಗಾರೆಡ್ಡಿ ಇಲ್ಲೆಲ್ಲೋ ಜಾಯ್ ಲೋಕಸ್ ಅಂತ ಚಿನ್ನದ ಅಂಗಡಿ. ಈಗ ಎಷ್ಟೋ ಅನಲೈಸರ್ಸ್ ಹೇಳ್ತಾರೆ ಈ ಚಿನ್ನದ ಅಂಗಡಿಗಳೆಲ್ಲ ರಾಜಕಾರಣಿಗಳಿದೆ, ಕಂಪನಿಗಳು ಕೊಟ್ಟು ಓಪನ್ ಮಾಡಿಸ್ಕೊಳ್ತಾರೆ. ಇವ್ರು ಮಾಡಿರೋಂತ ಹಣಗಳು, ನಾನು ಇಂಥವ್ರ ಪರ್ಟಿಕ್ಯುಲರ್ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷಗಳಲ್ಲಿ ಚಿನ್ನದ ಅಂಗಡಿಗಳವಂತೆ. ಈ ಚಿನ್ನದ ಅಂಗಡಿಗಳನ್ನ ಇವರೇ GPA ಓನರ್ಗಳು, ಇವರು ಬೇರೆಯವ್ರ ಹೆಸರು ಕಂಪನಿಗಳ ಹೆಸರಲ್ಲಿ ಮಾಡ್ಕೊಂಡು ಇವ್ರು ಮಾಡಿರೋ ಲೂಟಿ ಬೇರೆ ಯಾವ್ದೋ ದೇಶದ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡೋದ್ ಬದಲು ಅಂಗಡಿಗಳಲ್ಲಿ ಇಟ್ಕೊಂಬೋದಲ್ಲ. ಒಂದ್ ಅಂಗಡಿನಲ್ಲಿ 2,000 ಕೆಜಿ ಚಿನ್ನ ಆಯ್ತು ಅಂತಂದ್ರೆ ಇಷ್ಟು ದುಡ್ಡು ಆಯ್ತು. ಒಂದೊಂದು ಅಂಗಡಿನಲ್ಲಿ 1,000 ಕೆಜಿ ಚಿನ್ನ ಅನ್ಕೊಂಡ್ರೆ, ಅದು 2,000 ಕೆಜಿ ಚಿನ್ನ ಅನ್ಕೊಂಡ್ರೆ ಅಂತ ಒಂದ್ 10 ಅಂಗಡಿ ಮಾಡ್ಕೊಂಬಿಟ್ಟ ಅಂತಂದ್ರೆ, ಕುಮಾರಸ್ವಾಮಿ ಒಂದ್ ಅಂಗಡಿನ ಓಪನ್ ಮಾಡ್ತಾರೆ, ಶರವಣಂದು ಅಂತ ಹೇಳ್ತಾರೆ. ಶರವಣಂದೋ ಯಾರ್ದೋ ನಮಗೂ ಗೊತ್ತಿಲ್ಲ. ಆಮೇಲೆ ಇವನು ಯಾರೋ ನಮ್ಮ ಯಾರೋ ಮಲ್ಲೇಶ್ವರಂ MLA ಅಶ್ವಥ್ ನಾರಾಯಣ, ಅವನೊಂದು ಓಪನ್ ಮಾಡಿಸ್ತಾನೆ. ಯಶ್ ಮಿಸ್ಸಸ್ ಕರ್ಕೊಂಬಂದು, ರಾಧಿಕಾ ಪಂಡಿತ್ ಕರ್ಕೊಂಬಂದು, ಅದು ಆ ಕಂಪನಿದೋ ಅಥವಾ ಇವು ರಾಜಕಾರಣಿದೋ ಯಾರ್ದು ಗೊತ್ತಿಲ್ಲ. ಆಮೇಲೆ ಜನಕ್ಕೆ ತಿನ್ನಕ್ ಅನ್ನ ಇಲ್ಲ, ಬಡತನ ಬೆಲೆ ಏರಿಕೆ ಮಾಡ್ಬಿಟ್ಟು ಇವ್ರು ಚಿನ್ನ ಅಂಗಡಿಗಳಲ್ಲಿ ಫೋಟೋ ಹಾಕಂತಾರಲ್ಲ. ರಾಮಲಿಂಗಾರೆಡ್ಡಿ ಜಾಯ್ ಲೋಕಸ್ ಯಾವ್ದೋ ಅದನ್ನ ಓಪನ್ ಮಾಡ್ತಾರೆ. ಕಾಂಗ್ರೆಸ್ BJP ದಳ 3 ಜನನು ಚಿನ್ನ ಅಂಗಡಿಗಳು ಓಪನ್ ಮಾಡ್ತಾರೆ ಅಂತಂದ್ರೆ, ಆಮೇಲೆ ಆರೋಪಗಳು ಇದೆ. ಚಿನ್ನ ಅಂಗಡಿಗಳು ಓನರ್ಗಳು, ರಾಜಕಾರಣಿಗಳು ಕದ್ದಿರೋ ದುಡ್ಡನ್ನ ಚಿನ್ನ ಅಂಗಡಿಗಳು ಓಪನ್ ಮಾಡ್ಕೊಂಡು ಮಡ್ಕಂತಾವ್ರೆ. ಮುಂಚೆ ತರ ಸ್ವಿಸ್ ಗೀಸ್ಗೆ ಹೋಗ್ಬೇಕಾಗಿಲ್ಲ. ಈಗ 1000 ಕೆಜಿ, ಈಗ ಏನೋ 1 ಕೆಜಿ ಚಿನ್ನ 1 ಕೋಟಿ ರೂಪಾಯಿ ಆಗ್ಬಿಟ್ಟಿದೆ. 1000 ಕೆಜಿ ಮಡ್ಕೊಂಡ್ರೆ 2,000 ಕೆಜಿ ಮಡ್ಕೊಂಡ್ರೆ ಅಲ್ಲೇ ಆಗೋಯ್ತಲ್ಲ ಸರ್, ಅಲ್ಲೇ ಆಗೋಯ್ತು. ಒಂದ್ 10 ಚಿನ್ನಂಗಿ ಮಡ್ಕೊಂಬಿಟ್ಟ ಅಂದ್ರೆ ಒಬ್ಬ ರಾಜಕಾರಣಿ, ನಿಮ್ ಕದ್ದಿರೋದೆಲ್ಲ ಒಂದ್ 5-6 ಲಕ್ಷ ಕೋಟಿ ಅಲ್ಲೇ ಇನ್ವೆಸ್ಟ್ಮೆಂಟ್ ಇರ್ತದೆ. ಇಲ್ಲಿ ಹೋಗಂತ ಸ್ವಿಸ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಎಂತದ್ದು ಇಲ್ಲ. ಅಂಗಡಿಗಳ ಹೆಸರಲ್ಲಿ ಇವರು ಕದ್ದಿರೋ ದುಡ್ಡುಗಳನ್ನ ಇವರು ಮಡಗ್ತಾ ಇದಾರೆ, ಚಿನ್ನ ಅಂಗಡಿಗಳಲ್ಲಿ ಮಡಗ್ತಾ ಇದಾರೆ. ಚಿನ್ನ ಅಂಗಡಿ ಓನರ್ಗಳು ಬೇನಾಮಿ ರಾಜಕಾರಣಿಗಳೇ, ಅದಕ್ಕೆ ಇವ್ರುಗಳೇ ಓಪನ್ ಮಾಡ್ತಾವ್ರೆ ಅನ್ನೋ ಆರೋಪ ಇದೆ. ಅದು ನಿಜನಾ ಸುಳ್ಳೋ ಹೇಳ್ಬೇಕು. ಈಗ ನೋಡಿ, ಕುಮಾರಸ್ವಾಮಿ ಶರವಣ ಕೈಲಿ ಓಪನ್ ಮಾಡ್ಸಿದ್ರೆ ಅಶ್ವತ್ನು ಅಲ್ಲೊಂದು ಓಪನ್ ಮಾಡ್ಕೊಂತಾರೆ. ಕುಮಾರಸ್ವಾಮಿ ದಳ, ಅಶ್ವತ್ನು BJP, ರಾಮಲಿಂಗಾರೆಡ್ಡಿ ಓಪನ್ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಮತ್ತೆ ಮುಸ್ಲಿಂ ನಾಯಕರುಗಳು, ಇದು ಕಾಂಗ್ರೆಸ್ ಅಂತ. ಅಂದ್ರೆ 3 ಪಕ್ಷದವರು ಚಿನ್ನಂಗಡಿಗಳು ಓಪನ್ ಮಾಡ್ಕೊಂಡು ಬೆನವಿ ಮಾಡ್ಕೊಂಡಾರ ಅಂತ ಏನಾದ್ರು ಸಮಾಜಕ್ಕೆ ಹೇಳ್ತಾವ್ರ? ನನ್ ಗೊತ್ತಿಲ್ಲ, ಇರ್ಬಹುದು ಅಂತ ಅಲ್ಲ, ಗೊತ್ತಿಲ್ಲ. ಪ್ರಶ್ನಾತೀತವಾದಂತ ಚಿಹ್ನೆಗಳಿವೆಲ್ಲ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ? ಈಗ ಕದ್ದಿರೋ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಕದ್ದಿರೋ ದುಡ್ಡೆಲ್ಲ ಈ ತರ ನಮ್ಗೆ ಟೋಪಿ ಹಾಕಕ್ಕೆ ಚಿನ್ನ ಅಂಗಡಿಗಳನ್ನ ಒಂದ್ ರೀತಿ ಪ್ರೈವೇಟ್ ಬ್ಯಾಂಕ್ ಗಳಾಗಿ ಅವ್ರು ಮಡ್ಕೊಂಡಿದ್ದಾರೆ. ಚಿನ್ನ ಅಂಗಡಿಗಳು ರಾಜಕಾರಣಿಗಳ ಪ್ರೈವೇಟ್ ಬ್ಯಾಂಕ್ ಅನ್ನೋ ಆರೋಪ ಸಹ ಇದೆ. ಎಲ್ಲ ಅಲ್ಲ, ಒಂದಷ್ಟು ಚಿನ್ನ ಅಂಗಡಿಗಳು ರಾಜಕಾರಣಿಗಳು ಓನರ್ಗಳು ದುಬೈನಲ್ಲಿ ಓಪನ್ ಮಾಡಿದಾರಂತೆ. ಇಲ್ಲಲ್ದಿರೋ ದುಬೈಗಳಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ದುಬೈನಲ್ಲಿ 5,000 ಕೆಜಿ 10,000 ಕೆಜಿ ಸ್ಟಾಕ್ ಮಾಡ್ಬೋದಂತೆ ಅಲ್ಲಿ, ಯಾಕಂದ್ರೆ ಡ್ಯೂಟಿ ಫ್ರೀ ಇದೆ ಅಲ್ಲಿ. ಇನ್ವೆಸ್ಟ್ಮೆಂಟ್ ಗೆ ತುಂಬಾ ಈಸಿ ಅಂತ.
ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದ ಚಿನ್ನದ ಅಂಗಡಿಗಳು ರಾಜಕಾರಣಿಗಳ ಬೇನಾಮಿ ಪ್ರೈವೇಟ್ ಬ್ಯಾಂಕ್ಗಳಾಗಿ ಮಾರ್ಪಟ್ಟಿದೆ ಅನ್ನೋ ಆರೋಪ ಸಹ ಇದೆ. ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ? ಯಾವ ಇಡಿ ಮಾಡ್ತದೆ, ಯಾವ ಸಿಬಿಐ ಮಾಡ್ತದೆ? ಆಮೇಲೆ ಇವರೇ ಓಪನಿಂಗ್ ಮಾಡಿ ಜನರೇ ಬಹಿರಂಗವಾಗಿನೋ ಅಥವಾ ಇಂಡೈರೆಕ್ಟ್ ಆಗಿನೋ ತೋರಿಸ್ತಾ ಇದ್ದಾರೆ. ಶರವಣಂಗೂ ಕುಮಾರಸ್ವಾಮಿ ಏನ್ ಸಂಬಂಧ? ಶರವಣ್ ತಮಿಳ್ನಾಡಿನ ಬಂದು ಅಷ್ಟು ದುಡ್ಡು ಮಾಡಕ್ ಸಾಧ್ಯನಾ? ಅಶ್ವಥ್ ನಾರಾಯಣ ಓಪನ್ ಮಾಡ್ತಾನಂತಂದ್ರೆ ಏನಿದು ಅಂದ್ರೆ ಒಂದೇ ಸಮಯದಲ್ಲಿ ಓಪನ್ ಆಗುತ್ತೆ ಇವೆಲ್ಲ. ನೀವು ನೋಡ್ಬೋದು ಬೇಕಾರೆ. ಕುಮಾರಸ್ವಾಮಿ ಓಪನ್ ಆಗಿದ ತಕ್ಷಣ ಅಶ್ವಥ್ ನಾರಾಯಣ ಇನ್ನೊಂದು ವಾರದಲ್ಲಿ ಓಪನ್ ಮಾಡ್ತಾರೆ. ಅದಾಗಿದ ತಕ್ಷಣ ರಾಮಲಿಂಗ ರೆಡ್ಡಿ ಓಪನ್ ಮಾಡ್ತಾರೆ. ಪ್ಯಾರಲ್ ಆಗಿ ಏನ್ ಕಾಂಪಿಟೇಷನ್? ಅಥವಾ ದಳದೊಂದು ಚಿನ್ನಂಗಿ ಬಂದ್ರೆ ಬಿಜೆಪಿ ಒಂದು ಚಿನ್ನಂಗಿ ಬರ್ಬೇಕಂತನ? ಬಿಜೆಪಿ ಬಂದ ತಕ್ಷಣ ಕಾಂಗ್ರೆಸ್ ನಮ್ದು ಒಂದು ಇರ್ಲಿ ಅಂತನ? ವಾಟ್ ಈಸ್ ಇಟ್? ಕದ್ದಿರೋ ದುಡ್ಡಲ್ಲಿ ಎಲ್ಲಿ ಹೋಗ್ತಾ ಇದೆ? ಭ್ರಷ್ಟಾಚಾರದ ದುಡ್ಡಲ್ಲಿ ಎಲ್ಲಿ ಹೋಗ್ತಾ ಇದೆ? ಮುಂಚೆ ಆಗಿದ್ರೆ ಮೋದಿ ಅವ್ರು ಬರಕ್ ಮುಂಚೆ ಎಲ್ಲ ಕ್ಯಾಶ್ ಅಲ್ಲಿ ಮಡಗ್ತಾ ಇದ್ರು. ಈ ಕ್ಯಾಶ್ ನೋಟ್ ಬ್ಯಾನ್ ಯಾವಾಗ? ಯಾಕಂದ್ರೆ ಇವರು ಒಂಥರ ಇನ್ಸೇನ್ ರಾಜಕಾರಣಿಗಳಿದ್ದಂಗೆ ಬಿಜೆಪಿ ಕೇಂದ್ರ ಸರ್ಕಾರದವರು. ಯಾವ ಮಧ್ಯರಾತ್ರಿಯಲ್ಲಿ ನೋಟ್ ಬ್ಯಾನ್ ಅನ್ಬಿಡ್ತಾರ ಅಂತೇಳಿ ಆ ನೋಟ್ಗಳನ್ನೆಲ್ಲ ಈಗ ನೋಡಿ. ನಾನು ಈ ಚಿನ್ನದ ಕನೆಕ್ಷನ್ ಏನಕ್ಕೆ ಕೇಳ್ತಾ ಇದೀನಿ ಅಂತಂದ್ರೆ, ಡಿಜಿಪಿ ಮಗಳು ರನ್ಯಾ ರಾವ್ 3 ವರ್ಷದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡ್ ಬಂದಿದ್ದಾಳೆ. ಏನಾಗ್ತಾ ಇದೆ? ಕದ್ದಿರೋ ಕ್ಯಾಶ್ ಎಲ್ಲ ಒಂದು ಪ್ರಾಪರ್ಟಿ ಮಾಡಿದ್ರೆ DRI ಇಡಿ ಬಿಡಿ ಎಲ್ಲ ಬಂದ್ಬಿಡ್ತಾರೆ. ಸೊ ರೆಕಾರ್ಡ್ ಬಂದಂಗೆ ಚಿನ್ನಕ್ಕೆ ಯಾವ ಹೆಸರು ಹಾಕ್ತೀರಾ? ನೋಟ್ ಮಾಡ್ಕೊಂಡ್ರೆ ಬ್ಯಾನ್ ಆಯ್ತು ಅಂತಂದ್ರೆ ನೋಟ್ಗಳನ್ನೆಲ್ಲ ಬಿಸಾಕ್ಬೇಕು. ಪ್ರಾಪರ್ಟಿಗಳು ಆನ್ ರೆಕಾರ್ಡ್ ಬಂದ್ಬಿಡ್ತವೆ. ಅದನ್ನ ಇಡಿ ಪಡಿ ಯಾರನ್ನ ಸಿಬಿಐ ತನಿಖೆ ಮಾಡ್ಬಿಡ್ತಾರೆ. ಚಿನ್ನನ ಯಾರು ತನಿಖೆ ಮಾಡಕ್ಕಾಗತ್ತೆ? ನನಗೆ ಯಾರೋ ಹೇಳಿದ್ದು, ಒಬ್ಬ ರಾಜಕಾರಣಿದು 120 ಚಿನ್ನದ ಅಂಗಡಿಗಳು ಕರ್ನಾಟಕದಲ್ಲವಂತೆ. ಒಂದೊಂದು 1000 ಕೆಜಿ ಅನ್ಕೊಂಡ್ರೆ ಅಲ್ಲಿ ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿ. ಯಾವ ಪಕ್ಷ ಇಲ್ಲಿ ಸಮಯ ಬರ್ಲಿ, ನನಗೂ ಒಂದು ಅಧಿಕಾರ ಸಿಗ್ಲಿ ಸರ್. ಅಧಿಕಾರದ್ದು ಹೇಳ್ತಾ ಇದೆ. ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಲಾಸ್ಟ್ ಟೈಮು ಒಂದು ಸಂದರ್ಶನದಲ್ಲಿ. ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಯಾಕೆ ಆಗ್ಬಾರ್ದು ಅನ್ನೋ ಒಂದು ಹೇಳಿದ್ರಿ. ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಹೇಳಿಕೆನೂ ಕೊಟ್ಟಿದ್ರಿ. ಇವಾಗ ನೀವು ಯಾವ ಪಕ್ಷದಲ್ಲಿದ್ದೀರಾ? ನಿಮ್ಮ ಮುಂದಿನ ರಾಜಕೀಯ ಅಂದ್ರೆ ಯಾವ ಪಕ್ಷದಿಂದ ನೀವು ಮುಂದೆ ಹೋಗ್ತೀರಾ? ಇಲ್ಲ, ಸದ್ಯಕ್ಕೆ ನಾನು ಮುಂಚೆಯಿಂದನೂ ಸಿನ್ಸ್ 2020-21 ಇಂದ ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದೀನಿ. ನಮ್ಮನ್ನ ಯಾರು ಕರ್ಕೊಳಲ್ಲ ಸರ್. ಕಾಂಗ್ರೆಸ್ ಅವರು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನಮ್ಮನ್ನ ಬಳಸ್ಕೊಂಡ್ರು, ಬಿಜೆಪಿ ವಿರುದ್ಧವಾಗಿ ಎಲ್ಲಾ ಮಾಡಿದ್ರು. ನೋಡೋಣ, ಕರೆದ್ಬಿಟ್ಟು ಸಿದ್ದರಾಮಯ್ಯ ಮಗನ್ ತರ MLC ಮಾಡ್ಲಿ ನಮ್ಮನ್ನ, ನೋಡೋಣ. ಮಾಡಲ್ಲ. ಒಂದು ಟಿಕೆಟ್ ಕೊಡ್ಲಿ, ಕೊಡಲ್ಲ. ನಮ್ಮನ್ನ ಬಳಕೆ ಮಾಡ್ಕಂತವ್ ಅಷ್ಟೇ ಇವು. ಬಿಜೆಪಿ ವಿರುದ್ಧವಾಗಿ ಮಾಡಿದ್ದು ಈ ಬಿಜೆಪಿ ಬಿಜೆಪಿ ನಮ್ಮನ್ನ ಕರ್ಕಂತಾರ. ಆ ಮಟ್ಟಕ್ಕೆ ನಾನು ಅವ್ರಿಗೆ ರೋದನೆ ಕೊಟ್ಟಿದ್ದೀನಿ. ಇನ್ ದಳ ಕುಮಾರಣ್ಣಂಗೆ ನಿಖಿಲ್ ಕಾಣಿಸ್ತಾನೆ ಹೊರತು ನಮ್ಮಂತವ್ರು ಎಲ್ಲಿ ಕಾಣಿಸ್ತಾರೆ? ಸೊ 3 ರಾಜಕೀಯ ಪಕ್ಷಗಳಿಗೆ ಒಂದ್ ರೀತಿ ಅನಾಥ ವ್ಯಕ್ತಿಗಳು ನಾವು. ಅನಾಥರಿಗೆ ಯಾರು ಟಿಕೆಟ್ ಕೊಡ್ತಾರೆ? ಅನಾಥರಿಗೆ ಯಾರು ಅವಕಾಶ ಕೊಡ್ತಾರೆ? ಲಾಯರ್ ಜಗದೀಶ್ ಅವರು ಕಾಂಗ್ರೆಸ್ ಜೊತೆ ಚೆನ್ನಾಗಿದ್ರು. ಯಾವ್ದೋ ಒಂದು ಸೆಟಲ್ಮೆಂಟ್ ಅಲ್ಲಿ ಅವರಿಗೆ ಕರೆಕ್ಟ್ ಸೆಟಲ್ಮೆಂಟ್ ಆಗಿಲ್ಲ. ಅದಕ್ಕೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಒಂದು ಆರೋಪ ಕೂಡ ಇದೆ. ಅಲ್ಲ, ಈಗ ಕಾಂಗ್ರೆಸ್ ಸೆಟ್ಲ್ಮೆಂಟ್ ಅಂತಲ್ಲ, ಇದೇ DK ಶಿವಕುಮಾರ ಸಿಡಿ ಪ್ರಕರಣದಲ್ಲಿ ಖರ್ಚು ವೆಚ್ಚಗಳನ್ನ ನೋಡ್ಕೊಂತೀನಿ ಅಂತ ಹೇಳದಂತ ಮಹಾನ್ ನಾಯಕ. ಕೈ ಎತ್ತಿದ್ದು ಇದೇ DK ಶಿವಕುಮಾರ. ನನ್ಗೇನ್ ಹೇಳಕ್ ಏನ್ ಸಮಸ್ಯೆ ಇಲ್ಲ. ನಾನ್ ಜೈಲಿನ ಲೆಟರ್ ಕೂಡ ಬರ್ದಿದ್ದೀನಿ. DK ಶಿವಕುಮಾರ ಈ ತರ ಏನೋ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನೀವೇ ಕರೆದು ಖರ್ಚು ವೆಚ್ಚಗಳನ್ನ ಭರಿಸ್ತೀನಿ ಅಂತೇಳಿ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಕೈ ಎತ್ತಿದ್ರಿ ನೀವು. 60-70 ಲಕ್ಷ ಖರ್ಚಾಗಿದೆ. 4 ವರ್ಷ ಬಡ್ಡಿ ಹಾಕೊಂಡ್ರೆ 1 ಕೋಟಿ ರೂಪಾಯಿ ಆಗುತ್ತೆ. ಆ ಒಂದು ಬಾಕಿನ ದಯವಿಟ್ಟು ಕ್ಲಿಯರ್ ಮಾಡಿ ಅಂತ ನಾನು ಲೆಟರ್ ಬರ್ದಿದ್ದು ನಿಜ. ರಿಪ್ಲೈ ಕೊಡಿಲ್ಲ ಆ ವ್ಯಕ್ತಿ. 1400 ಕೋಟಿ ಡಿಕ್ಲೇರ್ಡ್ DK ಶಿವಕುಮಾರ ಪ್ರಮೋಷನ್ ಮಾಡಿಸ್ಕೊಳೋ DK ಶಿವಕುಮಾರ, ನಮ್ಮಂತವ್ರನ್ನ ಬಳಸ್ಕೊಳೋ ಅಂತ DK ಶಿವಕುಮಾರನ್ಗೆ ನಮ್ಮಂತವ್ರು ಕೊಟ್ಟರು ಆ ಮಾತ, ಆ ಸಣ್ಣ 60-70 ಲಕ್ಷ ಏನೂ ಅಲ್ಲ ಆ ವ್ಯಕ್ತಿಗೆ. ಅದ್ರ ಮೇಲೆ ಗಮನ ಇಲ್ಲ ಅಂದ್ರೆ ಇವತ್ತಿನ ರಾಜಕಾರಣಿಗಳೆಲ್ಲ ಇದೇ ತರ ಸರ್, ಬಳಸಿ ಬಿಸಾಕಂತವ್ರು. ನಾವು ಬಳಸ್ಕೊಂಡ್ರಿ ಅಂತ ಹೇಳಕ್ ಹೋಗಲ್ಲ. ಆ ಹೆಣ್ಣು ಮಗಳಿಗೆ ಅನ್ಯಾಯ ಆದಂಗ ನಾನು ಧ್ವನಿಗೆ ನಿಂತ್ಕೊಂಡ್ವಿ. ಖಂಡಿತವಾಗಿ ಆ ಕೇಸಲ್ಲಿ ನನಗೆ ಕರ್ನಾಟಕ ಜನ ಒಂದು ಮನ್ನಣೆ ಕೊಟ್ರು, ಒಂದು ಜಾಗವನ್ನ ಕೊಟ್ರು. ಬಟ್ ಏನಂತಂದ್ರೆ ಇಂಥ ರಾಜಕಾರಣಿಗಳು ಆ ಸಂದರ್ಭಗಳನ್ನ ದುರ್ಬಳಕೆ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ತಮ್ಮ ಬೆಲೆನ ಬೇಯಿಸ್ಕೊಂಡ್ಬಿಟ್ರ DK ಶಿವಕುಮಾರ್ ಅಂತವ್ರು. ಈಗ DK ಶಿವಕುಮಾರಂಗೂ ರಮೇಶ್ ಜಾರಕಿಹೊಳಿಗೂ ಯಾವ್ದೋ ಕಾರಣಕ್ಕೆ ಆಗ್ಬಲ್ಲ ಬರಲ್ಲ. ಏನಕ್ಕೆ ಅಂತ ರಾಜ್ಯ ಜನತೆ ಗೊತ್ತಿದೆ. ಸೊ ಇವ್ರಿಬ್ರು ಒಡೆದಾಟದಲ್ಲಿ ನಮ್ಮಂತವ್ರ ಹೋರಾಟನೇನಾದ್ರೂ ಬಳಸ್ಕೊಂಡ್ಬಿಟ್ರ, ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರ ಅನ್ನೋದು ನನಗೂ ಕೂಡ ಬೇಜಾರಿದೆ. ಆಮೇಲೆ ಇನಿಷಿಯಲ್ ಆಗಿ ಅದು ರೇಪ್ ಕೇಸು ಅಂತ ಅದು ಆಕೆ ಹೇಳಿದ್ದು, ಅದನ್ನ ಅದೇ ರೀತಿ ನಾವು ಮುಂದೆ ತಗೊಂಡೋಗಿದ್ದು. ತದನಂತರ ಕ್ಲೋಸ್ ಆದಾಗ ಎಲ್ಲೋ ಒಂದ್ ಕಡೆ ಅದು ಏನೋ ಅದು ರೇಪ್ ಕೇಸ್ ಅಲ್ಲ, ಹನಿ ಟ್ರ್ಯಾಪ್. ಈ ಹೆಣ್ಮಗಳೇ ರಮೇಶ್ ಜಾರಕಿಹೊಳಿನ ದುರ್ಬಳಕೆ ಮಾಡ್ಕೊಂಡು ವಿಡಿಯೋ ಮಾಡಿ ಈ ಪುಡಾರಿಗಳ ಕೈ ಕೊಟ್ಟು ಅದು ಈ ಬ್ಲೂ ಫಿಲಂ ಗ್ಯಾಂಗ್ ಕೈ ಸಿಕ್ಕಾಕೊಂಡು ತದನಂತರ DK ಶಿವಕುಮಾರ್ ಅಂತವ್ರು ಅಥವಾ ನಮ್ಮಂದಾಗ ಸಿಕ್ಕಾಕೊಂಡಾಗ DK ಶಿವಕುಮಾರ್ ಅಂತವ್ರು ತಮ್ಮ ಬೆಳೆ ಬೇಯಿಸ್ಕೊಂಡ್ರು, ರಾಜಕೀಯದ ಬೆಳೆ ಅಂತ. ಒಂದಷ್ಟು ನನ್ಗೆ ಅನ್ಸಿದ್ ನಿಜ. ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಮುಂದೆ
ಬಿಟ್ಟಿದ್ರೆ ಮೋಸ್ಟ್ಲಿ ಫ್ಯೂಚರ್ ಬಿಜೆಪಿ ಸಿಎಂ ಆಗಿದ್ದವನು, ಆಗ ಕ್ಯಾಂಡಿಡೇಟ್ ರಾಜಕೀಯಕ್ಕೆ ಮಣ್ಣಾಕಮ್ಮಟ್ನಲ್ಲ ಅಂತ ಒಂದೆಲ್ಲೋ ಒಂದ್ ಕಡೆ. ಅಂದ್ರೆ ಇವರ ಒಳ ದ್ವೇಷಗಳಿಗೆ ನಮ್ಮ ಹೋರಾಟ ಬಳಕೆ ಆಗ್ಬಿಡ್ತಾ ಅಂತ ಎಲ್ಲೋ ಒಂದ್ ಕಡೆ ನೋವಂತೂ ಖಂಡಿತವಾಗಿದೆ. ಸೆಟ್ಲ್ಮೆಂಟ್ ಅಂತಲ್ಲ ಸರ್, ಹೇಳಿದ್ದು ಕೊಡ್ಬೇಕು, ಕೊಡೋ ಯೋಗ್ಯತೆ ಇಲ್ಲ ಅಂದಾಗ ನಾನು ಬಹಿರಂಗವಾಗಿ ಹೇಳ್ತೀನಿ, ನನ್ಗೇನು ಅದೇನು ಸಮಸ್ಯೆ ಏನಿಲ್ಲ. ಆಮೇಲೆ ನಾನೇನು ಅವ್ರ ಹತ್ರ ಹೋಗಿ ಏನ್ ಕೇಳಿದ್ದೇನಲ್ಲ. ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜ ನನ್ನ ಜೊತೆಲಿದ್ದವನು, ಕಾಂಗ್ರೆಸ್ IT ಸೆಲ್ಲೋನು, ಕರ್ಕೊಂಡೋಗಿ 4-5 ಸತಿ ಭೇಟಿ ಮಾಡ್ಸಿದ್ ನಿಜ. 3 ಲಕ್ಷ ಇಲ್ಲಿ ಕಳ್ಸಿದ್ರಿ ಆಫೀಸ್ಗೆ, ನಾನು ಎತ್ತು ಬಿಸಾಕದೆ. ಅಲ್ಲ, ಈಗ 60-70 ಲಕ್ಷ ಖರ್ಚಾದ್ಮೇಲೆ ಎಲ್ಲಾ ಮುಗಿದ್ಮೇಲೆ 3 ಲಕ್ಷ ಕಳ್ಸಿ ಎತ್ತು ಬಿಸಾಕಿದ್ದು ನಿಜಾನ, ನಾನು ಎತ್ಕೊಂಡು ಹೋಗು ಅಂತೇಳಿ, ಸಾಕಪ್ಪ ನಿಮ್ ಸವಾಸ ಅಂತೇಳಿ ಬಿಟ್ಟ ಹಾಕದೆ. ನಾವೇ ಬೆಳ್ಕೋಣ ಅಂತೇಳಿ ದೇವ್ರೇನ್ ಕೈ ಕೊಟ್ಟಿಲ್ಲ ಸರ್. ನಾವು ಎಲ್ಲ ಜಮೀನ್ದಾರ್ರೆ, ನಾವೇನು ಹಳೆ SD ಮಡ್ಕೊಂಡು ಯಾರೋ ಹತ್ರ 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ರಾಜಕೀಯ ಮಾಡ್ಕೊಂಡ್ ಬಂದನಂತೂ ನಾನಲ್ಲ. ನಾವೆಲ್ಲ ನಮ್ದು ಅಜ್ಜಿ ತಾತ ಎಲ್ಲ ನಾವೆಲ್ಲ ಜಮೀನ್ದಾರರು. ಇವತ್ತು ಕೂಡ ಅದ್ರ ಮೇಲೆ ನಾನು ಬದುಕಿರೋದು. ಖಂಡಿತವಾಗಿ ಜನ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಬರೀ DK ಶಿವಕುಮಾರ್ ಅಲ್ಲ ಸರ್, ಸಿದ್ದರಾಮಯ್ಯ ಅಲ್ಲ. ಕಾಂಗ್ರೆಸ್ ಒಂದು ಐಡಿಯಾಲಜಿ ಸ್ವತಂತ್ರ ಪೂರ್ವದಲ್ಲಿ ಬಂದನ್ನು ಬಳಸ್ಕೊಂಡು ಅದನ್ನ ನಮ್ದೇ ಅಂತ ಮೆರ್ಕೊಂಬಂದ್ರು. ಹಂಗೆ ಅದೇ ರೀತಿ ಜನ ಅದಕ್ಕೆ ಸಬೂಬು ಕೊಡ್ತಾ ಇದಾರೆ. DK ಶಿವಕುಮಾರ್ದ ಸ್ವಂತ ಆಸ್ತಿ ಏನಲ್ಲ ಕಾಂಗ್ರೆಸ್, ಅಥವಾ ಸಿದ್ದರಾಮಯ್ಯ ಸ್ವಂತ ಆಸ್ತಿ ಏನಲ್ಲ, ಅಥವಾ ರಾಹುಲ್ ಗಾಂಧಿಯ ಸ್ವಂತ ಆಸ್ತಿ ಏನಲ್ಲ. ಅದು ಒಂದು ಪಬ್ಲಿಕ್ ಪಕ್ಷ. ಅದು ಏನೋ ಇವರು ಅದನ್ನ ಮಾಫಿಯಾಗಳ ತರ ಕಂಟ್ರೋಲ್ ಇಟ್ಕೊಂಡು ನಮ್ದೇ ಅಂತ ಹೇಳಿ ಬಿಗ್ತಾರೆ ಬಿಟ್ರೆ ಸ್ವಂತ ಆಸ್ತಿ ಅಂತೂ ಅಲ್ಲ ಸರ್. ಅಂತಿಲ್ ಮಾಡಿ ಸ್ವಂತ ಆಸ್ತಿ ಆದ್ರೆ ಅವರೇ ಓಟ್ ಹಾಕೊಳ್ಳಿ ಬಿಡಿ. ಜನರು ಹತ್ರ ಯಾಕೆ ದರ್ಶನ್ ತರ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಓಟ್ ಕೇಳ್ತಾರೆ? ದರ್ಶನ್ ಅಂತವ್ರನ್ನ ರಚಿತಾರಾಮ್ ಅಂತವ್ರನ್ನ ಕರ್ಕೊಂಡ್ಬಂದು ಯಾಕೆ ಓಟ್ಗಳು ಕೇಳ್ತಾರೆ? ಓಟ್ ಹಾಕಿ ಕೇಳ್ತಾರೆ. ಹಂಗಾಗಿ ಯಾವ್ದು ಅವ್ರ ಆಸ್ತಿ ಅಲ್ಲ ನನ್ ತಿಳಿದ ಮಟ್ಟಿಗೆ. ಐ ಥಿಂಕ್ ಕಾಂಗ್ರೆಸ್ ಅವರು ಸೆಕ್ಯುಲರ್ ಅಂತ ಅನ್ಕೊಂಡ್ವಿ. ಈಗ ಈ ಸೆಕ್ಯುಲರ್ ಅನ್ನೋದನ್ನ ಡ್ಯಾಮೇಜ್ ಮಾಡಿ ಅವರು ಕೂಡ ಭ್ರಷ್ಟಾಚಾರದ ಆರೋಪಗಳನ್ನ ಒತ್ಕೊಂಡು ಈಗ ಕಾಂಗ್ರೆಸ್ ನಿಷ್ಠೆನೂ ಕೂಡ ಡ್ಯಾಮೇಜ್ ಆಗ್ಬಿಟ್ಟಿದೆ. 2028ಗೆ ಖಂಡಿತವಾಗಿ ಕಾಂಗ್ರೆಸ್ ಬರಲ್ಲ, ಒಂದು ಬಿಜೆಪಿನೂ ಬರಲ್ಲ. ಹಂಗಂತ ದಳ ಬರುತ್ತೆ ಅಂತ ಹೇಳಕ್ ಹೋಗೋದಿಲ್ಲ. ಖಂಡಿತವಾಗಿ ಜನ ಇವ್ರು 3 ಪಕ್ಷಗಳಿಂದ ಬೇಸತ್ತು ಬಿಟ್ಟಿದ್ದಾರೆ. ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಕರ್ನಾಟಕಕ್ಕೆ ಬೇಕಾಗಿದೆ. ಬೇರೆ ಒಂದು ಹೊಸ ಪಕ್ಷ ಬರೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ, ವೈ ನಾಟ್? 15 ವರ್ಷ ಆಡಳಿತ ಮಾಡಿದಂತ ಶೀಲಾ ದೀಕ್ಷಿತ್ ಕಾಂಗ್ರೆಸ್ ಅನ್ನ ಕಿತ್ತು ಬಿಸಾಕದಂತವ್ರು ಆಮ್ ಆದ್ಮಿ ಪಾರ್ಟಿ ಅವರು. ವೈ ನಾಟ್? ಈಗ ಒಂದು ಹೊಸ ಯೋಚನೆ, ಜನರ ಕಟ್ಟಿರೋ ತೆರಿಗೆನ ವಾಪಸ್ ಕೊಡುವಂಥದ್ದು. ಆಮೇಲೆ ಕರ್ನಾಟಕದಲ್ಲಿ 58 ಟೋಲ್ ಗೇಟ್ಗಳಿದೆ. ಟೋಲ್ ಗೇಟ್ ಮುಕ್ತ ರೋಡ್ಗಳನ್ನ ಯಾಕೆ ಮಾಡಬಾರ್ದು ನಾವು? ಒಂದು ಹೊಸ ಪಕ್ಷವಾದ ಹೊಸ ಆಡಳಿತವಾಗಿ. ಆಮೇಲೆ ಮನೆಗಳಿಗೆ ಸರ್ಕಾರಿ ಸೇವೆಗಳು ಯಾಕೆ ಯಾಕೆ ಮಾಡಬಾರ್ದು? ಭ್ರಷ್ಟಾಚಾರ ಮುಕ್ತವಾದಂತ ಒಂದು ಕರ್ನಾಟಕ ಮಾಡಕ್ಕೆ ಒಂದು ಹೊಸ ಸರ್ಕಾರ ನಮ್ಮಂತವ್ರು ಕೊಟ್ರೆ ತಪ್ಪೇನಿದೆ? ನನ್ನ ಒಂದು ಮನವರಿಕೆ ಇಷ್ಟನೇ. ನೆನ್ನೆ ಸಿದ್ದರಾಮಯ್ಯ ಅಂತವ್ರನ್ನ, DK ಶಿವಕುಮಾರ್ ಅಂತವ್ರನ್ನ, ಯಡಿಯೂರಪ್ಪನ ಮಕ್ಳು ಅಂತವ್ರನ್ನ, ಈಶ್ವರಪ್ಪನ ಮಕ್ಳು ಅಂತವ್ರನ್ನ, ಕುಮಾರಸ್ವಾಮಿ ಅವ್ರ ಮಕ್ಕಳಂತವ್ರನ್ನ ಖಂಡಿತವಾಗಿ ಸೋಲಿಸಿ, ಬೊಮ್ಮಾಯಿ ಮಕ್ಕಳಂತವ್ರನ್ನ ಸೋಲಿಸಿ, ವಂಶಪರಮಗೆ ಶಾಮನೂರು ಶಿವಶಂಕರಪ್ಪನ ಫ್ಯಾಮಿಲಿಗಳು ಎಲ್ಲ ಒಂಥರ ಹಿಂಗ ಫ್ಯಾಮಿಲಿಗಳು ಪೊಲಿಟಿಕಲ್ ಮಾಫಿಯಾಗಳಾಗ್ಬಿಟ್ಟಿದ್ದಾರೆ ಅವರು. ಜಾರಕಿಹೊಳಿ ಫ್ಯಾಮಿಲಿಗಳನ್ನ ಸೋಲಿಸಿ, ಈಶ್ವರ್ ಖಂಡ್ರೆ ಅಂತವ್ರನ್ನ ಸೋಲಿಸಿ. ಯಾಕಂದ್ರೆ ಇವ್ರೇನೋ ರಾಜಕೀಯ ಓಕೆ, ಮಕ್ಕಳಿಗೂ ಕೂಡ ಅಧಿಕಾರ ಕೊಟ್ಟು ಮಾಡಿರೋ ಸಂಪಾದನೆ ರಕ್ಷಣೆ ಮಾಡ್ಕೊಳ್ಳೋಂತ ಸ್ವಾರ್ಥ ರಾಜಕೀಯ ಇದೆಯಲ್ಲ, ಅದರಿಂದ ಕರ್ನಾಟಕ ಮುಕ್ತವಾಗಬೇಕಾಗಿದೆ. ಒಂದು ಹೊಸ ಧ್ವನಿ ಬೇಕಾಗಿದೆ, ಒಂದು ಹೊಸ ಇಮೇಜ್ ಬೇಕಾಗಿದೆ, ಒಂದು ಹೊಸ ಯೋಚನೆ ಬೇಕಾಗಿದೆ. ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಂತ ಯುವಕ ಮನಸ್ಥಿತಿಗಳು ಬೇಕಾಗಿದೆ. ಅಂಡ್ ವೈ ನಾಟ್? ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಹಾಗೆ ಆಗುತ್ತೆ. 2028ಕ್ಕೆ ಈ ಬಂಡವಾಳ ಕೋರಿಗಳು, ಈ ಭ್ರಷ್ಟರನ್ನ, ಜನನ ಸೋಲ್ಸೋದಕ್ಕೆ ನಾವು ಮುನ್ನುಡಿ ನುಡಿತೀವಿ. ಖಂಡಿತವಾಗಿ ಆ ಒಂದು ವಿಧಾನಸೌಧನ ದೇವಸ್ಥಾನದಲ್ಲಿ, ಅಸೆಂಬ್ಲಿನಲ್ಲಿ ಹೊಸ ಮುಖಗಳು, ನಮ್ಮಂತ ಪ್ರತಿಭೆಗಳು MLA ಆಗಕ್ಕೆ ಬರ್ತಾರೆ, ಮಿನಿಸ್ಟರ್ ಆಗ್ತಾರೆ, CM ಆಗ್ತಾರೆ. ಕರ್ನಾಟಕದ 6 ಕೋಟಿ ಕನ್ನಡಿಗರಲ್ಲಿ ಒಂದು ನಗುನ ಖಂಡಿತವಾಗಿ ತರ್ತೀವಿ. ಅವಾಗ್ಲೇ ಮಾತನಾಡ್ತಾ ಹೇಳ್ತಾ ಇದ್ರಿ, ಅಂದ್ರೆ ಇಂಥ ರಾಜಕಾರಣಿಗಳಿಗೆ ಜನ ಪಾಠ ಕಲಿಸ್ಬೇಕು, ಸೋಲಿಸ್ಬೇಕು ಅಂತ. ಅದರಲ್ಲಿ ಒಂದ್ ಕಾಲದಲ್ಲಿ ನೀವು ಅತ್ತಿಗೆ ವೈನಿ ಅಂತ ಕರಿತಾ ಇದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಬರುತ್ತೆ. ಸೊ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಷ್ಟೊತ್ತೆ ಚೆನ್ನಾಗಿದ್ರಿ? ಯಾಕೆ ಈಗಲೂ ಅವ್ರಿಗೆ ಗೌರವದ ಬಗ್ಗೆ ನನಗೇನು ಇಲ್ಲ, ಗೌರವ ಬಗ್ಗೆ ಏನು ಇಲ್ಲ. ಅವ್ರಿಗೆ ಹೆಣ್ಮಕ್ಳಿಗೆ ಕೊಡುವಂತ ಗೌರವ, ಅದು ಮಿನಿಸ್ಟರ್ ಆಗಿರ್ಲಿ ಅಥವಾ ಆಯಮ್ಮ ಬಡತನದಿಂದ ಅಥವಾ ಸಾಮಾನ್ಯ ವರ್ಗದಿಂದ ಒಬ್ಬ ಮಿನಿಸ್ಟರ್ ಆಗಿ ಬರ್ಬೇಕಂದ್ರೆ ಆಯಮ್ಮನ ಸಾಧನೆ ಬಗ್ಗೆ ನಮಗೆ ಗೌರವ ಇದೆ. ಇದು ಗೃಹಲಕ್ಷ್ಮಿ ಹಣ ಹೋಗ್ತಾ ಇಲ್ಲ. ಬರೀ ಭಾಷಣದಲ್ಲಿ ಅದ್ ಯಾರಿಗೋ ಹೆಣ್ಮಕ್ಳಿಗೆ ಏನೋ ಇದು ಮಳ್ಳಕ್ಕಿ ತುಂಬೋದಂತೆ, ಫೋಟೋಗಳು ಹಾಕೋದಂತೆ. ಸರ್, ಪ್ರಮೋಷನ್ ನಿಂತ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಸರ್ ಕೆಲ್ಸನೇ ಮಾಡಲ್ಲ. ಗೃಹಲಕ್ಷ್ಮಿ ಹಣ ಯಾರಿಗೂ ಬರ್ತಾನೆ ಇಲ್ಲ. ಜನ ಬಾಯಿ ಬಡ್ಕಂತಾರೆ. ಇನಿಷಿಯಲ್ ಆಗಿ ಅವ್ರಿಗೆ ಅಧಿಕಾರ ಬೇಕಾಗಿತ್ತು, ಅನೌನ್ಸು ಮಾಡ್ಬಿಟ್ರು, ಅಷ್ಟು ತಿಂಗಳು ಕೊಟ್ಟು ಬಿಟ್ರು. ಜನವರಿಯಿಂದ ದುಡ್ಡೇ ಬಂದಿಲ್ಲ ಅಂತೆ. ಕೇಳಕ್ ಹೋದ್ರೆ ಇಲ್ಲ ಫೈನಾನ್ಸ್ ಕಮಿಷನ್ ಹೋದ ವರ್ಷ ದುಡ್ಡುಗಳೇ ಹಾಕಿಲ್ಲ ಅಂತೆ ಅವರು.
ಯಾಕೆ ಅನೌನ್ಸ್ ಯಾಕೆ ಮಾಡ್ಬೇಕಿತ್ತು, ಯಾಕೆ ನೀವು ಯಾಕೆ ಅನೌನ್ಸ್ ಮಾಡ್ಬೇಕಾಗಿತ್ತು? ಹ್ಮ್. ಯಾಕೆ ಮೋಸ್ಟ್ಲಿ ಆ ಅಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಮಾತು ಕೇಳ್ತಲ್ಲ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಹೆಂಗ್ ಪ್ರಮೋಷನ್ ಮಾಡ್ತಾರೋ ಈ ಅಮ್ಮನು ಪ್ರಮೋಷನ್ ಸೋಚ್ಕೊಂಡ್ಬಿಟ್ರೆ ಕೆಲಸ ಇಲ್ಲ. ನಮ್ಗೆ ಕೆಲಸ ಮಾಡಿ ಪ್ರಮೋಷನ್ ನಾವು ಮಾಡ್ತೀವಿ, ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ನಿಮ್ಮನ್ನು ಪ್ರಮೋಷನ್ ಮಾಡ್ತೀವಿ, ನೀವು ಕೆಲಸನೇ ಮಾಡಲ್ಲ. ಈ ಕಡೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪ್ರಮೋಷನ್, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವೈನಿ ಪ್ರಮೋಷನ್. ವೈನಿ ಪ್ರಮೋಷನ್ ಅಣ್ಣನ್ ಪ್ರಮೋಷನ್ ನೋಡ್ಕೊಂಡ್ರೆ ಜನರು ಬಾಟಮ್ ಎಲ್ಲ ಬೆಂದೋಗೈತೆ, ದುಡ್ಡು ಬರ್ತಾ ಇಲ್ಲ. ಏನ್ ಮಾಡೋದು? ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕೇಳಿದ್ರೆ ದೌಲತ್ ಮಾತುಗಳು. ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ನಾವ್ ಹೇಳಿದ್ವಾ ತಿಂಗಳು ಆಗ್ತೀವಿ ಅಂತ. ಅವತ್ತು ಓಟ್ ಕೇಳ್ಬೇಕಾರೆ ಕೇಳಿದ್ರೆ ಜನ ಏನ್ರಲ್ಲಿ ಆಗ್ತಾ ಇದ್ರು ಗೊತ್ತಾಗಿರೋದು. ಓಟ್ ಹಾಕೋರ ಬೇರೆ ಹಾಕೋದು, ನಿನ್ಗೂ ಫ್ರೀ, ಅವ್ರಿಗೂ ಫ್ರೀ, ನಂಗೂ ಫ್ರೀ. ಅಲ್ಲ, ಅನೌನ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. ಬಟ್ ಅದ್ರ ಇಂಪ್ಲಿಮೆಂಟೇಶನ್, ಅದೇ ಕಾಂಗ್ರೆಸ್ ಯಾಕೆ ಫೇಲ್ಯೂರು ಅಂತಂದ್ರೆ 70 ವರ್ಷದಲ್ಲಿ ಈ ತರ ಫ್ರೀ ಸ್ಕೀಮ್ ಸಾವಿರಾರು ಕೊಡ್ಬೋದಾಗಿತ್ತು, ಬಡತನ ನಿರ್ಮೂಲನೆ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಅವ್ರಿಗೆ ಬಡತನ ನಿರ್ಮೂಲನೆ ಮಾಡೋ ಅಂತ ಉದ್ದೇಶ ಇಲ್ಲ, ಅವ್ರಿಗೆ ಲೂಟಿ ಮಾಡ್ಬೇಕಷ್ಟೇ. ಆಮೇಲೆ ಎಷ್ಟು ಜನ ಲೂಟಿ ಕೊಡ್ರು ಇದಾರೆ ಇದ್ರಲ್ಲಿ, ಎಲ್ಲಾ ಪಕ್ಷದಲ್ಲೂ ಇದಾರೆ, ಕಾಂಗ್ರೆಸ್ ಅಲ್ಲೂ ಇದಾರೆ. ಯಾಕೆ ಆಲ್ಟರ್ನೇಟಿವ್ ಆಗಿ ಜನ ಬಿಜೆಪಿನ ಚೂಸ್ ಮಾಡ್ಕೊಂಡ್ರು ಅಂತಂದ್ರೆ 70 ವರ್ಷದಲ್ಲಿ ಏನೂ ಮಾಡಿಲ್ಲ. ಯಾರೋ ಡೆಲ್ಲಿನಲ್ಲಿ ಒಬ್ಬ ಯಾರೋ ನನ್ನಂತ ಸಾಮಾನ್ಯ ವ್ಯಕ್ತಿ ನಿಂತ್ಕೊಂಡು CM ಆಗ್ತಾನೆ, ಅವ್ನ್ ಮಾಡೋ ಸ್ಕೀಮ್ಗಳನ್ನ ಕಾಪಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನಾವು ಕೊಡ್ತೀವಿ ಅಂತೇಳಿ ಇವತ್ತು ಜನರ ಬಾಯಿಯಲ್ಲಿ ತಮಾಷೆ ಆಗ್ಬಿಟ್ಟಿದಂತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಆಮೇಲೆ ಮಾಧ್ಯಮದವ್ರು ಬಿಡಲ್ಲ, ಯಾಕಂದ್ರೆ ಮಾಧ್ಯಮದವ್ರ ಪ್ರಶ್ನೆ ಕೇಳ್ತೀರಿ. ನಾವ್ ಹೇಳಿದ್ವಾ ತಿಂಗಳು ಆಗ್ತೀವಂತ, ದುಡ್ಡು ಬರ್ಬೇಕು, ನೀವು ಕಟ್ಬೇಕು. ಏನ್ ದೌಲತ್ ಮಾತು. ಆಮೇಲೆ ರೌಡಿ ತರ ಮಾತಾಡ್ತಾನೆ ಡಿ ಕೆ ಶಿವಕುಮಾರ, ಡಾನ್ ತರ ಮಾತಾಡ್ತಾನೆ. ಯಾವ್ದೋ ಇಂಟರ್ವ್ಯೂನಲ್ಲಿ ಹೇಳಿದಾನೆ, ಎಲ್ಲ ನಾನು ಜಯರಾಜ್ ಜೊತೆ ಅವ್ರ ಜೊತೆ ಎಲ್ಲ ಮಚ್ಚುಗಳು ಕೊಟ್ಟಿದೆ ಅಂತ ಹೇಳಿದ. ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀನ್ ಆಗಿನ ಕಾಲದಲ್ಲಿ ನೀನ್ ಡಾನ್ ಆಗಿದ್ದೋ ಮಚ್ಚುಗಳು ಕೊಟ್ಟಿದ್ದ ಬೇರೆ ವಿಚಾರ. ಡಾನ್ ತರ ಯಾಕೆ ಮಾತಾಡ್ತೀಯಾ? ಸಂವಿಧಾನಿಕ ಕುರ್ಚಿ ಅದು, ಜವಾಬ್ದಾರಿ ಇರ್ಬೇಕು ನಿನಗೆ. ಅಲ್ಲ, ನೀವೊಬ್ಬ ಡೆಪ್ಯೂಟಿ CM ಆಗಿ ಜವಾಬ್ದಾರಿ ಇಲ್ಲ ನಿನಗೆ ಅಂತಂದ್ರೆ ಮತ್ತೆ ಹಂಗಾರೆ ಆ ಸ್ಥಾನಕ್ಕೆ ಏನ್ ಗೌರವ ತಂದಂಗ ಆಯ್ತು? ಒಂದ್ ಸಮಯದಲ್ಲಿ ಯಾರೋ ಮಾಜಿ CM ಬಾಳೆಲ್ಲ ಬಾಳ್ದ, ನೀವು ಅದನ್ನೇ ಮಾಡಿದ್ರೆ ಏನ್ ಡಿಫ್ರೆನ್ಸು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನರ ಕಷ್ಟಗಳಿಗೆ ಅಥವಾ ಮಾಡಿರೋ ಕಮಿಟ್ಮೆಂಟ್ ಅನ್ನ ಡೆಲಿವರಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹಂಗಾಗಿ ಪ್ರಶ್ನೆ ಕೇಳಲೇಬೇಕಾಗತ್ತಲ್ವಾ ಸರ್? ಈಗ ಅವರು ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ಶೀಸ್ ಎ ಮಿನಿಸ್ಟರ್, ಲೋನ್ಲಿ ಮಿನಿಸ್ಟರ್. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಫೋರ್ಸ್ ಕೊಟ್ಬಿಟ್ರೆ ಈಗ ಕೆಲಸ ಮಾಡೋರು ಯಾರು? ಈಗ ಡಿ ಕೆ ಶಿವಕುಮಾರ್ನು ಫೋರ್ಸ್ ಕೊಡದೆ, ವೈನಿನೂ ಫೋರ್ಸ್ ಕೊಡದೆ, ಈ ಜನರ ಕೈಗೆ ಚಿಪ್ ಕೊಟ್ಟಿದ್ದೀರಾ. ಈ ಹೆಂಗಿ ಕತೆ ಇದು ಅನ್ನೋ ತರ ಹೇಳಿದ್ರೆ ಜನ ಅವ್ರಿಗೆ ಪಾಠ ಕಲ್ಸಿ ಇನ್ನೋ ತರ. ಖಂಡಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ನು ಸೋಲ್ಸ್ಬೇಕು. ಯಾಕಂದ್ರೆ ಅಲ್ಲ, ನಾವು ಈ ಓಪನ್ ಆಗಿ ಹೇಳ್ತೀವಿ. ಯಾಕೆ ಅಂತಂದ್ರೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡಿದೀವಿ. ಅವ್ರು ಒಂದ್ ಸಮಯದಲ್ಲಿ ಯಾರಿಗೋ ಮುನ್ರತ್ನ ಅವ್ರ ಕಡೆ ಯಾರೋ ಹೊಡೆದಾಗ ಅಮ್ಮ ಬಂದು ನಿಂತ್ಕೊಂಡಿದ್ದಕ್ಕೆ ನಾನು ಅಪ್ರಿಶಿಯೇಟ್ ಮಾಡಿದ್ದು ನಿಜಾನೇ. ಈಗ ಜನರಿಗೆ ಜೇಬಿಗೆ ದುಡ್ಡು ಹೋಗ್ತಾ ಇಲ್ಲ, 2000 ಅದನ್ನ ಮಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇವ್ರುಗಳು 6 ತಿಂಗಳಿಗೆ 3 ತಿಂಗಳಿಗೋ ಯಾವಾಗ ಹಾಕಿದ್ರೆ ಸರ್, ಈ ಜವಾಬ್ದಾರಿ ಇಲ್ಲ ತಾನೆ. ಮತ್ತೆ ಜವಾಬ್ದಾರಿ ಇಲ್ಲ ಅಂದ್ಮೇಲೆ ಏನಕ್ಕೆ ಅನೌನ್ಸ್ ಮಾಡಿದ್ರಿ? ಹೌದು, ಇಂತ ಗೀಳಾಟ ಬೇಕಾಗಿತ್ತ ಸಿದ್ದರಾಮಯ್ಯ ಸರ್ಕಾರಕ್ಕೆ? 5 ಭಾಗ್ಯಗಳು, ಅದೇ ಈಗ ಚಿಪ್ ಕೊಟ್ಟಿರೋ ಭಾಗ್ಯ ಅಂತ ಅನ್ಬೇಕು. ಮಂಗಳೂರಲ್ಲಿ ಸಾವಿನ ಭಾಗ್ಯ, RCB ಸೆಲೆಬ್ರೇಷನ್ ಅಲ್ಲೊಂದ್ ಜನ ಒಗ ಹಾಕೊಂಡ್ರ ಭಾಗ್ಯ, ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿರೋಂತ ಭಾಗ್ಯ, ಇಷ್ಟೆಲ್ಲ ಬೆಲೆ ಏರಿಕೆ ಆದ್ರು ಹೆಲಿಕಾಪ್ಟರ್ ಸುತ್ತೋ ಅಂತ ರಾಜಕಾರಣಿಗಳ ಭಾಗ್ಯ. ಇನ್ನೇನ್ ಭಾಗ್ಯ ಬೇಕು ಸರ್? ಇಡೀ ಕರ್ನಾಟಕಕ್ಕೆ ದರಿದ್ರ ಭಾಗ್ಯ ಬಂದೈತೆ. ಸೊ ಇವಾಗ ಒಂದ್ 2-3 ದಿನ ಆಯ್ತು ಅನ್ಸುತ್ತೆ, ನೀವು ಕೂಡ ಅದ್ರ ಬಗ್ಗೆ ಮಾತಾಡಿದೀರಾ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ನಿಷೇಧ ಮಾಡಿದ್ದಾರೆ. ಸೊ ಇದ್ರದ ಪ್ಲಸ್ ಮೈನಸ್ ಏನ್ ಹೇಳ್ತೀರಾ? ಸರ್, ಈಗ ಏನಾಗ್ತದೆ, ಬೆಂಗಳೂರು 1.2 ಲಕ್ಷ ವಾಹನಗಳ ದಟ್ಟಣೆ ಆಗಿದೆ. ಇದೇ ಸಾಕಾನಗರದಿಂದ ನಾವು ವಿಧಾನಸೌಧಕ್ಕೆ ಹೋಗಕ್ಕೆ 20 ನಿಮಿಷ ಆಗ್ತಾ ಇತ್ತು, 2 ಅವರ್ ಬೇಕಾಗಿದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಆಟೋ ಹೋಗೋ ಜಾಗದಲ್ಲಿ 3 ಬೈಕ್ಗಳು ಹೋಗ್ಬೋದು. ಆಮೇಲೆ ಈ ಒಂದು ದಟ್ಟಣೆಯಲ್ಲಿ ಆಟೋದಲ್ಲಿ ಹೋದ್ರೇನೋ ಕ್ಯಾಬಲ್ಲಿ ಹೋದ್ರೇನೋ ಖಂಡಿತವಾಗಿ ನಾವು ಎಮರ್ಜೆನ್ಸಿಗೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಒಂದು ಕೋರ್ಟ್ಗೆ ಹೋಗ್ಬೇಕು, ಮಕ್ಕಳು ಸ್ಪೆಷಲ್ ಕ್ಲಾಸ್ಗೆ ಹೋಗ್ಬೇಕು, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಬೇಕು, ಖಂಡಿತವಾಗಿ ಆಗ್ತಾ ಇಲ್ಲ. ಆಮೇಲೆ ಇಟ್ ಇಸ್ ಎಕನಾಮಿಕಲಿ ನಾಟ್ ಫೀಸಿಬಲ್. ಈಗ 70 ರೂಪಾಯಿ 80 ರೂಪಾಯಿ ಆಗುತ್ತೆ ರಾಜಾಜಿನಗರ್ಗೆ ಹೋಗಕ್ಕೆ, ಇಲ್ಲಿಂದ ಬೈಕ್ ಟ್ಯಾಕ್ಸಿಗೆ. ಅದೇ ಆಟೋ ಅವರ 200 ಪ್ಲಸ್ ಕೊಡ್ಬೇಕು, 215 ಕೊಡ್ಬೇಕು. ನೀವೇನಾದ್ರೂ ಕ್ಯಾಬ್ ಆಯ್ತು ಅಂತಂದ್ರೆ 350 ರೂಪಾಯಿ ಕೊಡ್ಬೇಕು. ಅಲ್ಟಿಮೇಟ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಆಟೋ ಮತ್ತೆ ಟ್ಯಾಕ್ಸಿ ಕ್ಯಾಬ್ಗಳದ್ದು ನಾವು ರೀಚ್ ಆಗಲ್ಲ ಟ್ರಾಫಿಕ್ ಇಂದ. ಆಮೇಲೆ ಈ ಬೈಕಲ್ಲಿ ಆದ್ರೆ ನಾವು ಹೆಚ್ಚು ಕಡಿಮೆ ನೀವು ಒಂದು 20 ನಿಮಿಷ ಹೋದ್ರೆ, ಇದೇ ಆಟೋದಲ್ಲಿ ಹೋದ್ರೇನೋ ಅಥವಾ ನೀವು ಕ್ಯಾಬಲ್ಲಿ ಹೋದ್ರೇನೋ 1 ಅವರ್ ಆಗುತ್ತೆ. ಆಮೇಲೆ ಆರ್ಥಿಕವಾಗಿ ಯೋಚನೆ ಮಾಡೋದಾದ್ರೆ ಡಿಫರೆನ್ಸ್ ಇದೆ. ಸೊ ಈಗ ಏನಾಗ್ತದೆ, ಒಂದು ಯೂಸರ್ ಅಡ್ವಾಂಟೇಜ್. ಇನ್ನೊಂದೇನಾಗಿದೆ ಅಂತಂದ್ರೆ, 2 ಸರ್ಕಾರಗಳು ಎಲ್ಲಾ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ. IT ಕಂಪನಿಗೆ ಹೋಗೋನು, ಆಮೇಲೆ ಸ್ಕೂಲ್ಗೆ ಕಾಲೇಜ್ ಕಾಲೇಜ್ಗೆ ಸೇರ್ಕೊಂಡಿರ್ತಾನೆ, ಅವನ ಹತ್ರ ಯಾವ್ದೊಂದು ಬೈಕ್ ಇರ್ತದೆ. ಪಾರ್ಟ್ ಟೈಮ್ ಆಗಿ 4-5 ಅವರ್ ದುಡ್ಕೊಂಡು ಅವರ ಫೀಸ್ಗಳನ್ನ ಕಟ್ಕೊಳೋದು, ಶಾಲೆ ಫೀಸ್ಗಳನ್ನ ಕಟ್ಕೊಳೋದು, ಆಮೇಲೆ ತನ್ನ ರೂಮ್ ಬಾಡಿಗಳನ್ನ ಕಟ್ಕೊಳೋದು. ಓದೋಂಥವ್ರು ಡಿಪೆಂಡೆಂಟ್ 3 ಲಕ್ಷ ಜನ ಮೇಲೆ ಇದ್ದಾರೆ. ಸೊ ಇಟ್ಸ್ ನಾಟ್ ಓನ್ಲಿ IT ವರ್ಕಿಂಗ್ ಕ್ಯಾಪಿಟಲ್ ಪೀಪಲ್, ಬೇರೆ ಬೇರೆ ಫ್ರೀಲಾನ್ಸ್ ಮಾಡೋಂಥವ್ರು ಕೂಡ
ತಮ್ಮ ವಾಹನವನ್ನ ಬೈಕ್ ಟ್ಯಾಕ್ಸಿ ಬಳಸ್ಕೊಂಡು ಹ್ಮ್. ಅವರೊಂದಷ್ಟು ಆರ್ಥಿಕವಾಗಿ ಬೆಲೆ ಏರಿಕೆನಲ್ಲಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಯಾರು ಕ್ರೈಮ್ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ಗಾಂಜಾ ಮಾರಾಟ ಮಾಡ್ತಾ ಇಲ್ಲ, ಹ್ಮ್. ಯಾರು ಅನಧಿಕೃತವಾಗಿ ಏನೂ ಮಾಡಲ್ಲ. ಹ್ಮ್. ಅನಧಿಕೃತವಾಗಿ ಮಾಡೋಂತರಾಗಿದೆ ಬ್ಯಾನ್ ಮಾಡಿ ಅಂತ ಹೇಳ್ಬೋದು. ಹ್ಮ್. ಸರ್ ಈಗ ಉಳ್ಳವರು ಶಿವಾಲಯ ಶಿವಾಲಯ ಕಟ್ಟವರು ನಾನೇನು ಮಾಡಲೇ ಶಿವನೇ, ಬಡವನ ನನ್ನ ಬಡವ ನಾನು, ಹ್ಮ್. ಕಾಲೇ ಕಂಬ, ಕಂಬ, ದೇಹವೇ ದೇಹವೇ ದೇಗುಲ ಶಿರವನ್ನ ಶಿವ ಅಂತ ಹೇಳ್ರದು ನೀವೇ ಕೇಳಿದಿರ. ಹೌದು. ಈಗ ಇದ್ದವರು ಸಿದ್ದರಾಮಯ್ಯ ಅಂತರು, ಡಿ ಕೆ ಶಿವಕುಮಾರ್ ಅಂತರು ಹೆಲಿಕಾಪ್ಟರ್ ಹೋಗ್ತಾರೆ. Okay. ಎಲ್ಲಾರು ಹೆಲಿಕಾಪ್ಟರ್ ಹೋಗಿ ದುಡ್ಡು ಇರ್ಬೇಕಲ್ವಾ? ಹೌದು. ಎಲ್ಲಾರು ಶಿವಕುಮಾರ್ ಅಂತಾರ ಸದಾಶಿವ ಮನೆ ಮಾಡ್ಕೊಳಕ್ಕಾಗತ್ತಾ? ಹೌದು. ಎಲ್ಲಾರು ಶಿವಕುಮಾರ್ ಅಂತಾರ 1,50,000 ಕೋಟಿ ಡಿಕ್ಲೇರ್ ಮಾಡ್ಕೊಳಕ್ಕಾಗತ್ತಾ? ಹ್ಮ್. ಈಗ ನಮಗೆ ಬರ್ತಾರ ಅದನ್ನ ಕಿತ್ತಿಂತ ಇದ್ದೀರಾ ನೀವು ಎರಡು ಸರ್ಕಾರಗಳು. ಅದು ಮೋದಿ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯ ಸರ್, ಇಬ್ರು ಕಿತ್ಕೊಂಡ್ ತಿಂತಾ ಇದ್ದಾರೆ, ಇಬ್ರು ಬೆಲೆ ಏರಿಕೆ ಮಾಡಿದ್ರ. ಹ್ಮ್. ಈಗ ನಮಗ್ ಸಾಲ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಹ್ಮ್. ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ರೆ. ಆಲ್ರೆಡಿ 4 ರೂಪಾಯಿ ಜಾಸ್ತಿ ಮಾಡೋರೆ. ಹ್ಮ್. ಶಿವಕುಮಾರ್ ಹೇಳ್ತಾರೆ ನೀರಿಂದ 1 ಪೈಸೆ ಅಂತೆ. ಹ್ಮ್. 1,500 ಕೋಟಿ ಡಿಕ್ಲೇರ್ ಮಾಡ್ರೆ ಶಿವಕುಮಾರ್ಗೆ 1 ಪೈಸೆ ಜಾಸ್ತಿ ಮಾಡಿದ್ರು ಏನೋ ಅನ್ಸಲ್ಲ, 1,000 ರೂಪಾಯಿ ಜಾಸ್ತಿ ಮಾಡಿದ್ರು ಏನೋ ಅನ್ಸಲ್ಲ. ಹ್ಮ್. ಅದೇ ಸಾಮಾನ್ಯ ಜನರಿಗೆ ಬೆಲೆ ಅಲ್ವಾ? ಸೊ ಹೌದು. ಹಂಗಾಗಿ ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಸರ್ ಎರಡು ಕಡೆ ತುಂಬಾ ಅಡ್ವಾಂಟೇಜಸ್ ಇದೆ. ಹ್ಮ್. ಸೊ ಒಂದು ಸರ್ವಿಸ್ ಕೊಡೋ ಅಂತವ್ರಿಗೆ ಅದು ಎಲ್ಲೋ ಆರ್ಥಿಕವಾಗಿ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದಾರೆ, ಫ್ರೀಲಾನ್ಸಸ್ ಮಾಡ್ತಾ ಇದಾರೆ. ಹ್ಮ್. ಅವ್ರು ಇವತ್ತು ಅವರು 3 ಲಕ್ಷ ಜನರ ಹೊಟ್ಟೆ ಮೇಲೆ ಇವರು ತಣ್ಣೀರ್ ಬಟ್ಟೆ ಹಾಕಿದ್ದಾರೆ. ಹ್ಮ್. ಒಂದು. ಎರಡನೇದಾಗಿ ಏನೋ ಇವತ್ತಿನ ಟ್ರಾಫಿಕ್ಗೆ 2 ವೀಲರ್ ಟ್ಯಾಕ್ಸಿ ಸರ್ವಿಸು ಕರೆಕ್ಟ್ ಆಗಿದೆ. ಹ್ಮ್. 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 ಸೊ ಹಂಗಾಗಿ ಆಮೇಲೆ ಫೈನಾನ್ಷಿಯಲಿ ಹೇಳ್ಬೇಕು ಅಂತಂದ್ರೆ ಕ್ಯಾಬ್ಗೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಒಂದು ನೀವು ಆದಷ್ಟು ಜಲ್ದಿ ಡೆಸ್ಟಿನೇಷನ್ ರೀಚ್ ಮಾಡ್ಬೋದು, ಹ್ಮ್. ಕಡಿಮೆ ದರದಲ್ಲಿ ರೀಚ್ ಮಾಡ್ಬೋದು, ಹ್ಮ್. ಮತ್ತೆ ಟ್ರಾಫಿಕ್ ನಿಮ್ಗೆ ಸಮಸ್ಯೆ ಆಗಲ್ಲ 2 ವೀಲರ್ಗೆ. ಹ್ಮ್. ಹಂಗಾಗಿ ಪ್ರಮೋಷನ್ ಅದ್ರ ಬೇಕಾಗಿದೆ. ಹ್ಮ್. 2 ವೀಲರ್ ಅಲ್ಲಿ 2 ವೀಲರ್ ಹೋಗ್ಲಿ ಸರ್, ಪ್ಲೇನ್ ಅಲ್ಲಿ ಹೋಗೋಣ ಪ್ಲೇನ್ ಅಲ್ಲಿ ಹೋಗ್ಲಿ, ಹ್ಮ್. ಹೆಲಿಕಾಪ್ಟರ್ ಹೋಗ್ಲಿ, Okay. ಟ್ರೈನ್ ಅಲ್ಲಿ ಟ್ರೈನ್ ಹೋಗ್ಲಿ, ಬಸ್ ಅಲ್ಲಿ ಬಸ್ ಹೋಗ್ಲಿ, ನಡ್ಕೊಂಡು ಹೋಗ್ಲಿ, ಹ್ಮ್. ಕುದುರೆ ಮೇಲೆ ಕುದುರೆ ಹೋಗ್ಲಿ. ಬ್ಯಾನ್ ಯಾಕೆ ಮಾಡ್ತೀರಾ? ಅವ್ರವ್ರ ಇಷ್ಟ. ಈಗ ನಾವು ಹ್ಮ್. ಮಲ್ಲಿಕಾರ್ಜುನ್ ಖರ್ಗೆಗೆ, ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯಗೆ ಹ್ಮ್. ಹೆಲಿಕಾಪ್ಟರ್ ಬ್ಯಾನ್ ಮಾಡ್ತೀವಿ ಅಂತ ಕೇಳ್ತಾರೆ ಇವರು. ಅವ್ರು ಬೇಕಾರದೆ ಹೆಲಿಕಾಪ್ಟರ್, ಹೌದು. ಯಾಕಂದ್ರೆ ಅದು ಅಡ್ಜಸ್ಟ್ ಆಗ್ಬಿಟ್ಟಾರ ಅವರು. ಹೆಲಿಕಾಪ್ಟರ್ ಹೋಗಿ ಬಡವ್ರ ಸೇವೆ ಮಾಡೋ ಅಂತ ಹ್ಮ್. ಶ್ರೀಮಂತ ರಾಜಕಾರಣಿಗಳು ಇವರು. ಹ್ಮ್. ಹಂಗಾಗಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಹ್ಮ್. ಈಗ ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಹ್ಮ್. ಎಷ್ಟು ಬೇಜಾರ್ ಮಾಡ್ಕೊಂತಾರೆ. ಹೌದು. 2 ವೀಲರ್ ಅನ್ನೋದು ಇಟ್ಸ್ ನಾಟ್ ಓನ್ಲಿ ಬಿಸ್ನೆಸ್, ಹ್ಮ್. ಇಟ್ಸ್ ಆಲ್ಸೋ ಎ ಸರ್ವಿಸ್, ಹ್ಮ್. ಇಟ್ಸ್ ಆಲ್ಸೋ ಎಕನಾಮಿಕಲಿ. ಈಗ ಒಬ್ಬ ಆಟೋ ಡ್ರೈವರ್ಗೆ ಬಾಪ ಮಲೇಶ್ರಮ್ಗೆ ಅಂದ್ರೆ ಹ್ಮ್. ಬರಕ್ಕಾಗಲ್ಲ, 1 to double ರೇಟ್ ಕೇಳ್ತಾನೆ. ಹ್ಮ್. ಇದನ್ನ ಹೆಂಗ್ ರೆಗ್ಯುಲೇಟ್ ಮಾಡ್ತೀರಾ? ಹೌದು. ಕನ್ನಡದ ಒಂದು ಶಾಲಾ ಹಾಕೊಂಡು ಕನ್ನಡವನ್ನ ಸ್ವಂತ ಬಿಸ್ನೆಸ್ ಗಳಿಗೆ ದಬ್ಬಾಳಿಕೆ ಮಾಡುವಂತ ಎಷ್ಟೋ ಆಟೋ ಡ್ರೈವರ್ಗಳಿದ್ದಾರೆ. ನಾನು ಎಲ್ಲರೂ ಅಂತ ಹೇಳ್ತಾ ಹ್ಮ್. ಇದ್ದೀನಿ. ಹ್ಮ್. ಹ್ಮ್. ಕನ್ನಡ ಏನಂದ್ರೆ ನೀವು ದಬ್ಬಾಳಿಕೆ ಮಾಡಕ. ಹ್ಮ್. 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 ಆಮೇಲೆ ಸರ್ ಇವರೆಲ್ಲ ಹೊರಗಡೆ ಅವ್ರು ಬಂದವ್ರೆ ಅಂತ ಆಟೋ ಡ್ರೈವರ್ ಫೋನ್ ಮಾಡಿ ನಂಗೆ ಒಂದಷ್ಟು ಜನ ಆಟೋ ಡ್ರೈವರ್ಗಳು ಸರ್ ಬೆಂಗಳೂರಲ್ಲಿ ಹೊರಗಡೆ ತುಂಬಾ ಹೊಟ್ಟವ್ರೆ. ನಾನು ಅವ್ರಿಗೆ ಅದೇ ಕೇಳಿದೆ, ಅಲ್ಲ ಗುರು, ಇಲ್ಲಿರುವಂತ ಸರ್ಕಾರಿ ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ, ಹ್ಮ್. ಕೃಷಿ ಜಮೀನುಗಳನ್ನ ಅಪಾರ್ಟ್ಮೆಂಟ್ಗಳು ಕಟ್ಟಿ ಬನ್ನಿ ಗುಜರಾತಿಗಳು ಬನ್ನಿ, ಬಾಂಬೆ ಅವ್ರು ಬನ್ನಿ, ಹಿಂದಿಯವ್ರು ಬನ್ನಿ ಅಂತೇಳಿ ಮಾರಾಟ ಮಾಡಿ ಕಾಸು ಮಾಡ್ಕೊಂಡವ್ರು ಕನ್ನಡಿಗರೇ. ಹೌದು. ಈ ಕಾಸು ಮಾಡ್ಕೊಂಡು ಈಗ ಅವ್ರಿಗೆ ಇಲ್ಲಿ IT ಕಂಪ್ನಿಗಳು ಓಪನ್ ಮಾಡಿ ಕೆಲಸ ಕೊಟ್ಟು ಆರ್ಥಿಕತೆ ಬೆಳೆಸಿದವರು ನೀವೇ. ಹ್ಮ್. ಈಗ ಇವರು ನಮ್ಮ ಜಾಗಕ್ಕೆ ಬಂದು ಬೆಳಕಣವ್ರೆ ಅಂತಂದ್ರೆ ಈ ಅಪಾರ್ಟ್ಮೆಂಟ್ ಕಟ್ದೋನ್ನ, IT ಕಂಪ್ನಿಗಳನ್ನ ಕಟ್ಬಿಟ್ಟು ಕೆಲಸ ಕೊಡ್ದೋನ್ನ ಅವ್ರನ್ನ ಕೇಳ್ಬೇಕು ತಾನೆ ನೀವು. ಹೌದು. ಕನಿಷ್ಠ ಈ ಆಟೋ ಡ್ರೈವರ್ಗಳಿಗೆ ಈ ಕನ್ನಡಿಗರೇ ಇವ್ರನ್ನೆಲ್ಲ ಕರ್ಕೊಂಬಂದು ಅಪಾರ್ಟ್ಮೆಂಟ್ಗಳಲ್ಲಿ ಮಡಗಿ ಇದೇ ಕನ್ನಡಿಗರು, ಶ್ರೀಮಂತ ಕನ್ನಡಿಗರು ಮಾಡೋದನ್ನೋದನ್ನ ಕನಿಷ್ಠ ಜ್ಞಾನ ಇಲ್ಲ ಅಂತಂದ್ರೆ ಕರ್ಕೊಂಡ್ ಅಪಾರ್ಟ್ಮೆಂಟ್ ಕಟ್ಬೇಕಾರೆ ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಕೂಡ ಅಪಾರ್ಟ್ಮೆಂಟ್ಗಳ ಪರ್ಚೇಸ್ ಅಲ್ಲಿ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇಲ್ಲ. ಹ್ಮ್. ಬಾಂಬೆನಲ್ಲಿ ನೀವು ಮನೆ ತಗೋಬೇಕು ಅಂದ್ರೆ ಹ. 15 ವರ್ಷ ಬೋನಫೈಡ್ ಲಿವಿಂಗ್ ಇರಬೇಕು. ಹ್ಮ್. ಹ್ಮ್. ಬೆಂಗಳೂರಲ್ಲಿ ಯಾಕಿಲ್ಲ? ಬೇಕಾಗಿಲ್ಲ. ಬಿಸ್ನೆಸ್ ಬೇಕಾ? ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಬಿಸ್ನೆಸ್ ಬೇಕಾಗಿದೆ. ಹ್ಮ್. ಅವ್ರಿಗೆ ಟ್ರಾಫಿಕ್ ಕಂಜೆಷನ್ ಬಗ್ಗೆ ಯಾವುದೇ ರೀತಿಯ ವೈಜ್ಞಾನಿಕವಾದಂತ ಜ್ಞಾನ ಇಲ್ಲ. ಹ್ಮ್. ಹೆಬ್ಬಾಳೆಯಿಂದ ಇದಕ್ಕೆ ಏನಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ತೂತಿಕ್ಕು ಅಂತಾನೆ ಅಪ್ಪ. ಹ್ಮ್. ಈಗ ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಬೋಟ್ ತಗೊಬೇಕು ಅಂತ ಗೊತ್ತು. ಹ್ಮ್. ತೂತಿಕ್ಕಿದ್ರೆ ಮಳೆ ಕಾಲ ಬಂದಾಗ ಆ ಸುರಂಗಕ್ಕೆಲ್ಲ ಹೋದ್ರೆ ಹೌದು. ಅಲ್ಲಿಂಗಿಂದ ಹೆಂಗ್ ಪಂಪ್ ಮಾಡ್ತಾರೆ? ಮತ್ತೆ ಆಲ್ರೆಡಿ ಗ್ರೌಂಡ್ ವಾಟರ್ ಬೆಂಗಳೂರಲ್ಲಿ ಕಂಟಾಮಿನೇಟ್ ಆಗಿದೆ, ವಿಷಭರಿತವಾಗಿದೆ, ಕೆಳಗೆ ಹೊಟ್ಟೋಗಿದೆ. ಹ. ಈಗ ನೀವು ಸುರಂಗಗಳು ಮಾಡಿ ಹ್ಮ್. ಸುರಂಗಗಳ ಕಡೆ ಎಷ್ಟು ಕೆರೆಗಳು ಬರ್ತವೆ, ಎಷ್ಟು ಅರಣ್ಯ ಪ್ರದೇಶ ಬರ್ತದೆ, ಎಷ್ಟು ಮನೆಗಳು ಬರ್ತದೆ. ಹ್ಮ್. ಹ್ಮ್. ಈಗ ಈ ಅಪ್ಪ ಏನಾದ್ರು APJ ಅಬ್ದುಲ್ ಕಲಾಂ ತರ ಏನಾದ್ರು ವಿಜ್ಞಾನಿನ? ಆರ್ಡಿನರಿ ಒಬ್ಬ ರಾಜಕಾರಣಿ. ಎಲ್ಲಿ ಕಾಣಿಸಲ್ ತೂತಿಕು ಅಂತ ಅವೈಜ್ಞಾನಿಕವಾದಂತ ಡೆವಲಪ್ಮೆಂಟ್ ಗಳನ್ನ ಮಾಡಿ ಬೆಂಗಳೂರು ಹಾಳಾಗಿ ಹೋಗಿದೆ. ಆಮೇಲೆ ಆಗ್ತಾರಂತ ಒಂದು ದಿವಸಕ್ಕೆ 3,000 ಗಾಡಿಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕು ಬೆಂಗಳೂರಲ್ಲಿ. ಓಕೆ. ಎರಡನೇದು ಪ್ರಾಪರ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕು. ಹೊಸ ಬಿಲ್ಡಿಂಗ್ ಗಳಿಗೆ ಪ್ಲಾನ್ ಅಪ್ರೂವಲ್ ಕೊಡೋದನ್ನ ನಿಲ್ಲಿಸಬೇಕು. ಹ್ಮ್. ಇಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ 1.4 ಕೋಟಿ ಜನ ಇದ್ದಾರೆ. ಹ್ಮ್. ಇರುವಂತ ಬ್ರಿಡ್ಜಸ್ ಆಗಿರ್ಬೋದು, ಬರುವಂತ ನೀರು, ಕಾವೇರಿ ನೀರಾಗಿರ್ಬೋದು, ಹೋಗ್ತಾ ಇರುವಂತ ಗಲೀಜು ಟಾಯ್ಲೆಟ್ ಆಗಿರ್ಬೋದು, ಎಲ್ಲಾವುದು ಆಡಿಟ್ ಆಗ್ಬೇಕು. ಹ್ಮ್. ಮತ್ತೆ ಇದು ನಮ್ಮ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಹಬ್ ಇದೆ. ಅದರ ಎಂಟೈರ್ ವಿಷಯವನ್ನ ಇವರು ಸ್ಟಾಮ್ ವಾಟರ್ ಬಿಟ್ಟು ನದಿಗಳು ಹೋಗ್ತಾ ಇದೆ, ಗ್ರೌಂಡ್ ವಾಟರ್ ಹೋಗ್ತಾ ಇದೆ. ಹ್ಮ್. ಅದನ್ನ ನಿಲ್ಸಕ್ಕೆ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಲ್ಲ.
ಬೆಂಗಳೂರಲ್ಲಿ ಹೋಗ್ತಾ ಇರುವಂತ BWCS ಎಂಟೈರ್ ತಗೊಂಡೋಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. BWCS ಒಂದು ಡ್ರಾಪ್ ಗಲೀಜ್ ನೀರನ್ನ ಸ್ಟಾಮ್ ಡ್ರೈನ್ಗೆ ಕೆರೆಗಳಿಗೆ ಬಿಡಂಗಿಲ್ಲ. ವಾಟರ್ ಕಮಿಷನ್ ಇಟ್ ಅಬ್ಜೆಕ್ಟ್ಸ್. ಕುಡಿಯೋ ನೀರಿಗೆ ತಗೊಂಡೋಗಿ ಟಾಯ್ಲೆಟ್ ಕಕ್ಕಸನ ಬಿಟ್ರೆ ಸರ್ ವಿಷ ಆಗದ್ರೆ ಏನಾಗುತ್ತೆ? ನೀವು ಬಿಲ್ಡಿಂಗ್ ಕಟ್ಟೋದೇ ಅಷ್ಟೇ, ಅಪ್ರೂವಲ್ ಕೊಟ್ಟಿದ್ದೆ, ಮಾರಾಟ ಮಾಡಿದ್ದೆ, ಕಾಸು ಮಾಡಿದ್ದೆ, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿದ್ದೆ. ಬಟ್ ಇವತ್ತು ಆ ಬಿಲ್ಡಿಂಗ್ ಕಟ್ತಾ ಇರುವಂತ ಟಾಯ್ಲೆಟ್ಗಳಿಗೆ ನೀವು STP ಗಳನ್ನ ಹಾಕಿಲ್ಲ. 7,000 ಟನ್ ಕಸ ಬೀಳುತ್ತೆ, ಅದು ರೀಸೈಕಲ್ ಮಾಡಕ್ಕೆ ನಿಮ್ಮ ಹತ್ರ ಪ್ಲಾಂಟ್ಗಳಿಲ್ಲ, ಸರಿಯಾದ ವ್ಯವಸ್ಥೆಗಳು ಏನು ಮಾಡ್ಕೊಂಡಿಲ್ಲ. 1,20,00,000 ವಾಹನಗಳಿದೆ, ಓಡ ದಾರಿ ಇಲ್ಲ, ಟ್ರಾಫಿಕ್ ಇಲ್ಲ, ಆಮೇಲೆ ಒಂದು ಮ್ಯಾನೇಜ್ಮೆಂಟ್ ಇಲ್ಲ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಶಾರ್ಟೇಜ್ ಇರುವಂತ ಪೊಲೀಸ್ ಫೋರ್ಸು, ಹೋಮ್ ಗಾರ್ಡ್ಸ್ ಫೋರ್ಸು ಬರೀ ದುಡ್ಡು ಮಾಡ್ಕೊಂತ ಇದಾರೆ. ಗ್ರೇಟರ್ ಬೆಂಗಳೂರು ಏನಂತಂದ್ರೆ, ಗ್ರೇಟರ್ ಬೆಂಗಳೂರು ಅಂತ ಏನು ಅರ್ಥ ಅಂತಂದ್ರೆ, ಬೆಂಗಳೂರನ್ನ ಸಂಪೂರ್ಣವಾಗಿ ಇವತ್ತು ನೋಡಿ 1970s ಅಲ್ಲಿ 70% ಹಸಿರಿತ್ತಂತೆ. ಬೆಂಗಳೂರಲ್ಲಿ ಇವತ್ತು ಉಳಿದಿರೋದು ಬರೀ ಕೇವಲ 1.8 ಹಸಿರು, ಅಂದ್ರೆ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟವ್ರೆ. ಸರ್ ನಮ್ಗೆ ಕೊರೋನಾ ಬಂದಾಗ ನೀವೆಲ್ಲ ನೋಡಿರ್ಬೋದು, ನಮ್ಗೆ ಉಸಿರಾಡಕ್ಕೆ ಆಕ್ಸಿಜನ್ ಇರ್ಲಿಲ್ಲ. ಈ ಮರಗಳು ಬೆಂಗಳೂರಲ್ಲಿ ಇರುವಂತ 1.4 ಕೋಟಿ ಪಾಪ್ಯುಲೇಷನ್ಗೆ ಆಕ್ಸಿಜನ್ ಕೊಡ್ತದೆ. ಆಕ್ಸಿಜನ್ ಏನ್ ಕೊಂಡ್ಕೊಂಬಂದ್ ಹಾಕೋಣ ನಾವು? ನೀರನ್ನ ಮೈಸೂರಿನ ತಗೊಂಬತ್ತಾ ಇದ್ದೀರಾ, ಇಲ್ಲಿ ಏನೋ ಹೇಮಾವತಿನ ತಗೊಂಬರ್ಬೇಕು ಅಂತ ಡಿಂಗ್ಡಾಂಗ್ಗಳು ಮಾಡ್ತಾ ಇದಾರೆ. ಈ ರಿಸೋರ್ಸ್ಗಳನ್ನ ಕದ್ಕೊಂಬರೋದು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕದ್ಕೊಂಬರೋದಿದೆಯಲ್ಲ, ದಿಸ್ ಇಟ್ ಸೆಲ್ಫ್ ಇಸ್ ದೊಡ್ಡ ಡಕಾಯಿತಿತನ. ಸರ್ ಈಗ ಬೆಂಗಳೂರಲ್ಲಿ 1450 ಕೆರೆಗಳಿತ್ತು. ಆ ಕೆರೆಗಳನ್ನ ಮುಚ್ಚಾಕಿ ಅಪಾರ್ಟ್ಮೆಂಟ್ಗಳು ಕಟ್ಟಿ ನುಂಗಿ ನೀರು ಕುಡ್ದು ನೀವೆಲ್ಲ ರಾಜಕಾರಣಿಗಳು, ನೀವೆಲ್ಲ ಅಧಿಕಾರಿಗಳು ಈಗ ನಿಂಗ್ ನೂರು ಕುಡ್ದ್ಬಿಟ್ಟು ಮಳೆ ಅಷ್ಟೇ ಬರ್ತಾ ಇದೆ. ಈಗ ಮಳೆ ಬಂದಾಗ ಪಾತ್ರೆಗಳು ಬೇಕಲ್ವಾ? ಆ ಪಾತ್ರೆಗಳೇ ನಮ್ಮ ಕೆರೆಗಳು. ಆ ಕೆರೆಗಳನ್ನ ಮುಚ್ಚಾಕ್ಬಿಟ್ಟು ಇವತ್ತು ಬೆಂಗಳೂರು ಫ್ಲಡ್ ಆಗಿದ್ರೆ ಏನಾಗುತ್ತೆ? ಇಲ್ಲಿರುವಂತ ಕೆರೆಗಳನ್ನ ಮುಚ್ಚಿ ಅಪಾರ್ಟ್ಮೆಂಟ್ಗಳು ಕಟ್ಟಿ ಹೊರಗಡೆ ಕರ್ಕೊಂಡ್ಬಂದು ಅಪಾರ್ಟ್ಮೆಂಟ್ಗಳನ್ನ ಮಾಡಿ ಕಾಸು ಮಾಡ್ಕೊಂಡಿದ್ ನೀವೇ. ಇಲ್ಲಿ IT ಹಬ್ಬಗಳನ್ನ ಕ್ರಿಯೇಟ್ ಮಾಡಿ ಆರ್ಥಿಕತೆ ಲಿಬರೇಟ್ ಮಾಡ್ಕೊಂಡಿದ್ದು ನೀವೇ. ಈಗ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದರೋ ನೀವೇ. ಕನ್ನಡಿಗರು ಇಲ್ಲ ಅಂತ ನೀವೇ ಹೇಳ್ತೀರಾ. ಇದೇ ಶ್ರೀಮಂತ ಕನ್ನಡಿಗರು ಇದನ್ನೆಲ್ಲ ಅನಾಹುತಗಳನ್ನ ಮಾಡ್ಬೇಕು, ಒಂದು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗಿದ್ದು. ಅದನ್ನ ಅತಿರೇಕ ಮಾಡ್ಕೊಂಡು ಇವತ್ತು ಕನ್ನಡತನ ಉಳಿದಿಲ್ಲ ಸರ್. ಎಲ್ಲ ಬೇರೆಯವ್ರು ಬಂದು ಕೂತ್ಕೊಂಡಿದ್ದಾರೆ. ಇವ್ ಬೇರೆಯವ್ರು ಬಂದು ಕೂತ್ಕೊಂಡು ಈಗ ನಾವು ಹೊಟ್ಟೆ ಹೊರ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಆಮೇಲೆ ಈ ಬೈಕ್ ಟ್ಯಾಕ್ಸಿಗಳನ್ನ ಐ ಥಿಂಕ್ ವಿಲ್ ಇಂಪ್ಲಿಡ್ ಅಪ್ಲಿಕೇಶನ್ ಹಾಕೊಂಡು ಐ ಥಿಂಕ್ ಪ್ರೊಟೆಸ್ಟ್ ಮಾಡ್ಸಕ್ಕೂ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸಾಕಷ್ಟು ಜನರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಆಟೋ ಅವರೇ ನಡೆಸಬೇಕು ಅಂದ್ರೆ ಆಟೋ ಅವ್ರು ಬರ್ಬೇಕು. ಬೈಕ್ ಟ್ಯಾಕ್ಸಿ ರೇಟ್ಗೆ ಆಟೋ ಅವ್ರು ಬರ್ಲಿ. ಕ್ಯಾಬ್ ಈಗ ನನಗೆ ನನ್ನ ಆರ್ಥಿಕತೆ ಬೈಕ್ ಟ್ಯಾಕ್ಸಿಗೆ ಹೊಂದ್ಕೊಳುತ್ತೆ. ನನ್ಗೆ ಆತರ ದುಡ್ಡಿಲ್ಲ ಅಥವಾ ನಾನು ಹೇಳ್ತಾ ಇರೋದು. ಸೊ ನಾನು ಬೈಕ್ ಟ್ಯಾಕ್ಸಿಲೇ ಹೋಗ್ತೀನಿ. ನಿನಗ್ ಬೇಕಾದ್ರೆ ನೀನ್ ಆಟೋದಲ್ಲೇ ಹೋಗು, ನನ್ಗೇನು ಅಭ್ಯಂತರ ಇಲ್ಲ. ನಾವು ಅದನ್ನೇನು ತೆಗ್ದಾಕೇನು ನಾನು ಹೇಳ್ತಾ ಇಲ್ಲ. ಆಮೇಲೆ ಆಟೋ ಡ್ರೈವರ್ಗಳು ಹೇಳ್ತಾರೆ ಸರ್ ಅತ್ಯಾಚಾರಗಳಾಗಿದೆ ಅಂತ. ಮತ್ತೆ ಆಟೋಗಳೆಲ್ಲ ಅತ್ಯಾಚಾರನೇ ಆಗಿಲ್ವಾ? ಸರ್ ಕನ್ನಡಿಗರಿಗೆ ಮೋಸ ಅಂತೆ. ಹಂಗಾರೆ ಬೈಕ್ ಟ್ಯಾಕ್ಸಿ ಯಾರು ಕನ್ನಡಿಗರು ಓಡಾಡ್ತಾ ಇಲ್ವಾ? ಬರೀ ಎಲ್ಲ ಹಿಂದಿಯವರೇ ಓಡಿಸ್ಕೊಂತ ಇದಾರ? ಅವರು ಕನ್ನಡಿಗರ ಮಕ್ಕಳೇ ಅಲ್ಲಿ ಬೈಕ್ ಟ್ಯಾಕ್ಸಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಿರಾ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನೀವು ಸರಿ ಇದ್ದೀರಾ? ಆವರೇಜ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಆಟೋ ಡ್ರೈವರ್ಗಳು ಕರೆದ್ರೆ ಬರಲ್ಲ. ಒಂದು ಕನ್ನಡ ಶಾಲಾ ಹಾಕೊಂಬರೋದು ಇನ್ನು ಎದುರ್ಸಕ ಕನ್ನಡ ಅನ್ನೋದನ್ನ ಇವ್ರು ದಬ್ಬಾಳಿಕೆಗೆ ಬಳಸ್ಕೊಳ್ಳೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಕನ್ನಡ ಅನ್ನೋದು ಯಾರೋ ಮಾಡೋ ವ್ಯವಹಾರಕ್ಕೆ ಪ್ರೊಟೆಕ್ಷನ್ ಅಲ್ಲ, ಅದು ಇಟ್ಸ್ ಅನ್ ಐಡೆಂಟಿಟಿ. ನಮ್ಮ ಭಾಷೆಯ ಐಡೆಂಟಿಟಿನ ನೀವು ದುರ್ಬಳಕೆ ಯಾಕೆ ಮಾಡ್ಕೊಂತೀರಾ? ಅದು ರಾಜಕಾರಣಿಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯಾರ ನಿಮ್ಮ ಆಸ್ತಿ ಅಲ್ಲ ಇದು. ಇದು ಕರ್ನಾಟಕದ ಐಡೆಂಟಿಟಿ. ಈ ಕರ್ನಾಟಕದ ಐಡೆಂಟಿಟಿನ ಗೌರವಿಸ್ಬೇಕಾದ ಎಲ್ಲರ ಕೆಲಸ. ಯಾವ ರೀತಿ ನ್ಯಾಷನಲ್ ಸಿಂಬಲ್ ಇದೆ, ಯಾವ ರೀತಿ ನ್ಯಾಷನಲ್ ಅಂತಮ್ ಇದೆ, ಕನ್ನಡ ಅನ್ನೋದು ಅದು ಗೌರವಯುತವಾದಂತ ಒಂದು ಐಡೆಂಟಿಟಿ. ಅದನ್ನ ನೀವು ನಿಮ್ಮ ಸಂಘಟನೆಗಳಿಗೆ ಅಥವಾ ನೀವು ಶಾಲೆಗಳು ಹಾಕಿ ಏನೋ ನಿಮ್ಮ ಪರ್ಸನಲ್ಗಳಿಗೆ ಪರ್ಸನಲ್ ಬೆಳವಣಿಗೆ ಯಾಕೆ ಬೆಳೆಸ್ಕೊಂತೀರಾ? ಆಮೇಲೆ ಇಷ್ಟೆಲ್ಲ ಮಾಡೋಂತ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, 41,000 ಶಾಲೆಗಳಿದೆ ಕರ್ನಾಟಕದಲ್ಲಿ. ಸಾಮಾನ್ಯ ಜನ ಕನ್ನಡಿಗರ ಮಕ್ಕಳು ಓಡಾಡ್ತದ್ದು ಎಲ್ಲ ಬಿದ್ದೋಗೋ ಸ್ಥಿತಿನಲ್ಲಿದೆ. ಸರ್ಕಾರಕ್ಕೆ ಕತ್ತನ ಪಟ್ಟೆ ಹಾಕಿ ಯಾವತನ ಕೇಳಿದಿರಾ? ಅದನ್ನ ಉಳ್ಸಕ್ಕೆ ಟ್ರೈ ಮಾಡಿದಿರಾ? 2.5 ಲಕ್ಷ ಪ್ರಾಧ್ಯಾಪಕರ ಶಾರ್ಟೇಜ್ ಇದೆ ಕನ್ನಡ ಮಾಧ್ಯಮಗಳಲ್ಲಿ. ಯಾವತ್ತಾದ್ರೂ ಅದಕ್ಕೆ ಫೈಟ್ ಮಾಡಿದಿರಾ? ಹೋಗ್ಲಿ ನಿಮ್ ಮಕ್ಕಳನ್ನ ಕನ್ನಡ ಮೀಡಿಯಂ ಕಳ್ಸಿದಿರಾ? ಕನ್ನಡ ಉಳಿಸೋ ಕಾರ್ಯಕ್ರಮ, ಕನ್ನಡ ಬಗ್ಗೆ ಮಾತಾಡಂತಾರ ಎಲ್ಲಿ ಉಳಿಸ್ತಾ ಇದೀರಾ ನೀವು? ಒಬ್ಬ ಕಮಲ್ ಹಾಸನ್ ಕೊಡೋ ಸ್ಟೇಟ್ಮೆಂಟ್ಗೆ ನಮ್ಮ ಹತ್ರ ದಾಖಲೆ ಇಲ್ಲ. ಯಾವ ಸೀಮೆ ಕನ್ನಡತನ ಬಗ್ಗೆ ಮಾತಾಡ್ತೀರಾ ನೀವು? ದಾಖಲೆ ಇದೆಯಾ ನಮ್ಮ ಹತ್ರ? ಅವ್ನು ಯಾರೋ ಒಬ್ಬ ತಮಿಳನ್ ಕೇಳಿದ್ರೆ ನಮ್ಮ ಹತ್ರ ದಾಖಲೆ ಸಹ ಇಲ್ಲ. ಏನ್ ಮಾಡ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್? ಏನ್ ಮಾಡ್ತಾ ಇದೆ? ಎಂತದ್ದು ಇಲ್ಲ. ಎಲ್ಲ ಅವ್ರವ್ರು ಆ ಜಾಗದಲ್ಲಿ ಕೂತ್ಕೊಂಡು ಅವ್ರವ್ರಿಗೆ ಏನೇನ್ ಬೇಕೋ ಪರ್ಸನಲ್ ಮಾಡ್ಕೊಂತ ಇದಾರೆ. ದಿವಾಳಿತನವಾಗಿ ಕೂತಿದೆ ಸರ್. ಅದು ಆ ಮಟ್ಟಿಗೆ ಬಂದ್ ನಿಂತಿದೆ. ತುಂಬಾ ನೋವಾಗುತ್ತೆ ನಮ್ಗೆ ಹೇಳ್ಕೊಳಕ್ಕೆ. ಮನೆ ಒಡಿಸಾಗಳವರು ಮೊನ್ನೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬೆಂಗಳೂರದ 4 ಸ್ಟ್ರೀಟ್ ತುಂಬೋಗಿದೆ. ಅಂದ್ರೆ ಅಷ್ಟು ಜನ ಒಡಿಸಾಗಳು ಬಂದು ಕೂತ್ಕೊಂಡಿದ್ರು. ಇದೆಲ್ಲ ಪೊಲಿಟಿಷಿಯನ್ಸ್ ಮಾಡ್ಕೊಂಡಿರುವಂತ ವೋಟ್ ಬ್ಯಾಂಕ್ಗಳು ಇವೆಲ್ಲ. ಬೇರೆ ಬೇರೆ ಈ ಅಪಾರ್ಟ್ಮೆಂಟ್ಗಳು ಮಾಡಿ ಜನ ಕರ್ಕೊಂಬಂದ್ ಏನಕ್ಕೆ ಅಂತಂದ್ರೆ ಇವ್ರು ವೋಟ್ ಬ್ಯಾಂಕ್ ಹಾಕ್ಸ್ಕೊಬೇಕು. ಕನ್ನಡ ಎಲ್ಲಿದೆ ಸರ್?
ಇನ್ ಸ್ವಲ್ಪ ದಿವಸ ಹೋದ್ರೆ ಕನ್ನಡ ಮಾಡೋ ನಮ್ಗೆ ಹೊಡಿತಾರೆ. ಹ್ಮ್ ಆ ಮಟ್ಟಕ್ಕೆ ಕನ್ನಡ ಕುಗ್ಗೋಗಿದೆ. ಆಮೇಲೆ ಹೋರಾಟಗಾರ ಅಂತ ಹೇಳೋರು ಯಾವನು ಕೂಡ ಆ ಕನ್ನಡ ಉಳಿಸಕ್ಕೆ ಬೆಳೆಸಕ್ಕೆ ಅದ್ರ ಜೊತೆ ನಿಂತ್ಕೊಳಕ್ಕೆ ಯಾವುದೇ ಮಾಡಿಲ್ಲ. ಹ್ಮ್. ಮತ್ ಏನಿದೆ, ಕನ್ನಡನ ಬೆಳೆಸಕ್ಕೆ ಆ ಸಂಬಂಧಪಟ್ಟಂತ ಪ್ರಾಧಿಕಾರಗಳಿವೆ, ಅದ್ರಲ್ಲ ಹೋಗ್ಲಿ ರಾಜಕೀಯ ಬಿಟ್ಟಿದ್ದಾರೆ, ಎಲ್ಲಾದ್ರಲ್ಲೂ ಹೊಲಸು ರಾಜಕೀಯ ತಗೊಂಡ್ಬಂದು ಹ್ಮ್. ಕನ್ನಡ ಅನ್ನೋದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೊರತು ಆ ಕನ್ನಡ ಅನ್ನೋದನ್ನ ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ತಾರೆ. ಐ ವಾಂಟ್ ದೆಮ್ ಟು ಲರ್ನ್ ಲ್ಯಾಂಗ್ವೇಜಸ್, ಬಟ್ ಕನ್ನಡ ಬಗ್ಗೆ ಪ್ರೀತಿ ಇದೆ. ಕನ್ನಡ ಈ ಮಣ್ಣಿನ ಬಗ್ಗೆ ನನಗೆ ಗೌರವ ಇದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾರನ್ನ ಹೇಳಿ ನೋಡೋಣ, ಯಾರು ಹೇಳಲ್ಲ. ಇವ್ರು ಇನ್ಕ್ಲೂಡಿಂಗ್ ಆಟೋ ಡ್ರೈವರ್ ಮಕ್ಕಳು ಸಹ ಇಂಗ್ಲಿಷ್ ಮೀಡಿಯಂಗೆ ಹೋಗೋದು, ಹೇಳೋದು ಮಾತ್ರ ಕನ್ನಡ. ಮತ್ತೆ ಕನ್ನಡ ಬೆಳವಣಿಗೆಗೆ ಏನ್ ಮಾಡಿದ್ದೀರಾ? ಇವಾಗ ಇಲ್ಲಿ ತನಕ ನೀವು ಅಂದ್ರೆ ಸರ್ಕಾರದ ವೈಫಲ್ಯ ಆಗಿರ್ಬೋದು, ನಿಮ್ಮ ವಕೀಲಿ ವೃತ್ತಿ ಆಗಿರ್ಬೋದು, ಸಾಕಷ್ಟು ಅನಾನುಕೂಲಗಳು, ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಆಗ್ತದೆ ಎಲ್ಲ ಮಾತಾಡಿದ್ರಿ. ವಕೀಲಿ ವೃತ್ತಿ ಬಿಟ್ಟು ಲಾಯರ್ ಜಗದೀಶ್ ಅವರು ಬೇರೆ ಏನೇನು ಕೆಲಸ ಮಾಡ್ತಾರೆ? ಒಂದು ನಾನು ಈ ಟ್ರೆಕ್ಕಿಂಗ್ ಹೋಗಕ್ಕೆ ತುಂಬಾ ಇಷ್ಟ ನನಗೆ. Okay. ಒಂದು ಗುಂಪಲ್ಲಿ ಹಿಮಾಲಯನ್ ಟ್ರೆಕ್ಕಿಂಗ್ಸು, ಮತ್ತೆ ಫಾರೆಸ್ಟ್ ಅರಣ್ಯಗಳಲ್ಲಿ ಟ್ರೆಕ್ಕಿಂಗ್ ಹೋಗೋದು ತುಂಬಾ ಇಷ್ಟ. ಸೊ ಅದನ್ನ ಮಾಡ್ತೀನಿ. ಒಂದಷ್ಟು ರೇಸಿಂಗ್ ಬೈಕ್ಗಳನ್ನ ಓಡಿಸುವಂತ ಅಭ್ಯಾಸ, ನನ್ನ ಹತ್ರ ಒಂದಷ್ಟು ಬೈಕ್ಸ್ ಇದೆ. ಸೊ ಅದನ್ನ ಓಡಿಸುವಂತ ಹವ್ಯಾಸ, ಒಂದಷ್ಟು ಸ್ಪೀಡ್ ಕಾರ್ಗಳನ್ನ ಓಡಿಸುವಂತ ಅಭ್ಯಾಸ, ಒಂದಷ್ಟು ಮತ್ತೆ ಪೇಂಟಿಂಗ್ ಮಾಡ್ತೀನಿ. ಸೊ ರಿಸರ್ಚ್ ಅಲ್ಲಿ ಒಂದ್ ಸ್ವಲ್ಪ ರಿಸರ್ಚ್ ಮಾಡೋದಿದೆ, ಅದು ಮಾಡ್ತೀನಿ. ಒಂದಷ್ಟು ಫೋನಲ್ಲಿ ಮಾತಾಡ್ತೀನಿ. ಅಷ್ಟೇ, ಬರೀ ಏನು ಅದು ಬಿಟ್ಟು ಬೇರೆ ಬಿಸ್ನೆಸ್ ಏನಿದೆ? ಇಲ್ಲ, ನಮ್ದು ಬಿಸ್ನೆಸ್ಗಳಿದೆ, ಬೇರೆ ಬೇರೆ ಇದೆ, ಫ್ಯಾಮಿಲಿ ಬಿಸ್ನೆಸ್ಗಳಿದೆ. ನಾವು ಮೊದಲನೇದಾಗಿ ನಾವು ಕೃಷಿಕರ ಫ್ಯಾಮಿಲಿ, ಲ್ಯಾಂಡ್ ಲಾರ್ಡ್ಸ್. ಒಂದಷ್ಟು ಬಿಸ್ನೆಸ್ಗಳಿದೆ, ಬೇರೆ ಬೇರೆ ಕಡೆ ಒಂದಷ್ಟು ರಿಸಾರ್ಟ್ಸ್ ಅವು ಒಂದಷ್ಟು ಮಾಡ್ಕೊಂಡಿದೀವಿ. ಈಗ ನಮ್ಮ ಬೆಳವಣಿಗೆ ಆರ್ಥಿಕವಾಗಿ ಧ್ವನಿಗೆ ಆರ್ಥಿಕ ಬೆನ್ನೆಲುಬು ಬೇಕಾಗಿದೆ. ನಾವು ಬೆನ್ನೆಲುಬಿಂದನೇ ಬದುಕಿರೋದು. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ತುಳಿಯುವಂತ ಜನಗಳೇ ಜಾಸ್ತಿ ಆಗಿದೆ. ಸೊ ಆರ್ಥಿಕವಾಗಿ ನಮ್ಗೆ ಯಾರು ಸ್ಕ್ಯಾನರ್ ಹಾಕಿ ಡೊನೇಷನ್ ಅಂತೂ ಕೇಳಕ್ಕಾಗಲ್ಲ. ಸೊ ಹಂಗಾಗಿ ಒಂದ್ ಕಡೆ ದುಡಿಬೇಕು, ಒಂದ್ ಕಡೆ ಹೋರಾಟ ಮಾಡ್ಬೇಕು, ಒಂದ್ ಕಡೆ ಧ್ವನಿಗೂಡಿಸ್ಬೇಕು, ಒಂದ್ ಕಡೆ ನಮ್ಮನ್ನ ಬೆಳೆಸ್ಕೊಳ್ಬೇಕು. ಇದೆ ಬಿಸ್ನೆಸ್ಗಳು, ಒಂದಷ್ಟು ಬಿಸ್ನೆಸ್ಗಳಿದೆ, ಫ್ಯಾಮಿಲಿ ಬಿಸ್ನೆಸ್ಗಳಿದೆ, ನೋಡ್ಕೊಳ್ತಾರೆ. ಆರ್ಥಿಕವಾಗಿ CM ಆಗಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಇದೆ. ಇನ್ನು ಮಾಡ್ತಾ ಇದೀನಿ, ಇನ್ನೂ ಮಾಡ್ತೀನಿ. ಸ್ಟ್ರಾಂಗ್ ಇದೀರಾ? ಇರ್ಬೇಕಲ್ಲ ಸರ್. ಡಿ ಕೆ ಶಿವಕುಮಾರ್ ಅಂತವ್ರು ಏನ್ ಮೆಸೇಜ್ ಕೊಟ್ಟಿದ್ದಾರೆ? 1,400 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ನೀವು ಮಾಡ್ರಪ್ಪ ಅಂದ್ರೆ ನಾವು ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಒಬ್ಬನೇ ಮಾಡ್ಕೊಳಕ್ಕಾಗೋದು? ನಾನು ಮಾಡ್ತೀನಿ, ಬಿಡಲ್ಲ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರ ಮಾತು. ಅಂದ್ರೆ ಸಾರ್ವಜನಿಕರಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಇವಾಗ ಪ್ರೆಸೆಂಟ್ ಏನೇನಾಗ್ತದೆ, ರಾಜಕೀಯದವರು ಏನೇನ್ ಮಾಡ್ಬೋದಾಗಿತ್ತು, ಆಶ್ವಾಸನೆ ಕೊಟ್ಟು ಏನೇನನ್ನ ಮಾಡಿಲ್ಲ. ಸೊ ಈ ಎಲ್ಲ ವಿಚಾರಗಳ ಜೊತೆ ಮಾತನಾಡಿದ್ರು. ಮುಂದಿನ ವಿಡಿಯೋದಲ್ಲಿ ಇದೇ ತರ ವಿಶೇಷ ವ್ಯಕ್ತಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.